ಹ. ಹಾಗಾದ್ರೆ ಇವತ್ತಿನ ಸೆಷನ್ ಪ್ರಾರಂಭ ಮಾಡ್ಲಿಕ್ಕೆ ನಾನು ಇವತ್ತೊಂದು ಮುಖ್ಯವಾಗಿರುವಂತ ವಿಷಯಕ್ಕೆ ನಾವು ಇವತ್ತು ಹೋಗೋಣ. ಎಲ್ಲರೂ ರೆಡಿ ಇದ್ದೀರಾ? ಓಕೆ, ಥ್ಯಾಂಕ್ ಯು. ಸೊ ಸ್ಕ್ರೀನ್ ಕಾಣಿಸ್ತಿದೆ ಅಲ್ವಾ ಎಲ್ರಿಗೂ? ಸ್ಕ್ರೀನ್ ಕಾಣಿಸ್ತಿದೆ, ಓಕೆ. ಸೊ ಇಲ್ಲಿ ಸ್ಕ್ರೀನ್ ಅಲ್ಲಿ ನಾವು ನೋಡ್ತಾ ಇದೀವಿ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ನಾವು ಬೆಳಗ್ಗೆಯಿಂದನೂ ಹೇಳ್ತಿದ್ವಿ, ಇದುವರೆಗೂ ನಮ್ದು ಟ್ರೈನಿಂಗ್ ಶುರು ಆಗ್ತಾ ಇದೆ. ಅದ್ರದ್ದು ನಾವು ಅಡ್ವಾನ್ಸ್ ಅಂದ್ರೆ ಏನು ಮಾಸ್ಟರ್ ಕ್ಲಾಸಸ್ ನ ತಗೊಳ್ತಾ ಇದೀವಿ. ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಿರುವಂತ ಇವತ್ತು ಒಂದಷ್ಟು ವಿಷಯಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಓಕೆ, ಮತ್ತೊಮ್ಮೆ ನಾನು ಎಲ್ಲರಿಗೂ ಈ ಒಂದು ಸೆಷನ್ಗೆ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಸ್ವಾಗತ, ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ಸೊ ಇವತ್ತು ಬಹಳ ಬಹಳ ಮುಖ್ಯವಾಗಿರುವಂತ ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ನಾನು ನಿಮ್ಗೆ ಮೀಟ್ ಮಾಡಿಸ್ಬೇಕು ಅಂತ ಇದ್ದೀನಿ. ಸೊ ಹಾಗಾದ್ರೆ ಆ ಇಂಪಾರ್ಟೆಂಟ್ ಪರ್ಸನ್ ಯಾರು, ಯಾರಾಗಿದ್ದಾರೆ? ಹೊಸಬ್ರು ರಿಪ್ಲೈ ಮಾಡ್ಬೇಕು. ಹೊಸಬ್ರು ಯಾರಾದ್ರೂ ಇದೀರಿ ಅಂತ ಹೇಳಿದ್ರೆ ನೀವು ತಿಳಿಸ್ಬೋದು, ಯಾರಾಗಿದ್ದಾರೆ ಆ ಇಂಪಾರ್ಟೆಂಟ್ ಪರ್ಸನ್? ಹ್ಮ್ ಇಂಪಾರ್ಟೆಂಟ್ ಪರ್ಸನ್ ಅಂತಂದ್ರೆ ಯಾರಾಗಿರ್ಬೋದು? ಬಸಮ್ಮ ಮ್ಯಾಮ್ ಹೇಳ್ತೀರಾ? ಮ್ಯೂಟ್ ಮಾಡ್ತೀನಿ, ಹೇಳ್ತೀರಾ ಇಂಪಾರ್ಟೆಂಟ್ ಪರ್ಸನ್ ಯಾರು ಅಂತ? ಅನ್ಮ್ಯೂಟ್ ಅಂತ ಬಟನ್ ಬರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಅವ್ರಿಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಓಕೆ, ಇಲ್ಲಿ ನಾವೇ ನೋಡೋಣ. ಮಂಜುಳಾ ಮ್ಯಾಮ್, ಇಂಪಾರ್ಟೆಂಟ್ ಪರ್ಸನ್ ಯಾರಾಗಿರ್ಬೋದು? ಮಂಜುಳಾ ಮ್ಯಾಮ್. ನಾನ್ ಮಂಜುಳಾ ಮೇಡಮ್ಗೆ ಕ್ವಶನ್ ಕೇಳ್ತಾ ಇದ್ದೀನಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಪರ್ಸನ್ ಯಾರು ಇರ್ಬೋದು? ನಮ್ಮೆಲ್ಲರ ಜೀವನದಲ್ಲಿ ಬಹಳ 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 ಇಂಪಾರ್ಟೆಂಟ್ ಪರ್ಸನ್ ಅಪ್ಪ ಅವರು. ಅವ್ರು ಯಾರಾಗಿರ್ಬೋದು? ಹಾ ಹೇಳಿ ಮ್ಯಾಮ್, ಮೇಡಮ್. ನಾವೇ ಆಗ್ಬೇಕು ಮೊದ್ಲು. ಎಸ್ ಎಸ್, ನಾವೇ ಆಗ್ಬೇಕು. ಓಕೆ Yes. ಓಕೆ, ಮತ್ತೆ ಕೇಳೋಣ. ರಮೇಶ್ ಸರ್ ಯಾರಾಗಿರ್ಬೋದು? ರಮೇಶ್ ಎಂ ಡಿ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆ ಇಂಪಾರ್ಟೆಂಟ್ ಪರ್ಸನ್ ಯಾರು? ಯಾರು? ನಾನೇ ಮೇಡಮ್, ನಾನೇ ಎಸ್ ಆಗ್ಬೇಕು. ಯಾರು ಆಗ್ಬೇಕು ಹೇಳಿ? ನಾನೇ ಆಗ್ಬೇಕು, ಯಾಕೆ? ಬಿಕಾಸ್ ಐ ಆಮ್ ದ ಇಂಪಾರ್ಟೆಂಟ್ ಪರ್ಸನ್ ಅಲ್ವಾ? ಎಸ್ ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಂಜುಳಾ ಮೇಡಮ್ ಹೇಳಿದ್ರು, ಮತ್ತೆ ರಮೇಶ್ ಸರ್ ಕೂಡ ಹೇಳಿದ್ರು, ಆ ಇಂಪಾರ್ಟೆಂಟ್ ಪರ್ಸನ್ ಯಾರು ಅಂತ ಹೇಳಿದ್ರೆ ನಾವೇ ಆಗ್ಬೇಕು. ಹೌದು, ನಮ್ಮಲ್ಲಿ ಇಷ್ಟು ವಿಶ್ವಾಸ ಇದೆ, ನಾವು ಈ ರೀತಿ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಏನು ಅಂತ ಹೇಳಿದ್ರೆ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಲವ್, ನಮ್ಮನ್ನ ನಾವು ಏನು ಅಂದ್ರೆ ನಮ್ಮನ್ನ ನಾವು ಬಿಲೀವ್ ಮಾಡ್ತೀವಲ್ಲ. ಸೊ ಅದಕ್ಕಿಂತ ಹೆಚ್ಚಿಂದಾಗಿರುವಂತದ್ದು ಯಾವ್ದು ಇಲ್ಲ. ಎಸ್ ಆರ್ ನೋ? ಅಲ್ವಾ? ಅದಕ್ಕಿಂತ ಹೆಚ್ಚಿಂದಾಗಿರೋದಿಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ನಮ್ ಲೈಫ್ ಅಲ್ಲಿ ಸಾಕಷ್ಟು ಬಾರಿ ಏನ್ ಅನ್ಕೊಂಡಿರ್ತೀವಿ ಅಂದ್ರೆ, ನನ್ಗೆ ಇವ್ರು ಈ ಸಿಕ್ಕ್ರೆ ಹಿಂಗಾಗ್ತೀನಿ, ಅವ್ರು ಸಿಕ್ಕ್ರೆ ಹಿಂಗಾಗ್ತೀನಿ, ಅವ್ರು ನನ್ ಚೆನ್ನಾಗ್ ಮಾತಾಡ್ಸಿದ್ರೆ ಹಿಂಗಾಗ್ತೀನಿ, ಇವ್ರು ನನಗೆ ಚೆನ್ನಾಗ್ ಕೇರ್ ತಗೊಂಡ್ರೆ ನಾನ್ ಲೈಫ್ ಅಲ್ಲಿ ಮುಂದ್ ಬರ್ತೀನಿ, ನಾನು ಅಚೀವ್ ಮಾಡ್ತೀನಿ, ಹಾಗೆ ಹೀಗೆ ಅನ್ಕೊಂಡು ನಾವು ಚೈಲ್ಡ್ಹುಡ್ ಇಂದ ಹಿಡಿದು ಇಲ್ಲಿವರೆಗೂ ಏನ್ ಮಾಡಿರ್ತೀವಿ ಅಂದ್ರೆ ಬೇರೆಯವ್ರ ಮೇಲೆ ಭರವಸೆ ಇಟ್ಕೊಂಡೇ ಬಂದ್ಬಿಡ್ತೀವಿ. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಒನ್ಸ್ ನಮ್ಗೆ ಯೂನಿವರ್ಸ್ ಸೆಲ್ಫ್ ಲವ್, ಹೌದು, ಸೆಲ್ಫ್ ಲವ್ ನಮ್ಗೆ ಬಹಳ ಬಹಳ ಮುಖ್ಯ ಆಗಿರುತ್ತೆ, ಕರೆಕ್ಟ್. ಆಮೇಲೆ ಇನ್ನೂ ಒಂದೇನು ಅಂತ ಹೇಳಿದ್ರೆ, ಮುಖ್ಯವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿವರೆಗೂ ಅನ್ಕೊಂಡಿದ್ ಬಂದಿದ್ದೆ ಬೇರೆಯವ್ರ ಮೇಲೆ ಭರವಸೆ ಇಟ್ಕೊಂಡ್ ಬಂದಿದ್ದು, ಇವ್ರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ. ಬಟ್ ಅಂಟಿಲ್ ಎಲ್ಲಿವರೆಗೂ ನಮ್ಮನ್ನ ನಾವು ಪ್ರೀತಿಸ್ಕೊಳ್ಳೋದಿಲ್ವೋ, ನಮ್ಮನ್ ಮೇಲೆ ನಾವು ಬಿಲೀವ್ ಮಾಡೋದಿಲ್ವೋ, ಅಲ್ಲಿವರೆಗೂ ಯೂನಿವರ್ಸ್ ನಮಗೆ ಟೆಸ್ಟ್ ಕೊಡ್ತಾನೆ ಇರುತ್ತೆ. ಹೌದು ಅಲ್ವಾ? ಹ್ಮ್ ನಮ್ಮನ್ನ ನಾವು ಯಾವಾಗ, ನಮ್ಮ ಮೇಲೆ ನಮ್ಗೆ ಸ್ವಯಂ ಪ್ರೀತಿ ಇಲ್ಲ, ನಮ್ಮ ಮೇಲೆ ನಮ್ಗೆ ಸ್ವಯಂ ಗೌರವ ಇಲ್ಲ, ನಮ್ಮ ಮೇಲೆ ನಮ್ಗೆ ಆತ್ಮವಿಶ್ವಾಸ ಇಲ್ವೋ, ಅಲ್ಲಿವರೆಗೂ ಯೂನಿವರ್ಸ್ ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಟೆಸ್ಟ್ ಗಳನ್ನ ಕೊಡ್ತಾ ಹೋಗುತ್ತೆ. ಸೊ ಆ ಟೆಸ್ಟ್ ಅಲ್ಲಿ ನಾವು ಪಾಸ್ ಆಗಿ ನನ್ನ ವ್ಯಾಲ್ಯೂ ನಾನು ಗುರುತಿಸ್ಕೊಳ್ಳೋವರೆಗೂ ನಾವೇನಾಗ್ತೀವಿ ಅಂತ ಹೇಳಿದ್ರೆ ನಾವಿನ್ನ ಪಾಠ ಕಲಿತಾನೆ ಇರ್ತೀವಿ, ಕಲಿಯುವಂತದ್ ಬಹಳ ಇರುತ್ತೆ. ಹಾಗಾಗಿ ಇವತ್ತಿನ ಮುಖ್ಯವಾಗಿರುವಂತ ಒಂದು ಇಂಪಾರ್ಟೆಂಟ್ ಪರ್ಸನ್ ಯಾರಾಗಿದ್ದಾರೆ ಅಂತ ಹೇಳಿದ್ರೆ ಅದು ನಾನೇ ಆಗಿದ್ದೀನಿ, ಅಲ್ವಾ? ಓಕೆ, ಹಾಗಾದ್ರೆ ಇಲ್ಲಿ ನಾವು ನೋಡ್ಬೋದು, ಸಕ್ಸಸ್ ಆಗಿರುವಂತವ್ರು ಜಗತ್ನಲ್ಲಿ ಸಾಕಷ್ಟು ಜನ ಇದ್ದಾರೆ, ಅಲ್ವಾ? ಜಗತ್ನಲ್ಲಿ ಸಾಕಷ್ಟು ಸಕ್ಸಸ್ ಆಗಿರುವಂತಹವರು ಬಹಳಷ್ಟು ಜನ ಇದ್ದಾರೆ. ಹಂಗೆ ಇಲ್ಲಿ ಲಿಸ್ಟ್ ಮಾಡ್ತಾ ಹೋದ್ವಿ ಅಂದ್ರೆ ಈ ಕಂಪ್ಯೂಟರ್ ಪೂರ್ತಿ ಆಗೋಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ಸ್ಯಾಂಪಲ್ ಒಂದಷ್ಟು ಜನಗಳನ್ನ ಇಲ್ಲಿ ತೋರಿಸಲಾಗಿದೆ. ಅದು ಯಾರ್ಯಾರು ಅಂತ ಹೇಳಿದ್ರೆ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು. ಹಾಗಾದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ಸಕ್ಸಸ್ ಆಗಿರೋರು ಯಾರ್ಯಾರು ಇದ್ದಾರೆ? ಚಾಟ್ ಬಾಕ್ಸ್ ಅಲ್ಲಿ ನೀವು ಹೇಳ್ಬೋದಾ? ನಿಮ್ಗೆ ರೋಲ್ ಮಾಡೆಲ್ ಯಾರಾಗಿದ್ದಾರೆ, ಸಕ್ಸಸ್ ಇವ್ರು ರೀಚ್ ಆಗಿದ್ದಾರೆ ಅಂತ ಹೇಳಿ ಯಾರ್ಯಾರು ಹೇಳ್ತೀನಿ ನೋಡೋಣ. ಚಾಟ್ ಬಾಕ್ಸ್ ಯೂಸ್ ಮಾಡಿ. ಇಂಥವ್ರು ನನಗ್ ರೋಲ್ ಮಾಡೆಲ್ ಆಗಿದ್ದಾರೆ, ನಾನು ಇಂಥವ್ರನ್ನ ಇನ್ಸ್ಪೈರ್ ಆಗಿದ್ದೀನಿ ಅನ್ನುವಂಥ ವ್ಯಕ್ತಿಗಳು ಯಾರ್ಯಾರಾಗಿದ್ದಾರೆ, ಯಾರಿದ್ದಾರೆ? ರತನ್ ಟಾಟಾ ಅಂತ ಚಂದ್ರಶೇಖರ್ ಸರ್ ಹೇಳ್ತಿದ್ದಾರೆ, ಥ್ಯಾಂಕ್ ಯು ಸರ್.
ಮತ್ತೆ ಯಾರಿದ್ದಾರೆ? ಚಾಟ್ ಬಾಕ್ಸ್ ಯೂಸ್ ಮಾಡಿ. ಇದಿರೋದೇ ನಮ್ಗೋಸ್ಕರ. ಸೊ ಇದು ಕ್ಲಾಸು ಓನ್ಲಿ ನಾನು ಹೇಳ್ತಿರ್ತೀನಿ ನೀವು ಕೇಳ್ತಿರ್ತೀರಿ ಅಂದ್ರೆ ಇದೇನು ಎಫೆಕ್ಟಿವ್ ಇರೋದಿಲ್ಲ. ಸೊ ಅಂಬಾನಿ ಅಂತ ಹೇಳ್ತಿದ್ದಾರೆ ರಮೇಶ್ ಎಂ ಡಿ ಸರ್. ಹೌದು. ಮತ್ತೆ ಯಾರಿದ್ದಾರೆ? ಬೇಗ ಬೇಗ ಟೈಪ್ ಮಾಡ್ರಿ. ಮತ್ತೆ ಯಾರಿದ್ದಾರೆ? ಅಬ್ದುಲ್ ಕಲಾಂ ಅಂತ ಹೇಳ್ತಾ ಇದ್ದಾರೆ. ಎಸ್. ಪುನೀತ್ ರಾಜ್ಕುಮಾರ್ ಅಂತ ಹೇಳ್ತಿದ್ದಾರೆ. ಹೌದು, ಗ್ರೇಟ್ ಗ್ರೇಟ್ ಪರ್ಸನ್ ಅವರು. ಸುಧಾಮೂರ್ತಿ ಅಂತ ಹೇಳ್ತಿದ್ದಾರೆ. ಎಸ್, ಅವರು ಕೂಡ ಬಹಳ ಗ್ರೇಟ್ ವ್ಯಕ್ತಿ ಆಗಿದ್ದಾರೆ. ಅವರೆಲ್ಲ ನೋಡಿ ಇವಾಗ ನಾವು ಇವರೆಲ್ಲ ನಮ್ ಕಣ್ ಮುಂದೆನೆ ಇರೋರು ಅಲ್ವಾ? ಬಿಡಪ್ಪ, ಎಲ್ಲೋ ಒಂದ್ ಕಡೆ ಹಿಮಾಲಯ ಪರ್ವತದಲ್ಲಿ ತಪಸ್ ಮಾಡಿದ್ದಾರೆ, ಇನ್ನೆಲ್ಲೋ ಒಂದ್ ಕಡೆ ಕುತ್ಕೊಂಡಿದ್ದಾರೆ, ಎಲ್ಲೋ ಒಂದ್ ಕಡೆ ಕಣ್ಣಿ ಕಾಣದಂಗ್ ಕುತ್ಕೊಂಡು ಸಾಧನೆ ಮಾಡಿದ್ದಾರೆ ಅನ್ನಂಗಿಲ್ಲ. ಮಾಡಿದಾರೆ ಅವರು? ಎಲ್ಲರೂ ಎಲ್ಲಿರೋರು? ದಯವಿಟ್ಟು ಎಲ್ಲ ವಿಡಿಯೋ ಆನ್ ಮಾಡಿ. ಪ್ರಶಾಂತ್ ಸರ್ ಇರ್ಬೋದು, ಚಂದ್ರಶೇಖರ್ ಸರ್ ಇರ್ಬೋದು, ಎಲ್ಲರೂ ವಿಡಿಯೋ ಆನ್ ಮಾಡಿ. ಸಾಧ್ಯ ಆದಷ್ಟು ಯಾರ್ಯಾರಿಗೆ ಆಗ್ತದೋ ಅವರೆಲ್ಲರೂ ವಿಡಿಯೋ ಆನ್ ಮಾಡಿ. ಬಿಡಪ್ಪ, ಎಲ್ಲೋ ಹೋಗಿ ಕುತ್ಕೊಂಡು ಆತರ ಏನಾರು ಇದ್ರು ಹಾಸ್ಪಿಟಲ್ ಅಲ್ಲಿ ಇದ್ದೀರಿ, ನಿಮ್ ಡ್ರಿಪ್ಸ್ ಹಾಕ್ಬಿಟ್ಟಿದ್ದಾರೆ ಅಂತ ಸ್ಟೇಜ್ ಅಲ್ಲಿ ಏನಾರು ಇದ್ದೀರಿ ಅಂತ ಹೇಳಿದ್ರೆ ಎಕ್ಸ್ಕ್ಯೂಸ್ ಇದೆ. ಹಿಂಗೆ ನನ್ ಕಂಡೀಷನ್ ಹಿಂಗಿದೆ ಅಪ್ಪ, ನಾನು ಆನ್ ಮಾಡಕ್ಕೆ ಆಗಲ್ಲ ಅನ್ನೋ ಅಂತವ್ರು ಯಾರಾದ್ರೂ ಇದ್ರೆ ಅವ್ರ ಇದ್ ಮಾಡಿ. ಓಕೆ ಎವ್ರಿ ಒನ್. ಓಕೆ, ಸರಿ. ಇಲ್ಲಿ ಏನ್ ನಾವ್ ನೋಡ್ಬೋದಾಗಿರೋದು ಅಂತ ಹೇಳಿದ್ರೆ, ಮುಖ್ಯವಾಗಿ ಏನ್ ಹೇಳ್ತಾ ಇದ್ದೆ ನಾನು? ಇವರೆಲ್ಲ ನಾವೇನ್ ಇಷ್ಟು ಇದುವರೆಗೂ ನೋಡಿದ್ವಲ್ಲ, ಈ ಪಿಕ್ಚರ್ ಅಲ್ಲಿ ನೋಡ್ತಾ ಇದ್ದೀರಿ ನೋಡಿ. ಇಲ್ಲಿ ಇರೋರು ಅಷ್ಟು ಜನ ಇದಾರಲ್ಲ, ಇವರೆಲ್ಲ ಸಾಧಕರು. ಅದ್ರ ಜೊತೆಗೆ ನೀವು ಒಂದಷ್ಟು ಜನಗಳ ಹೆಸರು ಹೇಳಿದ್ರಿ. ಸುಧಾಮೂರ್ತಿ ಅವ್ರ ಹೇಳಿದ್ರಿ, ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಿದ್ರಿ. ಹಾಗೆ ಸಾಕಷ್ಟು ಜನಗಳಿದ್ದಾರೆ. ಇವ್ರು ಯಾರು ಕಣ್ಣಿ ಕಾಣ್ದವ್ರಲ್ಲಪ್ಪ, ಎಲ್ಲೋ ಕುತ್ಕೊಂಡು ಹಿಮಾಲಯ ಪರ್ವತದಲ್ಲೋ ಏನು ಒಂಟಿ ಕಾಲಲ್ಲಿ ತಪಸ್ ಮಾಡಿದವ್ರಲ್ಲ. ಅವರೆಲ್ಲ ನಮ್ ಜೊತೆಗೆ ನಮ್ ತರನೇ ನಮ್ ಜೀವನದಲ್ಲೇ ಎದುರುಗಡೆ ಕಣ್ಣೆದುರುಗಡೆನೆ ಅಚೀವ್ ಮಾಡಿ ಹೋದಂತವ್ರು ಅಲ್ವಾ? ಎಲ್ಲರೂ ಕಣ್ಣೆದುರುಗಡೆನೆ ಇದ್ದಾರೆ. ಪುನೀತ್ ರಾಜ್ಕುಮಾರ್ ನೋಡಿದ್ವಿ, ಎಷ್ಟು ಅಭಿಮಾನಿಗಳಿದ್ದಾರೆ ಅವರಿಗೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಅವ್ರು ಕರ್ನಾಟಕ ರತ್ನ ಅಂತ ಹೇಳ್ತಾರೆ. ಅವರು ಇರೋವರೆಗೂ ಅವ್ರನ್ನ ಯಾರು ಗುರ್ತಿಸ್ಲಿಲ್ಲ. ಬಟ್ ಅವ್ರು ಹೋದ್ಮೇಲೆ ಗೊತ್ತಾಯ್ತು ಅಂತ ಮಾಣಿಕ್ಯನ ನಾವು ಕಳ್ಕೊಂಡ್ಬಿಟ್ವಿ ಅಂತ ಹೇಳಿ. ಎಲ್ಲರೂ ಇಡೀ ಕರ್ನಾಟಕ ಜನತೆನೆ ಕಣ್ಣೀರ್ ಹಾಕ್ದವ್ರು ಯಾರು ಇಲ್ಲ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಳ್ಕೊಂಡಾಗ. ಇದು ನಿಜವಾದ ಸಕ್ಸಸ್ ಅಂತ ನಾವ್ ಹೇಳ್ತೀವಿ. ಸುಧಾಮೂರ್ತಿ ಅಮ್ಮ ನೋಡಿ, ಎಷ್ಟು ಇನ್ಸ್ಪಿರೇಷನ್ ಕೊಡ್ತಾರೆ ಅವರು, ಎಷ್ಟು ಅವರು ಲೈಫ್, ಅವರು ಎಷ್ಟು ಇನ್ಸ್ಪಿರೇಷನ್ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಸಾಕಷ್ಟು. ಅವ್ರವ್ರು ಒಂದು ನಡಿಗೆ, ಅವರ ಒಂದು ನುಡಿ ಇರ್ಬೋದು, ಅವ್ರದ್ದೊಂದು ಪ್ರತಿಯೊಂದು ಆಕ್ಟಿವಿಟಿ ಸಮೇತ ಇಷ್ಟು ಜನರಿಗೆ ಇನ್ಸ್ಪಿರೇಷನ್ ಕೊಡುತ್ತೆ ಅಂದ್ರೆ ಅಷ್ಟು ಇನ್ಸ್ಪಿರೇಷನ್ ತುಂಬುತ್ತೆ ಅಲ್ವಾ? ಅಲ್ವಾ ಸರ್ ಮಲ್ಲಿಕಾರ್ಜುನ್ ಸರ್? ನಾವ್ ಎಷ್ಟ್ ಜನಗಳನ್ನ ನೋಡ್ತಿದೀವಿ. ಸೊ ಹಾಗಾಗಿ ಮತ್ತೆ ಇಲ್ಲಿ ಯಾರಿದ್ದಾರೆ? ಅಂಬಾನಿ ಅವರಿದ್ದಾರೆ, ಅಚೀವ್ ಮಾಡಿದ್ದಾರೆ. ಅವರೆಲ್ಲ ಬಡತನದಿಂದಲೇ ಬಂದವರು. ಯಾರೆಲ್ಲ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ, ಯಾರೆಲ್ಲ ದೊಡ್ಡ ದೊಡ್ಡ ನಾವು ಏನ್ ಹೇಳ್ತೀವಿ ಅತ್ಯಂತ ಶ್ರೀಮಂತರ ಪಟ್ಟಿನಲ್ಲಿ ಇದಾರಲ್ವಾ, ಅವ್ರೆಲ್ರು ಏನು ಎಲ್ಲಿಂದನೂ ಬಂದವರಲ್ಲ. ಇಲ್ಲಿ ಸಚಿನ್ ತೆಂಡೂಲ್ಕರ್, ನಾವ್ ಎಷ್ಟೋ ಸರಿ ಅನ್ಕೊಳ್ತೀವಿ ಲೈಫ್ ಅಲ್ಲಿ ಎಷ್ಟೋ ಮಕ್ಳು ಸೂಸೈಡ್ ಮಾಡ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ಒಂದ್ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ರು ಅಂತ ಹೇಳ್ತಾರೆ. ಬಟ್ ಸಚಿನ್ ತೆಂಡೂಲ್ಕರ್ಗೆ ಏನಾಯ್ತು ಅಂತ ಹೇಳಿದ್ರೆ, ಅವ್ರಿಗೆ ಕೈ ಹಿಡಿದಿದ್ ಯಾವ್ದು ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಬಹಳ ಇದ್ರಲ್ಲಿ ಇದ್ರವ್ರು. ಕ್ರಿಕೆಟ್ ಅಲ್ಲಿ ಅವ್ರಿಗೆ ಓದೋದು ಅಂದ್ರೆ ಅವ್ರಿಗೆ ಆಗ್ತಿರ್ಲಿಲ್ಲ. ಬಟ್ ಅವ್ರದ್ದು ಎಲ್ಲಿತ್ತು ಅಚೀವ್ಮೆಂಟ್ ಅಂತ ಹೇಳಿದ್ರೆ ಸಕ್ಸಸ್ ಸ್ಪೋರ್ಟ್ಸ್ ಅಲ್ಲಿ ಇತ್ತು. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಒಂದ್ ಸಿಗ್ಲಿಲ್ಲ ಅಥವಾ ಯಾವ್ದಾದ್ರು ಒಂದರಲ್ಲಿ ಫೇಲ್ ಆದ್ವಿ ಅಂತ ಹೇಳಿದ್ರೆ ಜೀವನನೇ ಕಳ್ಕೊಂಡ್ಬಿಡುವಂತ ಪ್ರಯತ್ನಕ್ಕೆ ಹೋಗ್ತೀವಿ. ಅದಲ್ಲ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿ ನೋಡ್ಬೇಕಾಗಿರೋದು ಯಾವ್ದು ಅಂತ ಹೇಳಿದ್ರೆ, ನಾವು ಸಕ್ಸಸ್ ಆಗ್ಲಿಕ್ಕೆ ಏನೇನ್ ಮಾಡ್ಬೋದು ಅಂತೇಳಿ ಇಲ್ಲಿ ಸಕ್ಸಸ್ ಆಗಿರೋರ್ನ ಲಿಸ್ಟ್ ಅನ್ನ ನೋಡಿದೀವಿ. ಸೊ ಇಲ್ಲಿ ನಾವು ಪ್ರಯತ್ನ ಮಾಡ್ಬೋದು. ಇವತ್ತು ನಮಗ್ ನಾವು ಕ್ವಶನ್ ಹಾಕೋಬಹುದು, ಈ ಪ್ಲೇಸ್ ಅಲ್ಲಿ ನಾನು ಕೂಡ ಯಾಕೆ ಆಗ್ಬಾರ್ದು? ಆಗ್ಲಿಕ್ಕೆ ಸಾಧ್ಯ ಇಲ್ವಾ? ಖಂಡಿತ ಇದೆ. ಹಾಗಾದ್ರೆ ಅವರು ಸಕ್ಸಸ್ ಆಗ್ಬೇಕು ಅಂತಂದ್ರೆ ಏನ್ ಮಾಡಿದ್ರು? ಎಲ್ಲ ಇದು ಟೈಪ್ ಮಾಡ್ಬೋದಾ ಚಾಟ್ ಬಾಕ್ಸ್ ಅಲ್ಲಿ? ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಅವ್ರು ಏನ್ ಮಾಡಿದ್ರು? ನಾವ್ ಇದುವರೆಗೂ ಅವ್ರದ್ದು ಹೆಸರುಗಳನ್ನ ನೋಡಿದ್ವಿ, ಇಂತಿಂತವ್ರು ಇದ್ದಾರೆ ಅಂತ ಹೇಳಿ. ಹಾಗಾದ್ರೆ ಅವ್ರು ಆ ಲೆವೆಲ್ ನ ರೀಚ್ ಆಗ್ಬೇಕು ಅಂತ ಹೇಳಿದ್ರೆ ಏನ್ ಆಗಿದ್ರು ಅವರು? ಹಾರ್ಡ್ ವರ್ಕ್ ಮಾಡಿದ್ರು. ಪ್ರವೀಣ್ ಸರ್ ಹೇಳ್ತಿದ್ದಾರೆ ಹಾರ್ಡ್ ವರ್ಕ್ ಮಾಡಿದ್ರು, ಸ್ಮಾರ್ಟ್ ವರ್ಕ್ ಮಾಡಿದ್ರು. ರಮೇಶ್ ಸರ್ ಹೇಳ್ತಿದ್ದಾರೆ ಸ್ಮಾರ್ಟ್ ವರ್ಕ್ ಮಾಡಿದ್ರು ಅಂತೇಳಿ. ಹೌದು, ರಿಯಲಿ. ಓಕೆ. ಸೊ ಇಲ್ಲಿ ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ನಾವು ಬರೀ ಹಾರ್ಡ್ ವರ್ಕ್ ಮಾಡಿದ್ವಿ ಅಂತಂದ್ರೆ ಜೀವನದಲ್ಲಿ ಮುಂದೆ ಬರಕ್ ಸಾಧ್ಯ ಇದೆಯಾ? ಏನಿಲ್ಲ, ಬರೀ ಹಾರ್ಡ್ ವರ್ಕ್. ಏನಪ್ಪಾ ಅಂತ ಹೇಳಿದ್ರೆ ಹಗ್ಲು ರಾತ್ರಿ ದುಡಿತಾನವನು, ಹಗ್ಲು ರಾತ್ರಿ ದುಡಿತಾನೆ, ಹಗ್ಲು ರಾತ್ರಿ ದುಡಿತಾನೆ ಅಂತ ಹೇಳಿದ್ರೆ ಅದನ್ನ ಅಚೀವ್ಮೆಂಟ್ ಅಂತ ಹೇಳ್ತೀವ ನಾವು? ಹೇಳ್ತೀವ? ಹೇಳಕ್ ಆಗಲ್ಲಲ್ವಾ? ಯಾಕೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಏನ್ ಬೇಕಾಗುತ್ತೆ ಅಂತಂದ್ರೆ, ಅವನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾನೋ ಅದ್ರ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ
ಕೂಲಿಕಾರರು ಏನ್ ಮಾಡ್ತಾರೆ ಅಂದ್ರೆ ಬೆಳಗ್ಗಿಂದ ರಾತ್ರಿವರೆಗೂ ಏನ್ ಮಾಡ್ತಾರೆ, ಕೂಲಿ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಈ ಬೆಳಗಿಂದ ರಾತ್ರಿವರೆಗೂ ದುಡ್ದು ಹೆಂಗೆ ಅಂದ್ರೆ ಬಾಳ ದುಡ್ದು ಸಾಕಾಗಿ ಏನ್ ಮಾಡ್ತಾರೆ, ರಾತ್ರಿ ಅವರಿಗೆ ನೆಲ ಸಿಕ್ಕರೆ ಸಾಕು ಅನ್ನಂಗಾಗಿರ್ತಾರೆ. ಆದ್ರೆ ಅವ್ರಿಗೆ ಸಿಗೋ ಸಂಬಳ ಎಷ್ಟು? ದಿನಗೂಲಿ ಮಾತ್ರ ಸಿಗುತ್ತೆ ಅವ್ರಿಗೆ. ನೀನ್ ಬಾಳ ಮಾಡ್ಬಿಟ್ಟಿಯಪ್ಪ, ನಿಂಗ್ ಬಾ ಇಲ್ಲಿ 1,00,000 ಕೊಡ್ತೀನಿ ಅಂತ ಯಾರು ಹೇಳಲ್ಲ. ನೀನ್ ದಿನಕ್ಕೆ ಇಷ್ಟೇ ತಗೋ, ಇಷ್ಟೇ ಮಾಡು ಅಂತ. ಅವ್ನು ಎಷ್ಟರ ಕೆಲಸ ಮಾಡ್ಲಿ, ದಿನಗೂಲಿ ಅಂತ ಫಿಕ್ಸ್ ಇರುತ್ತೆ ಅವ್ರಿಗೆ. ಅದೇ ಇಲ್ಲಿ ಸ್ಮಾರ್ಟ್ ವರ್ಕ್ ಮಾಡೋರಿಗೆ, ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ದೀನಿ ನಾನು, ಟೆಕ್ನಿಕಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಈ ರೀತಿಯಾಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋರಿಗೆ ಎಷ್ಟಿರುತ್ತೆ ಅಂದ್ರೆ, ಅವ್ರು ಸ್ಮಾರ್ಟ್ ವರ್ಕ್ ಮಾಡಿರ್ತಾರೆ, ಅವ್ರ ಸ್ಯಾಲ್ರಿ ಆಗಿರ್ಬೋದು, ಅವ್ರ ಪ್ಯಾಕೇಜ್ ಅನ್ನುವಂಥದ್ದು ಇರ್ಬೋದು, ಏನಿರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಜಾಸ್ತಿ ಇರುತ್ತೆ ಅಲ್ವಾ? ಹಾಗಾದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ, ಈ ಚಿತ್ರದ ಪ್ರಕಾರ ನೋಡ್ಬೇಕು ಅಂತ ಹೇಳಿದ್ರೆ, ನಾನ್ ಹಾರ್ಡ್ ವರ್ಕ್ ಮಾಡ್ಬೇಕು ಅಂತಂದ್ರೆ ಯಾಕೆ ನಾವು ಹಾರ್ಡ್ ವರ್ಕ್ ಮಾಡ್ಬೇಕು? ಯಾಕೆ ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ ನಮ್ಗೆ ಸಕ್ಸಸ್ ಬೇಕು ಅಲ್ವಾ? ನಮಗೆ ಸಕ್ಸಸ್ ಬೇಕಾಗಿದೆ. ಅವಾಗ್ಲೇ ಎಲ್ಲರೂ ಹೇಳಿದ್ರು ನಮ್ಗೆ ಹ್ಯಾಪಿನೆಸ್ ಬೇಕಾಗಿದೆ. ಹೌದು, ನಮ್ಗೆ ಏನ್ ಬೇಕಾಗಿದೆ? ಸಂತೋಷ ಬೇಕಾಗಿದೆ, ಇವತ್ತು ನೆಮ್ಮದಿ ಬೇಕಾಗಿದೆ, ಮತ್ತೆ ಅದ್ರ ಜೊತೆಗೆ ಮಾನಸಿಕ ಶಾಂತಿ ಅಂತ ಹೇಳಿದ್ವಿ. ಹೌದು, ನಮ್ಗೆ ಮಾನಸಿಕ ಶಾಂತಿ ಬೇಕಾಗಿದೆ. ಮನೆ ಕೆಲಸದಿಂದ ಮನೆಗ್ ಬಂದ್ವಿ ಅಂದ್ರೆ ಮಾನಸಿಕವಾಗಿ ಶಾಂತಿ ಬೇಕು, ಮನೆಯಲ್ಲಿ ಶಾಂತಿ ಬೇಕು ಅಂತ ಬಯಸ್ತೀವಿ. ಮತ್ತೆ ನಾವು ಡ್ಯೂಟಿಗೆ ಹೋದ್ವಿ, ಅಲ್ಲೂ ಕೂಡ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಎಲ್ಲರ ಜೊತೆ ನಾನ್ ಚೆನ್ನಾಗಿರ್ಬೇಕು, ಸ್ನೇಹದಿಂದ ಎಲ್ಲರ ಜೊತೆಗೆ ಬೆರಿಬೇಕು ಅಂತ ಹೇಳಿ ನಾವು ಬಯಸ್ತೀವಿ. ಅದಕ್ಕೆ ಅವಾಗ್ಲೇನು ಒಬ್ರು ಹೇಳಿದ್ರು ಏನು ಅಂತ ಹೇಳಿದ್ರೆ, ಒಳ್ಳೆ ಫ್ರೆಂಡ್ ಸರ್ಕಲ್ ಇರ್ಬೇಕು ಅಂತ ಹೇಳಿದ್ರು. ಸೊ ಇದೆಲ್ಲದು ಯಾವ್ದ್ರಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ನಾವ್ ಯಾಕೆ ಹಾರ್ಡ್ ವರ್ಕ್ ಮಾಡ್ಬೇಕು ಅನ್ನೋದ್ರಲ್ಲಿ ಇದೆಲ್ಲ ಬರುತ್ತೆ. ಹಾಗಾದ್ರೆ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ನಮಗೆ ಬೇಕಾಗುತ್ತೆ. ಸ್ಮಾರ್ಟ್ ವರ್ಕ್ ಹೇಗ್ ಮಾಡೋದು? ಸ್ಮಾರ್ಟ್ ವರ್ಕ್ ಅಂದ್ರೆ ಏನು ಅಂತ ಹೇಳಿ ನಾವ್ ಇದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅಂತಂದ್ರೆ ಇಲ್ಲೊಂದ್ ಚಿತ್ರ ಇದೆ ನೋಡಿ. ಇಲ್ಲಿ ಅವಾಗಿನ ಕಾಲದಾಗ ನಾವು ಸ್ಟೋರಿ ಹೇಳ್ತಿದ್ರು ನಮ್ಗೆ ಸಣ್ಣವರಿದ್ದಾಗ. ಒಂದ್ ಕಾಗೆಗ್ ಬಾಯಿ ಆಗಿತ್ತು, ಒಂದ್ ಮಡಿಕೆ ಇತ್ತು, ಅದ್ರೊಳಗಡೆ ನೀರ್ ಇತ್ತು, ಅದೇನ್ ಮಾಡ್ತು, ಕಲ್ಲುಗಳನ್ನ ತಂದ್ ಹಾಕಿ ಏನ್ ಮಾಡ್ತು, ನೀರ್ ಕುಡಿತು ಅಂತ ಹೇಳ್ತಿದ್ರು ಅಲ್ವಾ? ಆದ್ರೆ ಇವಾಗ ನಾವ್ ಯಾರಾದ್ರೂ ಮಕ್ಳಿಗೆ ಆ ಸ್ಟೋರಿ ಹೇಳಿದ್ರೆ ಅವ್ರು ಕೇಳ್ತಾರ? ಬಟ್ ಇಲ್ಲಿ ಇವಾಗಿನ ಕಾಗೆಗಳೇನು ಅಂತ ಹೇಳಿದ್ರೆ, ಸ್ಟ್ರಾ ತಂದು ಅದ್ರೊಳಗಡೆ ಹಾಕ್ಬಿಟ್ಟು ನೀರ್ ಕುಡಿತು ಅಂತ ನಾವ್ ಹೇಳ್ಬೋದು. ಅಂದ್ರೆ ಇಲ್ಲಿ ನಾವ್ ನೋಡ್ಬೋದು ಹಾರ್ಡ್ ವರ್ಕ್ ಯಾವ್ದು, ಸ್ಮಾರ್ಟ್ ವರ್ಕ್ ಯಾವ್ದು ಅಂತೇಳಿ. ಸೊ ಇಲ್ಲಿ ನಾವ್ ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ, ಇಲ್ಲಿ ನೀವು ನೋಡ್ಬೋದು, ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಎಲ್ರಿಗೂ, ಸ್ಮಾರ್ಟ್ ವರ್ಕ್. ಸ್ಮಾರ್ಟ್ ವರ್ಕ್ ಅಂತಂದ್ರೆ ಏನು ಅಂತ ಹೇಳಿದ್ರೆ, ನಾವ್ ಮಾಡೋ ಕೆಲ್ಸನೇ ಮಾಡ್ತೀವಿ, ಬೇರೆ ಏನು ಇಲ್ಲ. ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ಮೆಥಡ್ ವೈಸ್ ಮಾಡುವಂತದ್ದು, ಮತ್ತೆ ಒಳ್ಳೆಯ ಒಂದು ಡೈರೆಕ್ಷನ್ ಅಲ್ಲಿ ನಾವು ಮಾಡುವಂತ ಕಾರ್ಯವನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀವಿ, ನಾವ್ ಮಾಡೋ ಕೆಲ್ಸನೇ ಇರುತ್ತದು, ಬೇರೆ ಏನು ಎಕ್ಸ್ಟ್ರಾ ಕುತ್ಕೊಂಡು ನಾವು ಆಗಿ ಏನು ಮಾಡೋದಿಲ್ಲ. ವರ್ಕಿಂಗ್ ವಿತ್ ರೈಟ್ ಡೈರೆಕ್ಷನ್ ಅಂತ ಹೇಳ್ತೀವಿ, ಅದ್ರ ಜೊತೆಗೆ ವರ್ಕಿಂಗ್ ವಿತ್ ರೈಟ್ ಮೆಥಡ್ ಅಂತ ಹೇಳ್ತೀವಿ. ರೈಟ್ ಮೆಥಡ್ ನಾವು ಬಳಸ್ತಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಾವು ಮಾಡುವಂತ ಕೆಲಸದಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ವರ್ಕಿಂಗ್ ವಿತ್ ಡೈರೆಕ್ಷನ್ ಅಂತ ಹೇಳಿದ್ರೆ ಯಾವ ರೀತಿ? ಅದು ಏನಾಗಿರ್ಬೇಕು ಅಂದ್ರೆ ನಮ್ಮ ಸಕ್ಸಸ್ಗೆ ಹತ್ರ ಆಗಿರ್ಬೇಕು. ನಾನ್ ಮಾಡೋ ಕೆಲಸ ಸಕ್ಸಸ್ಗೆ ಹತ್ರ ಆಗಿರ್ಬೇಕು ಅಂತ ಹೇಳಿದ್ರೆ ಅದ್ರಲ್ಲಿ ಏನು ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗೋದೇನು ಅಂದ್ರೆ ಯುಕ್ತಿಯಿಂದ ಮಾಡುವಂತದ್ದು ಅಂತ ಹೇಳ್ತೀವಿ. ಸೊ ಯುಕ್ತಿ, ಪ್ಲಾನ್ ಮಾಡಿ ಮಾಡ್ಬೇಕಾಗುತ್ತೆ. ನಾವು ವಿತೌಟ್ ಪ್ಲಾನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ನಮ್ಗೆ ಹಾಗೆ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮುಖ್ಯ ಆಗಿರುತ್ತೆ? ಏನ್ ಮುಖ್ಯ ಆಗಿರುತ್ತೆ? ಚಿತ್ರದಲ್ಲಿ ನೀವು ನೋಡ್ತಾ ಇದ್ರಿ, ನಮ್ಗೊಂದು ಗುರಿ ಇರ್ಬೇಕಲ್ವಾ? ಹೌದು ಅಲ್ವಾ? ನಮ್ಗೆ ಒಂದು ಸರ್ಟನ್ ಗುರಿ ಇರ್ಬೇಕಾಗುತ್ತೆ. ಹಾಗಾದ್ರೆ ಗುರಿ ಇರ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕಾಗತ್ತೆ? ಗುರಿಯನ್ನ ನಾವ್ ಇಟ್ಕೊಂಡ್ವಿ, ಆ ಗುರಿಯನ್ನ ರೀಚ್ ಆಗ್ಬೇಕು ಅಂದ್ರೆ ನಮ್ಗೆ ಏನೇನ್ ಅಗತ್ಯ ಇರುತ್ತೆ? ಚಾಟ್ ಬಾಕ್ಸ್ ಯೂಸ್ ಮಾಡ್ಬೋದು ನೀವೆಲ್ರು. ನಾನೊಂದು ಗುರಿಯನ್ನ ಇಟ್ಕೊಂಡಿದೀನಿ, ಆ ಗುರಿಯನ್ನ ನಾನು ತಲುಪಬೇಕು ಅಂತ ಹೇಳಿದ್ರೆ ನಮ್ಗೆ ಏನ್ ಬೇಕಾಗ್ತದೆ? ಥಿಂಕ್ ಮಾಡಿ ಎಲ್ಲರೂ. ಎಸ್, ಇಲ್ಲಿ ಏನು ಪ್ಲಾನಿಂಗ್ ಮಾಡ್ಬೇಕು. ಸತೀಶ್ ಸರ್ ಹೇಳ್ತಿದಾರೆ ಪ್ಲಾನಿಂಗ್. ಹೌದು, ನಾವು ಸರಿಯಾಗಿ ಪ್ಲಾನ್ ಮಾಡ್ಬೇಕಾಗುತ್ತೆ. ವಿತೌಟ್ ಪ್ಲಾನ್ ಅಂತ ಏನು ಅಂದ್ರೆ ನನ್ಗೆ ಗೊತ್ತಿಲ್ಲ, ಈಗ ನಾನು ಯಾವ್ದೋ ಒಂದು ಊರಿಗೆ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಪ್ಲಾನ್ ಮಾಡಿ ನಾನು ಇಂತಲ್ಲೇ ಹೋಗ್ಬೇಕು, ಟ್ರೈನ್ ಅಲ್ಲಿ ಹೋಗ್ಬೇಕು, ಬಸ್ ಅಲ್ಲಿ ಹೋಗ್ಬೇಕು, ಅಥವಾ ಫ್ಲೈಟ್ ಅಲ್ಲಿ ಹೋಗ್ಬೇಕು, ಅಥವಾ ಹೇಗ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿ ನಾನು ಹೋದೆ ಅಂದ್ರೆ ಅಲ್ಲಿಗೆ ರೀಚ್ ಆಗ್ತೀನಿ. ನಾನೇನು ಪ್ಲಾನ್ ಮಾಡಿಲ್ಲ ಅಂತ ಹೇಳಿದ್ರೆ ಕಂಡಕ್ಟರ್ ಬಂದು ಎಲ್ಲಿ ಕೇಳಿ ಎಲ್ಲಿಗೆ ಹೋಗ್ಬೇಕು ಅಂದ್ರೆ, ಎಲ್ಲ ಬಸ್ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿ ಕೊಡಿ ಟಿಕೆಟ್ ಅಂತ ಹೇಳ್ಬೇಕಾಗುತ್ತೆ ಅಲ್ವಾ? ಸೊ ಇಲ್ಲಿ ಚಂದ್ರಶೇಖರ್ ಸರ್ ಹೇಳ್ತಿದ್ದಾರೆ ಗುರಿ ಮುಖ್ಯ ಅಂತ ಹೇಳ್ತಿದ್ದಾರೆ. ಹೌದು, ನಮ್ ಲೈಫ್ ಅಲ್ಲಿ ನಮ್ಗೆ ಏನ್ ಬೇಕಾಗುತ್ತೆ? ಗುರಿ ಅನ್ನುವಂಥದ್ದು ನಮ್ಗೆ ಬಹಳ ಮುಖ್ಯವಾಗಿರುತ್ತೆ. ಮತ್ತೆ ಫೋಕಸ್, ನಾವ್ ಯಾವ್ದ್ರ ಮೇಲೆ ಫೋಕಸ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಎಷ್ಟೋ ಸರಿ ನಮ್ಗೇನು ಅಂದ್ರೆ ನಾವ್ ಯಾವ್ದ್ರ ಮೇಲೆ ಫೋಕಸ್ ಮಾಡ್ತೀವಿ ಅನ್ನೋದೇ ಗೊತ್ತಿರೋದಿಲ್ಲ. ಯಾರೋ ಕೆಲವು ಸರಿ, ಎಷ್ಟೋ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ರಿಯಲಿ ಏನಾಗುತ್ತೆ ಅಂದ್ರೆ, ಕೆಲವರು ಬಿಸ್ನೆಸ್ ಮಾಡ್ತಾರೆ, ಕ್ಲಿಕ್ ಆಗ್ತಾರೆ, ಅದ್ರಲ್ಲಿ ಲಕ್ಷ ಕೋಟಿ ಸಂಪಾದನೆ ಮಾಡ್ತಾರೆ, ಅವ್ರಿಗೆ ಏನಾಗುತ್ತೆ ಅಂದ್ರೆ ಅಷ್ಟು ಪ್ರಾಫಿಟ್ ಸಿಗುತ್ತೆ. ಇನ್ ಕೆಲವ್ರು ಬಿಸ್ನೆಸ್ ಮಾಡಕ್ ಹೋಗ್ತಾರೆ, ಸಾಲಗಿಲ್ಲ ಮಾಡ್ಕೊಂಡು ಏಕದಮ್ ಏನಾಗ್ತಾರೆ ಅಂದ್ರೆ ಡೌನ್ ಫ್ಲೋರಿಗೆ ಬಂದ್ಬಿಡ್ತಾರೆ, ಅಂದ್ರೆ ಕೆಳಗಿಳಿದು ಬಿಡ್ತಾರೆ. ಯಾಕೆ ಹಿಂಗಾಗುತ್ತೆ ಅಂತ ಹೇಳಿದ್ರೆ, ಫೋಕಸ್, ನನ್ ಫೋಕಸ್ ಯಾವ್ದಿದೆ, ನನ್ನಲ್ಲಿ ಯಾವ ಅರ್ಹತೆ ಇದೆ, ಯಾವ ಕೆಪಾಸಿಟಿ ಇದೆ, ನಾನು ಅದ್ರ ಮೇಲೆ ವರ್ಕ್ ಮಾಡ್ತಿದ್ದೀನ ಏನು ಅನ್ನೋದು ಗುರ್ತಿಸ್ದೇನೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತೇಳಿ ಅವ್ರಿಗೆ ಸೇಲ್ ಮಾಡೋ ಟೆಕ್ನಿಕ್ ಚೆನ್ನಾಗಿರುತ್ತೆ. ಒಂದು ಸ್ಯಾರಿ, ಒಂದು
ಯಾವ್ದು ಅಂತ ಹೇಳಿದ್ರೆ ಒಂದು ಬಟ್ಟೆ ಅಂಗಡಿ ಅಂತ ಹೇಳ್ಬೋದು. ಬಟ್ಟೆ ವ್ಯಾಪಾರ ಮಾಡೋ ಟ್ಯಾಲೆಂಟ್ ಅವರಲ್ಲಿ ಇರುತ್ತೆ, ಬಟ್ ಅದ್ ನಮ್ಗಿರೋದಿಲ್ಲ. ನನ್ಗೆ ಟೀಚಿಂಗ್ ಮಾಡೋದಿರುತ್ತೋ ಅಥವಾ ಇನ್ನೇನೋ ಒಂದು ಸ್ಕಿಲ್ ಅನ್ನಲ್ಲಿ ಇರುತ್ತೆ. ನಾನ್ ಹೋಗ್ಬಿಟ್ಟು ಬರೀ ಸೇಲೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಹೇಳಿ ನಾವೇನಾದ್ರೂ ಅದು ಶಾಪ್ ಹಾಕೊಂಡ್ ಕುತ್ಕೊಂಡ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, ನಮ್ಗೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಮೇನ್ ಆಗಿ ಫೋಕಸ್ ನ ನಾವು ಜಾಸ್ತಿ ಮಾಡ್ಬೇಕಾಗುತ್ತೆ. ಹಾಗೇನೆ ಮತ್ತೆ ಏನು, ಇಲ್ಲಿ ನಾವು ನೋಡ್ತಾ ಇದೀವಿ, ನಮ್ಮ ಗುರಿ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ನಾವು ನಾನು ಇದಾಗಬೇಕು ಅನ್ನುವಂತ ಗುರಿಯನ್ನ ಇಟ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಇಲ್ಲಿ ಒಬ್ರು ಮೆಸೇಜ್ ಕೂಡ ಮಾಡಿದ್ರೆ ಚೆಕ್ ಬಾಕ್ಸ್ ಅಲ್ಲಿ, ಏನು ಅಂತ ಹೇಳಿದ್ರೆ ಗುರಿ ಇರ್ಬೇಕು, ಗುರು ಇರ್ಬೇಕು ಅಂತ ಹೇಳಿದ್ರು. ಹೌದು, ನಮ್ಗೆ ಒಳ್ಳೆ ಗುರು ಅನ್ನುವಂಥವ್ರು ಬಹಳ ಬಹಳ ಮುಖ್ಯ ಆಗಿರುತ್ತೆ. ಯಾಕೆ ಮುಖ್ಯ, ಯಾಕೆ ಮುಖ್ಯ ನಮ್ ಲೈಫಲ್ಲಿ ಗುರು ಇರ್ಬೇಕು ಅನ್ನೋದು? ಚಾಟ್ ಬಾಕ್ಸ್ ಯೂಸ್ ಮಾಡ್ರಿ. ಯಾಕೆ ನಮ್ ಲೈಫಲ್ಲಿ ಗುರು ಬಹಳ ಮುಖ್ಯ? ಎಸ್, ನಮ್ಗೆ ಮಾರ್ಗದರ್ಶನ ತೋರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಗೈಡೆನ್ಸ್, ನಮ್ಗೆ ಗುರುವಿನಿಂದ ಡೈರೆಕ್ಷನ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಎಸ್, ನಮ್ ಲೈಫ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಸರಿ ಎಷ್ಟೋ ಸರಿ ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ, ನಂಗೇನು ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಒಬ್ಬ ಕೋಚ್ ಅನ್ನುವಂಥವ್ರು, ಒಬ್ಬ ಗೈಡ್ ಅನ್ನುವಂಥ, ಒಬ್ರು ಗುರು ಅನ್ನುವಂಥದ್ದು ನಮ್ ಲೈಫ್ ಅಲ್ಲಿ ಬಹಳ ಮುಖ್ಯ ಇರುತ್ತೆ. ಅದಿಲ್ಲ ಅಂತ ಹೇಳಿದ್ರೆ ನಾವೇನಾಗ್ಬಿಡ್ತೀವಿ ಅಂದ್ರೆ, ಗುರಿನೂ ಇಲ್ಲ ಗುರುನೂ ಇಲ್ಲ ಅಂತ ಹೇಳಿದ್ರೆ ಹೋಗಿ ಬೀಳದೆ ಹಳ್ಳಕ್ಕೆ. ಆ ರೀತಿ ಎಷ್ಟೋ ಜನರ ಲೈಫ್ ಅಲ್ಲಿ ಈ ತರದ ಇನ್ಸಿಡೆಂಟ್ಸ್ ನ ನಾವು ನೋಡಿರ್ತೀವಿ ಅಲ್ವಾ. ಓಕೆ, ನೆಕ್ಸ್ಟ್ ನಾವ್ ಇಲ್ಲಿ ನೋಡ್ತಾ ಹೋಗೋಣ. ವರ್ಕಿಂಗ್ ವಿತ್ ರೈಟ್ ಡೈರೆಕ್ಷನ್ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನಾವು ರೈಟ್ ಮೆಥಡ್ ಅಲ್ಲಿ ಮಾಡ್ಬೋದು, ರೈಟ್ ಡೈರೆಕ್ಷನ್ ಅಲ್ಲಿ ಮಾಡ್ಬೋದು. ಇದೆಲ್ಲದಕ್ಕೂ ನಮ್ಗೆ ಏನ್ ಬೇಕಾಗುತ್ತೆ, ಸರ್ಟನ್ ಗುರಿಯನ್ನ ನಾವು ನಿರ್ದಿಷ್ಟ ಪಡಿಸ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಸ್ಕಿಲ್ ನಮಗ್ ಬೇಕಾಗುತ್ತೆ. ಸ್ಕಿಲ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಅದರದೇ ಆದಂತ ತಂತ್ರಗಳು ನಾವು ಬಳಸಬೇಕಾಗುತ್ತೆ. ಇಲ್ಲಿ ಒಂದು ಚಾರ್ಟ್ ಬಾಕ್ಸ್ ಬಂದಿದೆ ನೋಡಿ, ಚಾರ್ಟ್ ಬಾಕ್ಸ್ ಅಲ್ಲಿ ಒಂದು ಮೆಸೇಜ್ ಬಂದಿದೆ, ಈ ಫಾರ್ಮ್ ನ ಫಿಲ್ ಅಪ್ ಮಾಡಿ ಅಂತೇಳಿ. ನೀವೆಲ್ಲರೂ ಒಂದ್ 2 ನಿಮಿಷ ಟೈಮ್ ತಗೊಂಡು ಆ ಫಾರ್ಮ್ ಫಿಲ್ಅಪ್ ಮಾಡ್ತೀರಾ? ಯಾರೆಲ್ಲ ಹೊಸಬ್ರು ಬಂದಿದ್ದೀರಿ? ಶಾಂತಿ ಮ್ಯಾಮ್ ಹೊಸಬ್ರು, ಮತ್ತೆ ಶಿವರಾಮ್ ಸರ್ ಬಂದಿದ್ದೀರಿ, ಪ್ರವೀಣ್ HC ಸರ್ ಬಂದಿದ್ದೀರಿ, ಸುರೇಶ್ ಮಂಜುನಾಥ್ ಸರ್, ಶಾಂತಿ ಮ್ಯಾಮು, ಇವರೆಲ್ಲ ಇದ್ದೀರಲ್ಲ. ಆ ಏನ್ ಚಾಟ್ ಬಾಕ್ಸ್ ಅಲ್ಲಿ ಬಂದಿದೆ ನೋಡಿ, ಆ ಮೆಸೇಜ್ ನ ನೀವೇನ್ ಮಾಡಿ, ಆ ಫಾರ್ಮ್ ಬರುತ್ತೆ, ಆ ಫಾರ್ಮ್ ನ ಫಿಲ್ಅಪ್ ಮಾಡಿ. ಬಸಮ್ಮ ಮೇಡಮ್ ನೀವು ಕೂಡ ಮಾಡಿ, ಆ ಫಾರ್ಮ್ ನ ಫಿಲ್ಅಪ್ ಮಾಡಿ. ಫಿಲ್ಅಪ್ ಮಾಡಿದ್ಮೇಲೆ ಆಯ್ತು ಅಂದ್ರೆ ನೀವು ಡನ್ ಅಂತ ಮೆಸೇಜ್ ಹಾಕಿ ಚಾಟ್ ಬಾಕ್ಸ್ ಅಲ್ಲಿ. ಸೊ ಅದಾದ್ಮೇಲೆ ನಾನು ಈ ಸೆಷನ್ ನಾನು ಕಂಟಿನ್ಯೂ ಮಾಡ್ತೀನಿ. ಎಸ್, ಕೌಶಲ್ಯ ಅನ್ನುವಂಥದ್ದು ನಮ್ಗೆ ಬಹಳ ಮುಖ್ಯ ಆಗಿದೆ. ಚಂದ್ರಶೇಖರ್ ಸರ್ ಹೇಳ್ತಿದ್ದಾರೆ ಫಾರ್ಮ್ ಫಿಲ್ಅಪ್ ಮಾಡಿ. ಫಾರ್ಮ್ ಫೇಲ್ಡ್ ಅಂತ ಬರ್ತಾ ಇದೆ. ಇಲ್ಲ, ಇನ್ನೊಂದ್ಸರಿ ಟ್ರೈ ಮಾಡಿ, ಬರ್ತಾ ಇದೆ. ಯಾರ್ ಮಾಡಿದಿರಿ, ಯಾರ್ ಮಾಡ್ದವ್ರು ಯಾರಿದ್ರಿ ಮೆಸೇಜ್ ಮಾಡಿ. ಎಲ್ರಿಗೂ ಹಾಗೆ ಬರ್ತಿದ್ಯಾ ಫಾರ್ಮ್? ಡನ್. ಓಕೆ, ಇಲ್ಲಿ ಚಂದ್ರಶೇಖರ್ ಸರ್ ಆಗಿದೆ ಅಂತ ಮಾಡ್ತಾ ಇದ್ದಾರೆ. ಯಾರ್ಯಾರು ಮತ್ತೆ ಯಾರ್ಯಾರು ಫಿಲ್ಅಪ್ ಮಾಡಿದಿರಿ, ಬೇಗ ಬೇಗ ಫಿಲ್ಅಪ್ ಮಾಡಿ. ಅದ್ರಲ್ಲಿ ಏನಿಲ್ಲ, ಒಂದ್ 4 ಕ್ವಶನ್ ಇದೆ ಅಷ್ಟೇನೆ. ಆ ಕ್ವಶನ್ಸ್ ನೀವು ಟಿಕ್ ಮಾಡಿದ್ರೆ ಮುಗಿತಾ, ಫಾರ್ಮ್ ಫಿಲ್ಅಪ್ ಆಗ್ಬಿಡುತ್ತೆ. ಸೊ ಇಲ್ಲಿ ಬಂದಿದೆ ನೋಡಿ. ಈ ಕೆಳಗಿನ ಫಾರ್ಮ್ ಅನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಅಂತ ಬಂದಿದ್ದೀರಾ, ಆ ಫಾರ್ಮ್ ನ ಫಿಲ್ ಮಾಡಿ. ಓಕೆ, ಎಲ್ಲರದು ಆಗಿದೆ ಅಂತ ಅನ್ಕೊಳ್ತೀನಿ. ಆಗಿದ್ಯಾ? ಹ್ಯಾಂಡ್ ವೇವ್ ಮಾಡ್ಬೋದು ನೀವು. ಮತ್ತೆ ಚಂದ್ರಕಾಂತ್ ಸರ್ ಅಂತ ಬಂದಿದ್ದೀರಿ, ಆಗಿದೆಯಾ ಸರ್? ಫಿಲ್ಅಪ್ ಮಾಡಿದಿರಲ್ವಾ ಫಾರ್ಮ್? ಓಕೆ, ಡನ್. ಸೊ ಯಾರೆಲ್ಲ ಹೊಸಬ್ರು ಯಾರು ಬಂದಿದ್ದೀರಿ, ನೀವು ಅದನ್ನ ಕಡ್ಡಾಯವಾಗಿ ಫಾರ್ಮ್ ಫಿಲ್ಅಪ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ವಿಡಿಯೋ ಆನ್ ಮಾಡಿ. ವಿಡಿಯೋ ಆನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅಲರ್ಟ್ ಆಗಿ ನಾವ್ ಇರ್ತೀವಿ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ ಪಾಡಿಗೆ ನಾವ್ ಇಲ್ಲಿ ಮಾತಾಡ್ತಾ ಕ್ಲಾಸ್ ಹೇಳ್ತಾ ಇರ್ತೀವಿ, ನಿಮ್ ಪಾಡಿಗೆ ನೀವು ಕೇಳ್ತಾ ಇರ್ತೀರಿ ಅನ್ನಂಗಾಗುತ್ತೆ. ಅಲ್ಲಿ ಯಾರೋ ಕರೆದ್ರು ಡಿಸ್ಟರ್ಬೆನ್ಸ್ ಆಗುತ್ತೆ, ಆ ಕಡೆ ನಮ್ ಗಮನ ಹೋಗ್ಬಿಡುತ್ತೆ. ಓಕೆನಾ? ಸರಿ, ಈಗ ನಾವು ಮುಖ್ಯವಾಗಿ ಎಲ್ಲಿದ್ವಿ, ಯಾವ ವಿಷಯದಲ್ಲಿ? ವರ್ಕಿಂಗ್ ವಿತ್ ರೈಟ್ ಡೈರೆಕ್ಷನ್ ಮೆಥಡ್ ಅಲ್ಲಿ ನಾವು ಇದ್ವಿ. ಸೊ ಇಲ್ಲಿ ನಮ್ಮ ಪ್ರತಿಯೊಬ್ಬರಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ಲೈಫ್ ಅಲ್ಲಿ, ಈಗ ನಾನಿದ್ದೀನಿ, ನಾವೆಲ್ಲರೂ ಇದೀವಿ, ಇಲ್ಲಿ ನಮ್ಗೆ ಯಾವ್ದು ಬಹಳ ಮುಖ್ಯ ಆಗಿರುತ್ತೆ ಅಂತ ನಾವು ನೋಡ್ಬೋದು. ಪ್ರತಿಯೊಬ್ಬರಲ್ಲೂ 2 ಶಕ್ತಿಗಳಿದಾವು. ಒಂದು ಮಸಲ್ ಪವರ್ ಇದೆ, ಮತ್ತೊಂದು ಮೈಂಡ್ ಪವರ್ ಇದೆ. ಎಸ್ಆರ್ನು ಅಲ್ವಾ? ಮಸಲ್ ಪವರ್ ಇದೆ, ಮೈಂಡ್ ಪವರ್ ಇದೆ. ಇದರಲ್ಲಿ ಬಹಳ ಶಕ್ತಿ ಯಾವ್ದಿದೆ, ಯಾವ್ದ್ರಿಂದ ನಾವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇದೆ?
ಚಾರ್ಟ್ ಬಾಕ್ಸ್ ಯೂಸ್ ಮಾಡ್ಬೋದು. ಮಸಲ್ ಪವರ್ ಮತ್ತೆ ಮೈಂಡ್ ಪವರ್ ಇವೆರಡರಲ್ಲೂ ಪವರ್ಫುಲ್ ಯಾವ್ದಾಗಿದೆ? ಚಾರ್ಟ್ ಬಾಕ್ಸ್ ಅಲ್ಲಿ ಟಿಪ್. ಮೈಂಡ್ ಪವರ್ ಅಂತ ಚಂದ್ರಶೇಖರ್ ಸರ್ ಹೇಳ್ತಿದ್ದಾರೆ, ಭೂಮಿಕಾ ಮೇಡಮ್ ಮೈಂಡ್ ಪವರ್ ಅಂತ ಹೇಳ್ತಿದ್ದಾರೆ. ಎಸ್ ಎಸ್, ಮೈಂಡ್ ಪವರ್, ಮೈಂಡ್ ಪವರ್. ಎಸ್, ನಾವ್ ನೋಡಿದ್ವಿ. ಯಾರೋ ಕುಸ್ತಿಪಟುಗಳು ಮಾತ್ರ, ಎಲ್ಲರ ಜಗತ್ನಲ್ಲಿ ಯಾರು ಎಲ್ಲರೂ ಕುಸ್ತಿಪಟುಗಳು ಆಗ್ಲಿಕ್ಕಂತ ಸಾಧ್ಯ ಇಲ್ಲ. ಅವ್ರದ್ದು ಒಂದ್ ಕೂಡ ಏನಾದ್ರೆ ಅಂದ್ರೆ ಅವ್ರದ್ದು ಅದು ಒಂದ್ ಏನು ಅಂತ ಹೇಳಿದ್ರೆ ಅವ್ರು ಅದನ್ನ ಬೆಳೆಸ್ಕೊಂಡ್ ಬಂದಿರುವಂತದ್ದು. ನಮ್ಗಿಲ್ಲಿ ಬಹಳ ಬಹಳ ಮುಖ್ಯವಾಗಿರುವಂತದ್ದು ನಮ್ಮಲ್ಲಿ ಮೈಂಡ್ ಪವರ್ ಅನ್ನುವಂಥದ್ದು. ಮೈಂಡ್ ಪವರ್ ನಮ್ಗೆ ಎಷ್ಟು ಕೆಲಸವನ್ನ ಮಾಡುತ್ತೆ, ಇದು ಎಷ್ಟು ನಮ್ಗೆ ಅತ್ಯಂತ ನಮ್ ಲೈಫ್ ಅಲ್ಲಿ ಮುಖ್ಯ ಆಗಿದೆ ಅಂತ ಹೇಳಿದ್ರೆ ನಾವಿಲ್ಲಿ ನೋಡ್ಬೋದಾಗಿದೆ. ಹಾಗಾದ್ರೆ ವಾಟ್ ಈಸ್ ಮೈಂಡ್? ವಾಟ್ ಈಸ್ ಮೈಂಡ್ ಅಂತ ನಾವು ನೋಡಿದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ, ಎರಡು ಚಿತ್ರಗಳನ್ನ ನೋಡ್ತಾ ಇದೀವಿ. ಒಂದ್ ಕಡೆ ಬ್ರೈನ್ ಇದೆ, ಒಂದ್ ಕಡೆಗೆ ಮೈಂಡ್ ಇದೆ. ಓಕೆ, ಈ ಬ್ರೈನ್ ಏನಾಗಿದೆ ಅಂದ್ರೆ ನಮ್ಮ ಬಾಡಿನಲ್ಲಿ ಬ್ರೈನ್ ಹಾರ್ಡ್ವೇರ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ, ಮೈಂಡ್ ಅನ್ನುವಂಥದ್ದು ಸಾಫ್ಟ್ವೇರ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಶಾಲಾ ಕಾಲೇಜ್ ನಾವ್ ಇಲ್ಲಿವರೆಗೂ ಏನ್ ಎಜುಕೇಶನ್ ತಗೊಂಡಿದೀವಿ, ಈ ಎಜುಕೇಶನ್ ಅಲ್ಲಿ ನಮ್ಗೆ ಎಲ್ಲೂನು ಸಹ ಏನ್ ಮಾಡಿಲ್ಲ ಅಂತ ಹೇಳಿದ್ರೆ, ಯಾರು ನಮ್ಗೆ ನಮ್ಮ ಮೈಂಡ್ ನ ಹೇಗ್ ಪವರ್ಫುಲ್ ಆಗಿ ಇಟ್ಕೋಬೇಕು, ನಮ್ಮ ಮೈಂಡ್ ನ ಹೇಗ್ ಪೀಸ್ಫುಲ್ ಆಗಿ ಇಟ್ಕೋಬೇಕು, ನನಗೆ ಕಷ್ಟ ಬಂದಾಗ ಹೇಗ್ ಎದುರಿಸಬೇಕು, ನನಗೆ ಪ್ರಾಬ್ಲಮ್ಗಳು ಬಂದಾಗ ಹೇಗ್ ಎದುರಿಸಬೇಕು ಅನ್ನೋದು ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಅಲ್ವಾ? ಹೇಳ್ಕೊಟ್ಟಿದಾರ? ಹೇಳ್ಕೊಟ್ಟಿದಾರ? ಹೇಳ್ಕೊಟ್ಟಿದ್ರೆ ಅದನ್ನ ಕೇಳೋಂತ ತಾಳ್ಮೆನೂ ನಮ್ಗಿರ್ಲಿಲ್ಲ. ಏನೋ ಒಂದ್ ಹೇಳ್ತಾರೆ, ಯಾರಾದ್ರೂ ಈ ತರ ಕ್ಲಾಸಸ್ ನ ತಗೊಂಡಾಗ ಕೊರಿತಾರೆ ಅನ್ನೋಂತ ಸ್ಟೂಡೆಂಟ್ಸ್ ಮೈಂಡ್ ಸೆಟ್ ಇತ್ತು ಅವಾಗ. ಬಟ್ ಈಗ ಅರ್ಥ ಆಗ್ತಾ ಇದೆ, ಯಾವ ಸ್ಟೂಡೆಂಟ್ಗೆ ನಿಜವಾಗ್ಲೂ ಜೀವನದಲ್ಲಿ ಪ್ರಾಬ್ಲಮ್ ಆಗುತ್ತೋ ಅವಾಗ ಅವ್ರ ಗುರುಗಳು ನೆನಪಾಗಿರುತ್ತೆ. ಇದೆಲ್ಲ ಅವಾಗ ಹೇಳ್ತಿದ್ರು ನಾವ್ ಕೇಳಿಸ್ಕೊಂತಿರ್ಲಿಲ್ಲ ಅಂತೇಳಿ ಖಂಡಿತ ಅನ್ಸಿರುತ್ತೆ. ತಂದೆ ತಾಯಿಗಳು ಹೇಳಿರ್ತಾರೆ, ಗುರುಗಳು ಹೇಳಿರ್ತಾರೆ, ಅದನ್ನ ಕೇಳಿಸ್ಕೊಂಡಿರೋದಿಲ್ಲ. ಬಟ್ ಯಾವಾಗ ಅವ್ರಿಗೆ ಪ್ರಾಬ್ಲಮ್ ಬರುತ್ತೋ ಬಹಳ ಹೇಳ್ತಿದ್ರು, ನಾನು ಇದನ್ನ ಅವಾಗ್ಲೇನೆ ಅರ್ಥ ಮಾಡ್ಕೊಂಡಿದ್ರೆ ಇವತ್ ನಾನು ಹೇಗಿರ್ಬೇಕು ಅಂತ ಹೇಳಿ ಗೊತ್ತಾಗುತ್ತೆ. ಸೇಮ್ ಇದೇ ಇನ್ನೊಂದು ಏನಾಗುತ್ತೆ, ನಮ್ಗೆ ಎಕ್ಸಾಮು ನಮ್ಮ ಪರೀಕ್ಷೆನಲ್ಲಿ ಆ ಕ್ವಶನ್ಗೆ ಆನ್ಸರ್ ನೆನಪಾಗದಿದ್ದಾಗ ನೆನಪಾಗುತ್ತೆ ಅಲ್ವಾ? 100% ಅನ್ಸುತ್ತಲ್ವಾ? ಎಕ್ಸಾಮ್ ಬರಿತಾ ಇರ್ತೀವಿ, ನಮ್ ಕ್ವಶನ್ಗೆ ಆನ್ಸರ್ ಬರ್ಲಿಲ್ಲ ಅಂದಾಗ ನಾವ್ ತಲೆ ಕೆರ್ಕೊಳಕ್ ಶುರು ಮಾಡ್ತೀವಿ. ನಮ್ ಸರ್ ಎಷ್ಟ್ ಹೇಳ್ತಿದ್ರು, ನಮ್ ಮೇಡಮ್ ಎಷ್ಟ್ ಹೇಳ್ತಿದ್ರು, ನಾನ್ ಅರ್ಥ ಮಾಡ್ಕೊಳ್ಳಿಲ್ಲ, ನಾನ್ ಸರಿಯಾಗಿ ಓದ್ಲಿಲ್ಲ, ನಾನ್ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ, ಅದಕ್ಕೆ ಇವತ್ ನನ್ಗೇನು ನೆನ್ಪು ಬರ್ತಿಲ್ಲ ಅಂತ ಹೇಳಿ ಎಷ್ಟು ಸಫರ್ ಮಾಡ್ತೀವಿ, ಎಷ್ಟು ಫೀಲ್ ಮಾಡ್ತೀವಿ ಅಲ್ವಾ? ನಾವು ಮಾಡ್ತೀವೋ ಇಲ್ವೋ? ರಿಯಲಿ ಅದೇ ರೀತಿನೂ ಇಲ್ಲೇ ಏನು ಅಂತ ಹೇಳಿದ್ರೆ, ನಮ್ಮ ಲೈಫ್ ಅಲ್ಲಿ ಈ ಮೈಂಡ್ ಪವರ್ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗಿದೆ ಅಂದ್ರೆ, ಆದ್ರೆ ನಮ್ಮ ದುರಾದೃಷ್ಟ ನಮ್ಗೆಲ್ಲೂ ಕೂಡ ಯಾರು ಇದನ್ನ ಹೇಳ್ಕೊಟ್ಟಿಲ್ಲ. ಹೇಳ್ಕೊಟ್ಟಿಲ್ಲ ಅನ್ನಕ್ಕಿಂತ ಇದನ್ನೆಲ್ಲ ಕಲ್ತ್ಕೊಂಡ್ಬಿಟ್ವಿ ಅಂದ್ರೆ ಯಾರಿಗೂ ಏನು ಅಂತ ಹೇಳಿದ್ರೆ, ಯಾವ ಗುರುಗಳಾಗಿರ್ಬೋದು, ಮಠಾಧಿಪತಿಗಳಾಗಿರ್ಬೋದು, ದೊಡ್ಡ ದೊಡ್ಡವ್ರು ಯಾರ್ಯಾರು ತತ್ವಜ್ಞಾನಿಗಳು, ಶಾಸ್ತ್ರಜ್ಞಾನಿಗಳಿದ್ರೆ ಅವ್ರಿಗೆ ಕೆಲಸನೇ ಇರೋದಿಲ್ಲ, ಬಿಸ್ನೆಸ್ ನಡೆಯೋದಿಲ್ಲ. ಜ್ಯೋತಿಷ್ಯ ಶಾಸ್ತ್ರ ಏನೆಲ್ಲ ಇರ್ಬೋದು, ಬಿಸ್ನೆಸ್ ನಡೆಯೋದಿಲ್ಲ. ಹಾಗಾಗಿ ಇದನ್ನೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಹೈಡ್ ಮಾಡ್ತಾರೆ, ನಮ್ಮಿಂದ ಹೈಡ್ ಮಾಡ್ತಾರೆ. ಮತ್ತೆ ಇನ್ನೊಂದ್ ಏನು ಅಂತ ಹೇಳಿದ್ರೆ, ಈ ಗ್ರಹ ಅದಾಗಿದೆ, ದೋಷ ಇದಾಗಿದೆ, ಶಾಂತಿ ಮಾಡಿಸ್ರಿ, ಅದು ಮಾಡಿಸ್ರಿ, ಇದು ಮಾಡಿಸ್ರಿ, ಆ ಗ್ರಹ ನಿಮ್ದು ಇದು ಪ್ರಭಾವ ಇದು ನಡೀತಿದೆ, ಅದು ನಡೀತಿದೆ ಅಂತೇಳಿ ಇನ್ನ ನಮ್ ತಲೆ ಕೆಡಿಸಿಡ್ತಾರೆ ಅಲ್ವಾ? ಇದೇ ನಡೀತಾ ಇರೋದು ಇವತ್ತಿನ ಜಗತ್ನಲ್ಲಿ. ಹಾಗಾದ್ರೆ ಇಲ್ಲಿ ನಾವು ಮೈಂಡ್ ಪವರ್ ಬಗ್ಗೆ ನೋಡಿದ್ವಿ, ಎಲ್ಲೂ ಹೇಳ್ಕೊಡ್ತಿಲ್ಲ ಅನ್ನುವಂಥದ್ದು ನಮ್ಗೆ ಗೊತ್ತಾಯ್ತು. ನಾವ್ ಒಂಚೂರು ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಇಲ್ಲಿ ಟೈಪ್ಸ್ ಆಫ್ ಮೈಂಡ್ ಅಂತ ಹೇಳ್ತೀವಿ. ನಮ್ಮ ಮನಸ್ಸಿನಲ್ಲಿ ಎರಡು ಪ್ರಕಾರಗಳಿದಾವೆ ಅಲ್ವಾ? ಎರಡು ಪ್ರಕಾರದ ಮನಸ್ಸುಗಳನ್ನ ನೋಡ್ತಾ ಇದ್ದೀವಿ. ಅದರಲ್ಲಿ ಒಂದು ಕಾನ್ಶಿಯಸ್ ಮೈಂಡ್ ಅಂತೇಳಿ, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳಿ. ಓಕೆನಾ? ಕಾನ್ಶಿಯಸ್ ಮೈಂಡ್ ಅಂತೇಳಿ, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳಿ. ಎಲ್ರಿಗೂ ಕೇಳಿಸ್ತಾ ಇದೆ ಅಲ್ವಾ? ವಿಡಿಯೋ ಆನ್ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ನನಗೆ ನೀವೆಲ್ಲ ಸರಿಯಾಗಿ ಕೇಳಿಸ್ಕೊಂತಿದ್ದೀರಿ ಅಂತೇಳಿ. ಓಕೆ, ಸುಮ್ನೆ ಏನೋ ಒಂದು ನೀವ್ ವಿಡಿಯೋ ಆನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಏನ್ ಗೊತ್ತಾಗಲ್ಲ. ಸುಮ್ನೆ ನಾನ್ ಗೋಡೆ ಮುಂದೆ ಮಾತಾಡ್ತಾ ಇದೀನೇನಪ್ಪ, ನನ್ಗೆ ಏನ್ ಹೇಳ್ಬೇಕೋ ಗೊತ್ತಾಗಲ್ಲ ಹಾಗನ್ಸುತ್ತೆ. ನೀವ್ ವಿಡಿಯೋ ಆನ್ ಮಾಡಿದ್ರಿ ಅಂತ ಹೇಳಿದ್ರೆ ಎಸ್, ಯಾರಿದು ಇಲ್ಲಿ ರಿಪ್ಲೈ ಮಾಡಿದ್ದಾರೆ ಎಸ್ ಅಂತ ಹೇಳಿ, ಥ್ಯಾಂಕ್ ಯು ಥ್ಯಾಂಕ್ ಯು. ಬಟ್ ನೀವ್ ವಿಡಿಯೋ ಆನ್ ಮಾಡಿದ್ರಿ ಅಂದ್ರೆ ಬಹಳ ಚೆನ್ನಾಗಿರುತ್ತೆ. ಇಲ್ಲ ನಾನು ಗೋಡೆ ಮುಂದೆ ಮಾಡ್ತಿದೀನೇನಪ್ಪ, ಈ ಎಕ್ಸ್ಪ್ರೆಷನ್ ಇರೋದಿಲ್ಲ, ಏನೋ ಒಂದ್ ಹೇಳ್ತಾ ಇದೀನಿ, ಯಾರಿಗ ಅರ್ಥ ಆಗ್ತಿದೆ ಗೊತ್ತಾಗ್ತಿಲ್ಲ ಏನು ಅಂತ ಹೀಗ ಅನ್ಸುತ್ತೆ. ವಿಡಿಯೋ ಆನ್ ಮಾಡಿದಾಗ ಏನಾಗುತ್ತೆ, ನಮ್ಮ ಎನರ್ಜಿ ಮಲ್ಟಿಪಲ್ ಆಗುತ್ತೆ, ನಿಮಗೆ ಅಲರ್ಟ್ನೆಸ್ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆನಾ? ನಾವಿಲ್ಲಿ ನೋಡ್ತಾ ಇದ್ದೀವಿ ಯಾವ್ದು ಅಂತ ಹೇಳಿದ್ರೆ ಮೈಂಡ್ ಪವರ್ ಬಗ್ಗೆ ನೋಡ್ತಾ ಇದ್ದೀವಿ. ಮೈಂಡ್ ಅಲ್ಲಿ ಎರಡು ಟೈಪ್ಸ್ ನ ನೋಡ್ತೀವಿ, ಒಂದು ಕಾನ್ಶಿಯಸ್ ಮೈಂಡ್, ಇನ್ನೊಂದು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ನಮ್ಗೆಲ್ರಿಗೂ ಗೊತ್ತು, ನಾವೀಗೇನ್ ಮಾತಾಡ್ತಾ ಇದ್ದೀವಿ ಇದೆಲ್ಲ ವರ್ಕ್ ಮಾಡ್ತಾ ಇರೋದು ಯಾವ್ದೀಗ? ಕಾನ್ಶಿಯಸ್ ಮೈಂಡ್ ಈಗ ವರ್ಕ್ ಮಾಡ್ತಾ ಇದೆ. ನೆನ್ಪಿದ್ಯಾ ನಿಮ್ಗೆ? ನೆನ್ಪಿಟ್ಕೊಳ್ಳಿ, ಈಗ ನಾನೇನ್ ಮಾತಾಡ್ತಾ ಇದ್ದೀನಿ, ನಿಮ್ಮನ್ನ ನೋಡ್ತಾ ಇದ್ದೀನಿ, ಇದೆಲ್ಲ ಗ್ರಹಿಸ್ತಾ ಇರೋದು, ಇದೆಲ್ಲ ಯಾವ ಕೆಲಸದಲ್ಲಿ ನಡೀತಾ ಇದೆ ಅಂದ್ರೆ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಡೀತಾ ಇದೆ. ನೆನ್ಪಿಟ್ಕೊಳ್ಳಿ, ನಾನು ಊಟ ಮಾಡ್ತಾ ಇದ್ದೀನಿ, ಟಿವಿ ನೋಡ್ತಾ ಊಟ ಮಾಡ್ತಾ ಇದ್ದೀನಿ, ನಾನ್ ಮಾತಾಡ್ತಾ ಏನೋ ಒಂದ್ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಅದೆಲ್ಲ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಡೆಯುವಂಥದ್ದು. ರೊಟೀನ್ ಕೆಲಸಗಳೇನ್ ನಡೆಯುತ್ತೋ ಅದೆಲ್ಲದು ಕಾನ್ಶಿಯಸ್ ಮೈಂಡ್ ಅಲ್ಲಿ ನಡೆಯುತ್ತೆ. ಬಟ್ ನಾನು ಏನಾದ್ರೂ ಒಂದ್ ಮಾಡ್ಬೇಕು,
ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು, ಏನಾದ್ರೂ ಒಂದ್ ಮಾಡ್ಬೇಕು ಅಂತೇಳಿ ಗೋಲ್ ಸೆಟ್ಟಿಂಗ್ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ನಮ್ಮ ಒಳ ಮನಸ್ಸು ಅಂತ ಹೇಳ್ತೀವಿ, ಅಂತರ್ ಮನಸ್ಸು ಅಂತ ಹೇಳ್ತೀವಿ, ಸುಪ್ತ ಮನಸ್ಸು ಅಂತ ಹೇಳ್ತೀವಿ. ಸುಪ್ತ ಮನಸ್ಸು ಇಲ್ಲಿ ಬಹಳ ಮುಖ್ಯ ಆಗಿರುತ್ತೆ. ಸುಪ್ತ ಮನಸ್ಸಿಗೆ ನಾವು ಬಹಳ ಗಮನವನ್ನ ಕೊಡಬೇಕಾಗಿರುವಂತದ್ದು ಬಹಳ ಮುಖ್ಯ ಆಗಿರುತ್ತೆ. ಆದ್ರೆ ನಾವು ಅದಕ್ಕೆ ಗಮನ ಕೊಡೋದಿಲ್ಲ. ಹಾಗಾಗಿ ನಮ್ಮ ಈ ಒಂದು ಏನಂತ ಹೇಳಿದ್ರೆ ಆ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ನಾವು ಬಹಳ ಯಾವ್ದಕ್ಕೆ ಫೋಕಸ್ ಮಾಡ್ತೀವಿ, ಯಾವ್ದು ನಮ್ಮಲ್ಲಿ ಮೇನ್ ಮುಖ್ಯವಾಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಆಕ್ಟಿವ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆನೇ ಬಹಳಷ್ಟು ಇಲ್ಲಿ ನಾವು ಒಂದು ಟ್ರೈನಿಂಗ್ ನೀವು ತಗೊಳ್ತಾ ಹೋಗ್ತೀರಿ ಅಂತ ನಾ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು, ನಾವು ಇಲ್ಲಿ ನೋಡ್ತಾ ಇದ್ವಿ ಕಾನ್ಶಿಯಸ್ ಮೈಂಡ್ ಮನುಷ್ಯನಲ್ಲಿ ಎಷ್ಟು ಪರ್ಸೆಂಟ್ ವರ್ಕ್ ಮಾಡುತ್ತೆ ಅಂದ್ರೆ 10%. ಸಬ್ ಕಾನ್ಶಿಯಸ್ ಮೈಂಡ್ ಎಷ್ಟು ವರ್ಕ್ ಮಾಡುತ್ತೆ ಅಂದ್ರೆ 90%. ಬಟ್ ನಾವ್ ಅನ್ಕೊಂಡಿರ್ತೀವಿ ನಾವು ಫೋಕಸ್ ಮಾಡೋದು, ನಾವು ಗಮನ ಕೊಡೋದು, ನಮ್ ಗಮನ ಎಲ್ಲ ಎಲ್ಲಿರುತ್ತೆ ಅಂದ್ರೆ ಬರೀ ಓನ್ಲಿ ಕಾನ್ಶಿಯಸ್ ಮೈಂಡ್ ಅಲ್ಲೇ ಇರುತ್ತೆ. ಎಸ್ ಆರ್ ನೋ? ಹೌದು ಅಲ್ವೋ? ಕಾನ್ಶಿಯಸ್ ಮೈಂಡಿಗೆ ಮಾತ್ರ ಗಮನ ಕೊಡ್ತೀವಿ, ಸಬ್ ಕಾನ್ಶಿಯಸ್ ಮೈಂಡಿಗೆ ನಾವು ಗಮನನೇ ಕೊಡೋದಿಲ್ಲ. ಹೆಂಗೆ ಅಂದ್ರೆ ಬಾಡಿಗೆ ಮಾತ್ರ ಗಮನ ಕೊಡ್ತೀವಿ. ನನಗೆ ಶೀತ ಬಂತು, ಜ್ವರ ಬಂತು ಅಂದ್ರೆ ತಕ್ಷಣ ಆಸ್ಪತ್ರೆಗೆ ಹೋಗ್ತೀವಿ. ಇಲ್ಲಾಂದ್ರೆ ಒಂದ್ ಮೆಡಿಕಲ್ಗೆ ಹೋಗಿ ಮಾತ್ರೆ ತಗೊಂಡ್ ನುಂಗ್ ಅದನ್ನೇನ್ ಮಾಡ್ತೀವಿ, ತಗೊಂಡ್ಬಿಟ್ರೆ ಬೆಳಗ್ವರ್ಗು ನಿದ್ದೆ ಮಾಡಿ ಎದ್ ಬಿಡ್ತೀವಿ, ಅವಾಗ ಆರಾಮಾಗ್ಬಿಡ್ತೀವಿ. ಆದ್ರೆ ಮನ್ಸಿಗೇನೋ ದುಃಖ ಆಗಿದೆ, ಮನ್ಸಿಗೇನೋ ನೋವಾಗಿದೆ, ಮನ್ಸ ಸಮಾಧಾನನೇ ಇಲ್ಲ ಅಂತ ಹೇಳಿದಾಗ ಏನ್ ಮಾಡ್ತೀವಿ, ಯಾರಿಗಾರ ಹೇಳ್ಕೊತೀವ? ಯಾರಿಗೂ ಹೇಳ್ಕೊಳಲ್ಲ. ನಾಳೆ ಸರಿ ಹೋಗ್ಬೋದು, ನಾಡಿದ್ ಸರಿ ಹೋಗ್ಬೋದು, ಇವ್ರು ಮಾತಾಡ್ಸಿರಲ್ಲ ಅದಕ್ಕೆ ಸರಿ ಹೋಗಿರ್ಬೋದು, ಹಿಂಗಾಗಿರ್ಬೋದು, ಆಮೇಲೆ ಸರಿ ಹೋಗುತ್ತೆ ಅಂತೇಳಿ ನಮಗ್ ನಾವೇ ಏನ್ ಮಾಡ್ತೀವಿ ಅಂದ್ರೆ ಮನಸ್ಸಿಗೆ ಹಂಗಂಗೇನೆ ಮೇಲ್ ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತೀವಿ. ಬಟ್ ಮನಸ್ಸು ಹೇಳ್ತಿರುತ್ತೆ ನಾನ್ ಆರಾಮಿಲ್ಲ, ನಂಗೆ ಸರಿ ಇಲ್ಲ, ನಾನು ಆರೋಗ್ಯವಾಗಿಲ್ಲ, ನನಗ್ ಗಮನ ಕೊಡು ಅಂತ ಹೇಳ್ತಿರುತ್ತೆ. ಮನಸ್ಸಿಗೆ ಮಾತ್ರ ನಾವು ಗಮನ ಕೊಡೋದಿಲ್ಲ. ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಇದಕ್ ಮಾತ್ರ ಗಮನ ಕೊಟ್ಕೊಂಡಿರ್ತೀವಿ. ಹಾಗಾದ್ರೆ ಇಲ್ಲಿ ನಾವು ನೋಡ್ಬೋದು, ಮುಖ್ಯವಾಗಿ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ ಇದು ಒಂದು ಭೂಮಿ ಇದ್ದಾಗೆ, ಇದು ಒಂದು ಗದ್ದೆ ಅಥವಾ ಹೊಲ ಅಂತ ಹೇಳ್ತೀವಲ್ಲ, ಒಂದು ಲ್ಯಾಂಡ್ ಇದ್ದಾಗೆ. ಇದರಲ್ಲಿ ನಾವು ಏನು ಬೀಜವನ್ನ ಬಿತ್ತುತ್ತೀವಿ ಅದನ್ನೇ ನಾವು ಬೆಳಿತೀವಿ. ನೆನ್ಪಿಟ್ಕೊಳ್ಳಿ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವೇನು ಬಿತ್ತುತ್ತೀವಿ ಬೀಜನ ಅದನ್ನೇ ನಾವು ಫಲವಾಗಿ ಪಡಿತೀವಿ. ಆದ್ರೆ ನಾವ್ ಇವಾಗ ಏನ್ ಮಾಡ್ತೀವಿ ಅಂದ್ರೆ ನಾವೆಲ್ರೂ ಏನ್ ಮಾಡ್ತಿದೀವಿ ನಮ್ ಲೈಫ್ ಅಲ್ಲಿ ಅಂತ ಹೇಳಿದ್ರೆ ನಾವ್ ಅದಕ್ಕೆ ನೆಗೆಟಿವಿಟಿನೇ ಬೀಜಗಳನ್ನ ಹಾಕ್ತಾ ಇದೀವಿ ಅಲ್ವಾ? ನನ್ ಬಾಳ ಬಡವ ಇದೀನಿ, ನನ್ಗೆ ಬಾಳ ಕಷ್ಟ ಇದೆ, ನನ್ ಬಾಳ ನೋವಿದೆ, ನನಗ್ ಹಾಗಿದೆ, ನನ್ಗೆ ಹೀಗಿದೆ ಅಂತೇಳಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಬರೀ ನೆಗೆಟಿವಿಟಿ ಆಗ್ತಿದೀವಿ. ನಮ್ಮ ಹತ್ರ ದುಡ್ಡು ಇಲ್ಲ, ನಮ್ ರಿಲೇಶನ್ಶಿಪ್ ಸರಿ ಇಲ್ಲ, ನಮ್ ತಂದೆ ತಾಯಿಗಳು ನಂಗೆ ಚೆನ್ನಾಗಿ ಓದಿಸಿದ್ರು ನಾನು IAS ಆಫೀಸರ್ ಆಗಿರ್ತಿದ್ದೆ, ನಮ್ಮ ಅಪ್ಪ ಅಮ್ಮ ಶ್ರೀಮಂತರಾಗಿದ್ರೆ ನಾನ್ ಹಿಂಗಿರ್ತಿದ್ದೆ, ನಾನು ಅಂತ ಕಾಲೇಜಲ್ಲಿ ಓದ್ತಿದ್ದೆ, ನಾನು ಇಂಥ ಬೈಕ್ ತಗೊಂತಿದ್ದೆ, ನಾನು ಹಂಗಿರ್ತಿದ್ದೆ ಹಿಂಗಿರ್ತಿದ್ದೆ ಅಂತ ಹೇಳ್ಕೊಂಡು, ಅಥವಾ ನಂಗೆ ಒಳ್ಳೆ ಗುರು ಸಿಕ್ಕಿದ್ರೆ ನಾನು ಆ ರೀತಿ ಇರ್ತಿದ್ದೆ, ಈ ರೀತಿ ಇರ್ತಿದ್ದೆ. ಬರೀ ಏನ್ ಮಾಡ್ತೀವಿ, ಇದನ್ನ ಫೀಡ್ ಮಾಡಿ 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 ನಾವ್ ಏನ್ ಮಾಡಿದೀವಿ ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನುವಂಥದ್ರಲ್ಲಿ ಬರೀ ನೆಗೆಟಿವ್ನೇ ಸ್ಟೋರ್ ಮಾಡ್ಬಿಟ್ಟಿದೀವಿ. ಸೊ ನೆಗೆಟಿವ್ ಮೈಂಡ್, ಇದು ಸಬ್ ಕಾನ್ಶಿಯಸ್ ಮೈಂಡ್ ಕೆಲಸ ಏನು ಅಂತ ಹೇಳಿದ್ರೆ ನಾವ್ ಏನನ್ನ ಬಿತ್ತುತ್ತೀವಿ ಅದನ್ನೇ ಅದು ಬೆಳೆ ಕೊಡುತ್ತೆ. ನೆನ್ಪಿರಿ, ನಮ್ಗೆ ನಾವೇನ್ ಬಿತ್ತುತ್ತೀವೋ ಅದನ್ನೇ ನಮ್ಗೆ ಬೆಳೆ ಆಗಿ ಫಲವನ್ನ ನಾವು ಪಡಿತೀವಿ. ಆದ್ರೆ ನಾವ್ ಬಿತ್ತುತ್ತಾ ಇರೋವಂಥದ್ದು ಏನ್ ಇದ್ರಲ್ಲಿ ಏನ್ ಮಾಡ್ತಾ ಇದೀವಿ, ಎಲ್ಲಿ ನೋಡಿದ್ರು ಬರೀ ನೆಗೆಟಿವಿಟಿ. ಯಾರೋ ಒಬ್ರು ಬಂದ್ರೆ ನಂಗೆ ಇವಳು ಹಿಂಗೆ, ಯಾರೋ ಹೋದ್ರ ಅವಳು ಹಿಂಗೆ ಅನ್ನುವಂಥದ್ದು, ಅಥವಾ ನಮ್ ಬಗ್ಗೆ ನಾವು ನೆಗೆಟಿವ್ ಫೀಲ್ ಮಾಡುವಂಥದ್ದು, ಅಥವಾ ಇಡೀ ಪ್ರಪಂಚದ ಬಗ್ಗೆ ಇವತ್ತಿನ ಸಮಾಜನೇ ಹಿಂಗ್ರಿ, ಏನಿದೆ ರೀ ಜಗತ್ನಲ್ಲಿ, ಹಿಂಗಿದೆ ಹಂಗಿದೆ, ಸರ್ಕಾರನಾದ್ರೂ ಬೈತಾ ಇರ್ತೀವಿ, ಕುಟುಂಬನಾದ್ರೂ ಬೈತಿರ್ತೀವಿ, ಅಥವಾ ಯಾರಿಲ್ಲ ಅಂದ್ರೆ ಮನೇಲಿರೋ ರಿಲೇಶನ್ಶಿಪ್ ನಾದ್ರೂ ಬೈತಿರ್ತೆ, ನನ್ ಮಗ ಹಿಂಗ್ರಿ, ನಮ್ ಗಂಡ ಹಿಂಗ್ರಿ, ನನ್ ಹೆಂಡತಿ ಹಿಂಗ್ರಿ ಹಂಗ್ರಿ. ಎಲ್ಲೆಲ್ಲೂ ನಮಗ್ ಸಮಾಧಾನನೇ ಇಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದನ್ನೇ ಫುಲ್ ಫಿಲ್ ಮಾಡ್ಬಿಟ್ಟಿದೀವಿ, ಅದನ್ನೇ ಬಿತ್ತಿದೀವಿ, ನೆಗೆಟಿವಿಟಿ ನೆಗೆಟಿವಿಟಿ ಅದನ್ನೇ ತಗೊಳ್ತಾ ಇದೀವಿ. ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿ ಗಮನ ಕೊಡ್ಬೇಕಾಗಿರೋದು ಯಾವ್ದಕ್ಕೆ ಅಂತ ಹೇಳಿದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ನ ನಾವ್ ಹೇಗ್ ಟ್ರೈನಿಂಗ್ ಕೊಡ್ಬೇಕು, ಸಬ್ ಕಾನ್ಶಿಯಸ್ ಮೈಂಡ್ ನ ನಾವ್ ಯಾವ ರೀತಿ ಬಳಸ್ಕೊಂಡು ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ನ ರೀಚ್ ಆಗುವುದು ಅನ್ನುವಂಥದ್ದನ್ನ ನಾವು ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಕಲೀಲಿಕ್ಕೆ ಸಾಧ್ಯ ಇದೆ. ಓಕೆನಾ? ಸೊ ಇಲ್ಲಿ ನಾವು ನೋಡ್ಬೋದಾಗಿದೆ, ಸಬ್ ಕಾನ್ಶಿಯಸ್ ಮೈಂಡಿಗೆ ಇನ್ನೊಂದು ಕೂಡ ಹೆಸರನ್ನೇ ಹೇಳ್ತಾರೆ, ಸಿಕ್ಸ್ ಸೆನ್ಸ್ ಅಂತ ಹೇಳ್ತಾರೆ. ಸಿಕ್ಸ್ ಸೆನ್ಸ್ ಅಂತ ಹೇಳ್ತಾರೆ. ಮತ್ತೆ ಇದು ಸಬ್ ಕಾನ್ಶಿಯಸ್ ಮೈಂಡ್ ಯಾವ ರೀತಿ ಕೆಲಸವನ್ನ ಮಾಡುತ್ತೆ ಅಂತ ಹೇಳಿದ್ರೆ, ಇದು ನಮ್ಗೆ ಗೊತ್ತಿಲ್ಲದೆ ನಮ್ಗೆ ಕೆಲವೊಂದು ಎಲ್ಲವನ್ನ ಟಚ್ ಮಾಡಿಸುವಂತ ಅನುಭವವನ್ನ ಮಾಡಿಸುವಂತ ಕೆಲಸವನ್ನ ಸಬ್ ಕಾನ್ಶಿಯಸ್ ಮೈಂಡ್ ಮಾಡ್ತಾ ಇರುತ್ತೆ. ಎಸ್ ಆರ್ ನೋ? ಅರ್ಥ ಆಗ್ತಿದ್ಯಾ? ಎಲ್ರಿಗೂ ಕೇಳಿಸ್ತಿದೆ ಅಲ್ವಾ? ಕೇಳಿಸ್ತಿದ್ಯಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಇಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಬಹಳ ಬಹಳ ನಮ್ ಲೈಫ್ ಅಲ್ಲಿ ಪ್ರಮುಖವಾದಂತ ಪಾತ್ರವನ್ನು ನಿರ್ವಹಿಸ್ತಾ ಇರುತ್ತೆ.
ಆದ್ರೆ ನಾವು ಆ ಶಕ್ತಿಯನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಇದು ಟೆಲಿಪತಿಯಾಗಿ ನಮ್ ಕೆಲಸ ಮಾಡುತ್ತೆ. ಎಷ್ಟೋ ಸರಿ ನಾವ್ ಅನ್ಕೊಂಡಿರ್ತೀವಿ, ಕನಸು ಬಿದ್ದಿರುತ್ತೆ ಅಥವಾ ಫೀಲ್ ಮಾಡ್ಕೊಂತ ಇರ್ತೀವಿ, ಯಾರೋ ದೂರದಲ್ಲಿ ಇರ್ತಾರೆ ನಮ್ ರಿಲೇಷನ್, ನಮ್ಮ ಅಕ್ಕ ತಂಗಿನೋ ಯಾರೋ ಒಬ್ರು, ನಾವ್ ಅವ್ರ ನೆನ್ಪ್ ಮಾಡ್ಕೊಂಡಿರ್ತೀವಿ, ತಿರ್ಗಾ ದಿನ ಅವ್ರ ಕಾಲ್ ಬಂದಿರುತ್ತೆ, ಇನ್ನ ಜಸ್ಟ್ ನಿನ್ನೆ ನಿನ್ನೆ ನೆನ್ಪ್ ಮಾಡ್ಕೊಂಡೆ ಅಂತ ಹೇಳ್ತೀವಿ. ಅಂದ್ರೆ ಇದೆಲ್ಲ ಎಲ್ಲಿ ಕೆಲಸ ನಡೆಯುವಂತದ್ದು ಅಂತ ಹೇಳಿದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಡೆಯುವಂತಹದ್ದು. ನಾವ್ ಇದನ್ನೆಲ್ಲ ನೋಡ್ತಾ ಹೋಗ್ತೀವಿ ಈ ಫೀಲ್ ಗಳನ್ನ. ಮತ್ತೇನಾಗುತ್ತೆ ಅಂತ ಹೇಳಿದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನುವಂಥದ್ದು ಸ್ಟೋರ್ ಹೌಸ್ ಅಂತ ಆಗಿದೆ. ಇಡೀ ದಿನ ನಾವೇನ್ ಮಾಡಿರ್ತೀವಿ ಅಂದ್ರೆ ನಮ್ಗೆಲ್ಲ ನೆನ್ಪಿರ್ಲಿ, ಆ ಏನೇನೋ ಮಾತಾಡಿರ್ತೀವಿ ಅಥವಾ ಏನೋ ನೋಡಿರ್ತೀವಿ, ಗಮನ ಕೊಟ್ಟಿರೋದಿಲ್ಲ. ಯಾರೋ ಏನೋ ಬೈದಿರ್ತಾರೆ, ಏನೋ ತಮಾಷೆ ಮಾಡ್ಕೊಂಡಿರ್ತೀವಿ, ಅದನ್ನ ಮರ್ತ್ ಬಿಟ್ಟಿರ್ತೀವಿ. ಆದ್ರೆ ನಾವು ಜಾಗೃತ ಮನಸ್ಸು ಮಲ್ಕೊಂಡಾಗ ಈ ಒಂದು ಸಪ್ತ ಮನಸ್ಸು ಅಲರ್ಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಜಾಗೃತ ಮನಸ್ಸು ಮಲ್ಕೊಂಡಾಗ ಈ ಸುಪ್ತ ಮನಸ್ಸು ಏನಿದೆಯಾ ಅದ ಅಲರ್ಟ್ ಆಗುತ್ತೆ. ಅಲರ್ಟ್ ಆದಾಗ್ಲೇ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ನಮ್ಗೆ ಎಲ್ಲ ಗೊತ್ತಾಗಕ್ ಶುರು ಆಗುತ್ತೆ. ನಾವು ಬಹಳ ಯೋಚನೆ ಮಾಡ್ತೀವಿ, ಬಹಳ ಚಿಂತೆ ಮಾಡ್ತೀವಿ. ಈ ರೀತಿ ಯಾವಾಗ ಮಾಡ್ತೀವಿ ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದೆಲ್ಲ ನೆನಪು ಬರಕ್ ಶುರು ಆಗುತ್ತೆ. ಕೆಲವು ಸರಿ ಎಷ್ಟೋ ಸರಿ ಹೇಳಿರ್ತಾರೆ, ಬೆಳಗ್ಗೆ ಏನೋ ಮಾತಾಡಿರ್ತಾರೆ, ಏನೋ ವಿಷಯ ಕೇಳಿರ್ತಾರೆ, ಅಲ್ಲಿ ಇಲ್ಲಿ ಮಾತಾಡಿ ಕೆಲಸ ಮಾಡ್ಕೊಂಡು ಎಲ್ಲ ಬಂದಿರ್ತಾರೆ, ಮಲಗಿರ್ತಾರೆ, ಕನ್ಸಲ್ ಕಂಡಿರುತ್ತೆ ಅಥವಾ ನಿದ್ದೆ ಮಾಡುವಾಗ ಅದೇ ನೆನಪು ಬಂದಿರುತ್ತೆ, ರಾತ್ರಿ ಅದೇ ಕಂಡಂಗ್ ಆಗುತ್ತೆ. ಹಾವು ಹಾವು ಅಂದಿರ್ತಾರೆ, ಅವ್ರಿಗೇನ್ ಕಂಡಿರೋದಿಲ್ಲ, ಹಾವು ಹಂಗಾಗಿತ್ತಂತೆ, ಯಾರಿಗೂ ಕಚ್ಚತಂತೆ, ಏನೋ ಕೇಳ್ಕೊಂಡ್ ಮಲಗಿರ್ತಾರೆ. ಅದ್ ಎಲ್ಲಿ ಹೋಗಿ ಸ್ಟೋರ್ ಆಗಿರುತ್ತೆ ಅಂತ ನೀವು ಯೋಚನೆ ಮಾಡಿದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿರೋದೇ ಏನಾಗುತ್ತೆ ಅಂತಂದ್ರೆ ನಮ್ಗೆ ಜಾಗೃತ ಮನಸ್ಸು ಮಲಗಿದಾಗ, ಜಾಗೃತ ಮನಸ್ಸು ಅಜಾಗೃತ ಆದಾಗ ಅದು ನಮ್ಗೆ ರೀಕಾಲ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕಾಗಿನೇ ಯಾವಾಗ್ಲೂ ಹೇಳ್ತಾರೆ ಯಾರು ಅಂದ್ರೆ ಈ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅಲ್ಲಿ ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ, ಅಫರ್ಮೇಶನ್ ಮಾಡಿ, ಅಫರ್ಮೇಶನ್ ಮಾಡಿ, ಮ್ಯಾನಿಫೆಸ್ಟೇಷನ್ ಮಾಡಿ ಅಂತ. ಯಾಕೆ ಹೇಳ್ತಾರೆ ಅಂತಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅದನ್ನ ಫೀಡ್ ಮಾಡ್ಬೇಕಾಗಿದೆ. ಈಗ ಮಗುಗ್ ಏನ್ ಮಾಡ್ತಾರೆ, ಮಗು ಚಿಕ್ಕದಿದೆ, ಮಾತನ್ ಕಲಿತಾ ಇದೆ ಅಂದ್ರೆ ಅಪ್ಪ ಅಮ್ಮ, ನಾನು ನಿನ್ನಮ್ಮ, ನಾನ್ ಯಾರು ಹೇಳು, ಅಮ್ಮ, ಹಿಂಗ್ ಹೇಳಿ ಕಲಿಸ್ತಾರ ಇಲ್ವೋ? ಯಾರ ಬಂದ್ರೆ ನೋಡು ಅದು ಮಾಮ, ಅದು ಅಕ್ಕ. ಯಾಕೆ ಹೇಳ್ಕೊಡ್ತಾರೆ ಅಂದ್ರೆ ಮಗುವಿನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗ್ಲಿ ಅಂತೇಳಿ. ಯಾಕೆ ಅವಾಗ ನಾವೇನ್ ಅದನ್ನ ಬೆಳೆಸ್ತಾ ಹೋಗ್ತೀವಿ, ಸಬ್ ಕಾನ್ಶಿಯಸ್ ಮೈಂಡ್ ಕೂಡ ನಮ್ಮ ಏನಾಗಿದೆ ಅಂದ್ರೆ ಮಗುವಿನ ರೀತಿ ನಮ್ಮಲ್ಲಿ ಇರುತ್ತೆ. ಆ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವ್ ಏನ್ ಬೇಕಾದ್ರೂ ಕೊಡ್ಬೋದು. ಈಗ ಮಗುನ್ ಕೈ ಚಾಕು ಕೊಟ್ಟರು ಅದಕ್ಕೆ ಗೊತ್ತಾಗಲ್ಲ, ನನ್ ಕೈ ಚಾಕು ಕೊಟ್ಟಾರ, ಅದಕ್ಕೆ ಏನು ಗೊತ್ತಾಗಲ್ಲ, ಮಗುಗೇನು ಗೊತ್ತಾಗಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಅದು ಇದು ನಾನು ಕೊಯ್ಯುತ್ತೆ, ಕೈ ಕೊಯ್ಯುತ್ತೆ, ಬೆಂಕಿ ಇದ್ರು ಹಿಡ್ಕೊಳಕ್ ಹೋಗುತ್ತದೆ, ಏನೋ ಚೆಂಡ್ ಇರ್ಬೇಕು ಅಂತ ಹೇಳಿ, ಏನೋ ಕಾಣ್ತೈತಲ್ಲ, ಹೊಳಿತೈತಲ್ಲ, ಅದಕ್ಕೇನು ಗೊತ್ತಾಗಲ್ಲ, ತಪ್ಪು ಸರಿ ಗೊತ್ತಾಗಲ್ಲ. ಹಾಗೇನೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೂ ಅಷ್ಟೇನೆ, ನಾವೇನ್ ಸ್ಟೋರ್ ಮಾಡ್ತೀವಿ ಅದನ್ನ ಮಾತ್ರ ಸ್ಟೋರ್ ಮಾಡ್ಕೊಳ್ತಾ ಇರುತ್ತೆ. ಸ್ಟೋರ್ ಆಗಿದ್ದೇ ನಮ್ಮ ಜೀವನದಲ್ಲಿ ಕೆಲ್ಸಕ್ಕೆ ಬರುತ್ತೆ. ನಮ್ಮ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರೋದು ಯಾವತ್ತೂ ಕೆಲ್ಸಕ್ಕೆ ಬರೋದಿಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿರೋದು ಮಾತ್ರ ಕೆಲ್ಸಕ್ಕೆ ಬರುತ್ತೆ. ಹಾಗಾಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ನಾವೆಷ್ಟು ಅಲರ್ಟ್ ಮಾಡ್ಕೊಳ್ತೀವಿ, ಜಾಗೃತ ಮಾಡ್ಕೊಳ್ತೀವಿ, ಅದನ್ನ ಮ್ಯಾನೇಜ್ ಮಾಡ್ತೀವಿ, ಅದನ್ನ ಸಿಸ್ಟಮ್ಯಾಟಿಕ್ ವೇ ನಲ್ಲಿ ನಾವು ತಗೊಂಡು ಹೋಗ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಸೊ ಅದನ್ನ ನಾವು ತಿಳ್ಕೊಳ್ಳೋದು ಎಲ್ಲಿ ಸಾಧ್ಯ ಇದೆ, ಅದನ್ನ ನಾವು ಕಲಿಯೋಕೆ ಎಲ್ಲಿ ಸಾಧ್ಯ ಇದೆ ಅಂದ್ರೆ ನಾವು ಈ ಒಂದು ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅಂತ ಏನ್ ಇಲ್ಲಿ 3 days ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದೀವಲ್ಲ, ಇಲ್ಲಿ ಆ ಕೆಲಸ ನಡೀತದೆ. ಹಾಗಾಗಿ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಬಹಳ ಬಹಳ ನಾವು ಇದನ್ನ ಟ್ರೈನಿಂಗ್ ಕೊಡ್ಲಿಕ್ಕೆ, ಈ ಸಬ್ ಕಾನ್ಶಿಯಸ್ ಮೈಂಡ್ ನ ಆಕ್ಟಿವೇಟ್ ಮಾಡ್ಕೊಳಕ್ಕೆ ನಾವು ಗಮನ ಕೊಡುವಂತದ್ದು ಇವತ್ತಿನ ಜಗತ್ನಲ್ಲಿ, ಇವತ್ತಿನ ಒಂದು ಕಾಲದಲ್ಲಿ ಬಹಳ ಅಗತ್ಯ ಅಲ್ಲ, ಅನಿವಾರ್ಯ ನಮ್ಗೆಲ್ರಿಗೂ ಇದೆ. ಸೊ ಇಲ್ಲಿ ನಾವು ನೋಡಿರ್ಬೋದು. ಸೊ ನಮ್ಗೆ ಸಮಯ ಟೈಮ್ ಕಡಿಮೆ ಇರೋದ್ರಿಂದ ನಾನು ಯಾವ್ದ್ಯಾವ್ದು ತುಂಬಾ ಇಂಪಾರ್ಟೆಂಟ್ ಇದೆಯೋ ಅದ್ರ ಕಡೆಗೆ ಮಾತ್ರ ನಿಮ್ಗೆ ನಾನು ಹೇಳ್ತೀನಿ. ಇನ್ನು ಉಳಿದಿದ್ದನ್ನ ನೆಕ್ಸ್ಟ್ ಫ್ರೀ ಇದ್ದಾಗ ಯಾವಾಗಾದ್ರೂ ನಾನು ವಿಷಯಗಳನ್ನ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಹಾ, ನಾವ್ ಅನ್ಕೊಳ್ತೀವಿ ಎಷ್ಟೋ ಸರಿ, ಎಷ್ಟ್ ಸರಿ ಅನ್ಕೊಂಡಿರ್ತೀವಲ್ವಾ, ನಾವು ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ವಯಸ್ಸಿರ್ಬೇಕಪ್ಪ ಅಂತ ಹೇಳ್ತೀವಿ. ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ವಯೋಮಿತಿ ಇದೆಯಾ? ಇಲ್ಲ ಅಂತ ಯಾರು ಹೇಳ್ತೀರ ಅವ್ರಿಗೆ ಹ್ಯಾಂಡ್ ರೈಸ್ ಮಾಡಿ. ವಿಡಿಯೋ ಎಲ್ಲರೂ ಆನ್ ಮಾಡಿ, ಎಲ್ರು ವಿಡಿಯೋ ಆನ್ ಮಾಡಿ, ವಿಡಿಯೋ ಆನ್ ಮಾಡಿ. ನೀವು ವಿಡಿಯೋ ಆನ್ ಮಾಡ್ತೀರಿ ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳಿ, ನಾನು ಅದ್ ಮಾಡ್ತೀನಿ. ವಿಡಿಯೋ ಆನ್ ಮಾಡಿ ಎಲ್ರು. ಈಗ ನಾನೇ ವಿಡಿಯೋ ಆಫ್ ಮಾಡ್ಕೊಂಡು ಕ್ಲಾಸ್ ಮಾಡಿದೆ ಅಂದ್ರೆ ನಿಮ್ಗೆಲ್ಲ ಕಾಣಿಸ್ತದ? ಏನೋ ಒಂದ್ ಹೇಳ್ತಿದಾರೆ, ರೇಡಿಯೋ ಕೇಳ್ದಂಗ ಆಗಲ್ವಾ? ವಿಡಿಯೋ ಆನ್ ಮಾಡಿ ಎಲ್ರು. ವಿಡಿಯೋ ಆನ್ ಮಾಡಿ. ವಿಡಿಯೋ ಆನ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೂ ಕೂಡ ಒಂದು ಸ್ಪಂದನೆ ಸಿಗುತ್ತೆ. ರಶ್ಮಿ ಮ್ಯಾಮ್ ಥ್ಯಾಂಕ್ ಯು. ವಿಡಿಯೋ ಆನ್ ಮಾಡಿ. ಎಲ್ರು ಇಲ್ಲಿ ಕ್ಲಾಸ್ ಕೇಳೋಕೆ ಕೂತಿರೋದು, ನಾವು ಎಲ್ರು ಏನೋ ಒಂದು ತಿಳ್ಕೊಬೇಕು ಅಂತ ಕೂತಿದೀವಿ. ಹಾಗಾಗಿ ವಿಡಿಯೋ ಆನ್ ಮಾಡೋಣ. ಓಕೆ, ಸೊ ಇಲ್ಲಿ ನಾವು ಮುಖ್ಯವಾಗಿ ನಾನು ಏನ್ ಹೇಳ್ತಾ ಇದ್ದೆ, ಹಸನ್ ಸರ್ ಏನ್ ಹೇಳ್ತಾ ಇದ್ದೆ ಹೇಳ್ತೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಹೇಳಿ ಸರ್.
ಮೇಡಮ್ ಇದು ಸಬ್ ಕಾನ್ಶಿಯಸ್ಗೆ ನಮ್ಮ ಒಳ ಮನಸ್ಸಿಗೆ ನಮ್ಗೆ ಗುರ್ತಾಗಬೇಕು, ನಾವು ಮಾತಾಡೋದು ಆಮೇಲೆ ನೋಡೋದು ಅಂದಾಗ ಅದು ವರ್ಕ್ ಮಾಡಕ್ ಶುರು ಆಗುತ್ತೆ ಮೇಡಮ್. ಹೌದು. ಓಕೆ, ಥ್ಯಾಂಕ್ ಯು ಸರ್. ಸಬ್ ಕಾನ್ಶಿಯಸ್ ಮೈಂಡ್ಗೆ ನಮ್ಗೆ ಅಲರ್ಟ್ ಇರ್ಬೇಕು. ಎಷ್ಟೋ ಸರಿ ನಾವು ನಮ್ಗೆ ಗೊತ್ತಿಲ್ಲ ಏನ್ ಮಾಡ್ತೀವಿ ಅಂದ್ರೆ ಹೆಂಗೋ ಇರ್ತೀವಿ, ಹೇಗೇಗೋ ಮಾಡ್ತೀವಿ, ಹೆಂಗೆಂಗೋ ನಮ್ ಲೈಫ್ ನಡೀತಾ ಇರುತ್ತೆ. ಸೊ ಹಾಗಾಗಿ ನಾವು ಸಬ್ ಕಾನ್ಶಿಯಸ್ ಮೈಂಡ್ಗೆ ಬಹಳ ಗಮನ ಕೊಡುವಂಥದ್ದು, ಅದನ್ನ ಒಂದು ಸಿಸ್ಟಮ್ಯಾಟಿಕ್ ವೇ ನಲ್ಲಿ ನಾವು ತಗೊಂಡು ಹೋಗುವಂಥದ್ದು ಬಹಳ ಅನಿವಾರ್ಯ ಇದೆ. ಇದನ್ನ ನಾವು ತಿಳ್ಕೊಳ್ಳುವಂಥದ್ದು ಬಹಳಷ್ಟು ಅಗತ್ಯ ಇದೆ. ಇಲ್ಲಿ ನಾವು ನೋಡ್ತಾ ಇದೀವಿ ಈ ಚಿತ್ರದಲ್ಲಿ, ನಾವು ಸಾಧನೆ ಮಾಡ್ಬೇಕು ನಮ್ ಲೈಫ್ ಅಲ್ಲಿ ಅಂತ ಹೇಳಿದ್ರೆ ಎಷ್ಟೋ ಸರಿ ಓಕೆ, ನಾವು ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಇಷ್ಟೇ ವಯಸ್ಸಿರ್ಬೇಕು ಅಥವಾ ಇಷ್ಟೇ ಓದಿರ್ಬೇಕು, ಶ್ರೀಮಂತರ ಮಕ್ಕಳೇ ಆಗಿರ್ಬೇಕು, ಓದಿದವರೇ ಆಗಿರ್ಬೇಕು, ದುಡ್ಡು ಕಾಸು ಇರ್ಬೇಕು, ಇಂಥವ್ರೇ ಇರ್ಬೇಕು, ಅಂತವ್ರೇ ಇರ್ಬೇಕು ಅಂತೇಳಿ ನಾವು ನಮ್ಮ ಒಂದಷ್ಟು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಹೌದಾ? ನಾವು ಹಾಗಿದ್ರೇನೆ ಜೀವನದಲ್ಲಿ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಇಲ್ಲ ಅಲ್ವಾ? ಮ್ಯಾಕ್ಡೊನಾಲ್ಡ್ ಅದನ್ನ ಈ ಅವ್ರನ್ನ ನೋಡಿದೀವಿ ಅಲ್ವಾ? ಅದನ್ನ ಯಾರು ಆ ಓಪನ್ ಮಾಡಿದ್ರು, ಎಷ್ಟು ವಯಸ್ಸಾಗಿತ್ತು. ಹ್ಮ್. ನಾವು ಇವ್ರನ್ನ ಗಾಂಧೀಜಿ ಅವ್ರು ನೋಡ್ತಾ ಹೋದ್. ಹಾ, ನಾವು ಮಹಾತ್ಮ ಗಾಂಧೀಜಿ ಅವ್ರು ನೋಡಿದೀವಿ. ಅವ್ರು ನಮ್ ದೇಶಕ್ಕೆ ಸ್ವತಂತ್ರ ತಂದ್ಕೊಟ್ರು ಅಂತ ನಾವು ಕೇಳಿದೀವಿ ಅಲ್ವಾ? ಸೊ ಗಾಂಧೀಜಿ ಅವರು ನಮ್ ದೇಶಕ್ಕೆ ಸ್ವತಂತ್ರ ತಂದ್ಕೊಟ್ರು. ಯಾವ ಏಜ್ ಅಲ್ಲಿ ತಂದ್ಕೊಟ್ರು ಅವರು? ಯಾವ ಏಜ್ ಅಲ್ಲಿ ತಂದ್ಕೊಟ್ರು? ಎಷ್ಟು ಅವ್ರದ್ದು ಜೀವನ ಅವ್ರು ನೋಡ್ಕೋಬೋದಿತ್ತಲ್ವಾ? ಎಷ್ಟು ಜನ ನೋಡ್ತೀವಿ ನಾವು. ಹಾಗಾದ್ರೆ ಇಂಥವ್ರೇ ಸಾಧನೆ ಮಾಡ್ಬೇಕು, ಇಂಥವ್ರೇ ಮಾಡ್ಬೇಕು ಅಂತ ಏನಿಲ್ಲ. ಯಾರು ಬೇಕಾದ್ರೂ ನಮ್ ಲೈಫ್ ಅಲ್ಲಿ ನಾನ್ ಮುಂದೆ ಬರ್ಬೇಕು, ನಾನು ಅಚೀವ್ ಮಾಡ್ಬೇಕು ಅಂತ ಹೇಳಿದ್ರೆ ಖಂಡಿತ ಪ್ರತಿಯೊಬ್ಬರಿಂದಲೂ ಕೂಡ ನಮ್ಮಿಂದ ಸಾಧ್ಯ ಇದೆ. ಆ ಪ್ರಯತ್ನವನ್ನ ಮಾಡುವಂತ ಮನಸ್ಸು ನಮ್ಗೆ ಇರಬೇಕಾಗಿದೆ ಅಲ್ವಾ? ಎಸ್ ಆರ್ ನೋ? ಸುಮಾ ಮೇಡಮ್ ಏನ್ ಹೇಳ್ತೀರಿ? ಇರ್ಬೇಕಲ್ವಾ? ನಮ್ ಪ್ರತಿಯೊಬ್ಬರಲ್ಲೂ ಇರ್ಬೇಕಾಗ್ತದೆ. ಹಾಗಾಗಿ ಸೊ ಇಲ್ಲಿ ನಾನು ಏನ್ ಹೇಳೋದು ಅಂದ್ರೆ ಸಂಕ್ಷಿಪ್ತವಾಗಿ ನಿಮ್ಗೆ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ ನಮ್ಮ ಒಂದು ಏನು ಅಂತ ಹೇಳಿದ್ರೆ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ, 3 days ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ಅದ್ರ ಪ್ರಯುಕ್ತನೇ ಇವತ್ತು ನಾವು ಕ್ಲಾಸ್ ತಗೊಂಡಿದೀವಿ ಅಲ್ವಾ? ನೀವೆಲ್ಲರೂ ಕೂಡ ತುಂಬಾ ದಿನದಿಂದ ಕ್ಲಾಸಸ್ ಕೇಳ್ತಾ ಇದ್ದೀರಿ. ಇವತ್ತು ಕೂಡ ಯಾರ್ಯಾರು ಬ್ಯಾಲೆನ್ಸ್ ಇದಾರೆ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಹೊಸಬ್ರಿಗೆ ಫೇಸ್ಬುಕ್ ಆಡ್ ಎಲ್ಲ ನಡೆಸ್ತಾ ಇರ್ತೀವಿ. ಅದ್ರಲ್ಲೆಲ್ಲ ಯಾರ್ಯಾರು ಬರ್ತಾರೋ ಅವ್ರಿಗೆ ಹೊಸಬ್ರಿಗೆ ನಾವು ಇದ್ರ ಮಾಹಿತಿಯನ್ನು ಕೊಡ್ಬೇಕಾಗಿತ್ತು. ಹಾಗಾಗಿ ನಾವ್ ಈ ಕ್ಲಾಸ್ ಅನ್ನ ಇವತ್ತು ಮತ್ತೊಮ್ಮೆ ಲಾಸ್ಟ್ ಕ್ಲಾಸ್ ಅಂತೇಳಿ, ಮೇ ಬಿ ನಾಳೆನು ಜನಗಳು ಜಾಯ್ನ್ ಆದ್ರು ಅಂತ ಹೇಳಿದ್ರೆ ಹೊಸಬ್ರು ಅವ್ರಿಗೋಸ್ಕರನು ಮಾಡ್ತೀವಿ. ಯಾರ್ಯಾರಿಗೆ ಮತ್ತೆ ಇಂಟ್ರೆಸ್ಟ್ ಇದೆಯೋ ಅವ್ರು ಕೂಡ ಗ್ರೂಪ್ ಅಲ್ಲಿ ಲಿಂಕ್ ಬಂದಿರುತ್ತೆ, ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇದೀವಿ. ಎಸ್ಪೆಷಲಿ ಹೇಳ್ಬೇಕಾಗಿರೋದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ 3 days ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಈ 3 days ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ನಾವೇನು ಕಲೀಲಿಕ್ಕೆ ಸಾಧ್ಯ ಇದೆ, ನಾವೇನೇನ್ ತಿಳ್ಕೊಳ್ತೀವಿ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಓಕೆ, ಒಂದೇ ನಿಮಿಷ. ಒಂದ್ ಸೆಕೆಂಡ್ ವೆಯ್ಟ್ ಮಾಡಿ. ಓಕೆ, ಎಲ್ರಿಗೂ ಸ್ಕ್ರೀನ್ ಕಾಣ್ತಾ ಇದೆ ಅಲ್ವಾ? ಸ್ಕ್ರೀನ್ ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಅಲ್ವಾ? ಓಕೆ, ಹಾ, ಥ್ಯಾಂಕ್ ಯು ಆಲ್. ಸೊ ಇಲ್ಲಿ ಮುಖ್ಯವಾಗಿ ನಾವು ಇವತ್ತೇನ್ ನೋಡ್ಬೇಕಾಗಿರೋದು ಅಂತ ಹೇಳಿದ್ರೆ ನಮ್ಮ ಒಂದು 3 days ಟ್ರೈನಿಂಗ್ ಪ್ರೋಗ್ರಾಮ್ಗೆ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಟ್ರೈನಿಂಗ್ ಪ್ರೋಗ್ರಾಮ್ ಏನಿರುತ್ತೆ, ಇದ್ರೊಳಗಡೆ ಏನಿರುತ್ತೆ, ಎಲ್ಲರಲ್ಲೂ ಪ್ರಶ್ನೆ ಇದೆ ಅಲ್ವಾ? ಏನಿರುತ್ತೆ? ಕೆಲವ್ರಿಗೆ ಹೊಸಬ್ರಿಗೆಲ್ಲ ಇದೆ, ಯಾರ್ಯಾರು ಹಳಬ್ರು ಇದ್ದೀರೋ ಅವ್ರಿಗೆಲ್ಲರಿಗೂ ಗೊತ್ತಿದೆ. ಹೊಸಬ್ರಿಗೆ ಎಸ್ಪೆಷಲಿ ಏನಿರುತ್ತೆ ಅಂತ ಹೇಳಿದ್ರೆ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ. ಒಂದೇ ಸೆಕೆಂಡು. ಓಕೆ, ಈ ಒಂದು 3 days ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಏನೇನಿರುತ್ತೆ ಅಂತ ಹೇಳಲಿಕ್ಕೆ ನಾನು ನಿಮ್ಗೆ ಇವತ್ತು ಈ ಸೆಷನ್ ಅಲ್ಲಿ ರೆಡಿ ಆಗಿದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ನಾನು ಈ ಒಂದು ಸೆಷನ್ಗೆ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಎಷ್ಟ್ ಜನ ಕೂತಿದ್ದೀರಾ ನೋಡೋಣ ತಾಳಿ. ಸೊ 29 ಮೆಂಬರ್ಸ್ ಕೂತಿದ್ದೀವಿ ನಾವೆಲ್ಲರೂ.
ಸೊ ಇವತ್ತು ಎಲ್ರಿಗೂ ನಾನು ಮತ್ತೊಮ್ಮೆ ಏನ್ ಮಾಡ್ತಾ ಇದ್ದೀನಿ, ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ಈ ಟ್ರೈನಿಂಗ್ ಪ್ರೋಗ್ರಾಮ್ ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹೋದವ್ರು ಬಹಳಷ್ಟು ಜನ ಇದ್ದಾರೆ. ಟ್ರೈನರ್ಸ್ ಲಾಸ್ಟ್ ಟೈಮ್ ಬಂದವರು ಎಲ್ಲರೂ ಇದ್ದಾರೆ. ಅದರಲ್ಲಿ ಒಬ್ರ ಎಕ್ಸ್ಪೀರಿಯನ್ಸ್ ನ ಇವತ್ತು ಕೇಳುವಂತ ಪ್ರಯತ್ನವನ್ನು ಮಾಡೋಣ. ಅದಾದ ನಂತರ ನಾನೀಗ ಸ್ಟಾರ್ಟ್ ಮಾಡ್ತೀನಿ. ರಶ್ಮಿ ಮ್ಯಾಮ್, ಕಂಫರ್ಟೇಬಲ್ ಇದ್ದೀರಾ? ಎಕ್ಸ್ಪೀರಿಯನ್ಸ್ ಹೇಳ್ಬೋದಾ ನೀವು? ಅನ್ಮ್ಯೂಟ್ ಮಾಡ್ತೀನಿ. ಓಕೆ, ರಶ್ಮಿ ಮ್ಯಾಮ್ ರೆಡಿ ಇದ್ದಾರೆ. ಇವರು ಕೂಡ ನಮ್ಮಲ್ಲಿ ನಾನು ಹೇಳ್ತೀನಿ, ಫಸ್ಟ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಕೇಳೋಣ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಎಸ್, ಹಲೋ ಮ್ಯಾಮ್. ಹಾಯ್. ನಮಸ್ತೆ ಮ್ಯಾಮ್, ಎಲ್ಲರಿಗೂ ಕೇಳಿಸ್ತಿದೆ ತಾನೆ? ಎಲ್ಲರಿಗೂ ನಮಸ್ತೆ. ಇಲ್ಲಿ ಯಾರ್ಯಾರೆಲ್ಲ ಬಂದಿದ್ದೀರಾ ಅವ್ರಿಗೆಲ್ಲ ವೆಲ್ಕಮ್ ಮಾಡ್ತೀನಿ. ನನ್ ಕಡೆಯಿಂದ ಹೇಳ್ಬೇಕು ಅಂದ್ರೆ, ಈ ಅದೇನು ಟ್ರೈನಿಂಗ್ ಮಾಡ್ತಿದ್ದಾರೆ, ಅಲ್ಲಿ ಆಫ್ಲೈನ್ ಟ್ರೈನಿಂಗ್ ಮಾಡ್ತಿದ್ದಾರೆ, ಅದಕ್ಕೆ ಹೋಗೋದು ಅತ್ಯವಶ್ಯಕ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಇಲ್ಲಿ ನಾವು ಯಾವುದೇ ಒಂದು ಸ್ಟ್ರೆಸ್ ಆಗ್ಲಿ, ಒಂದು ಏನೇ ಆಗಿರ್ಲಿ, ನಮ್ಗೆ ಗೊತ್ತಿಲ್ದಿರೋ ನಮ್ ಬಾಡಿಯಲ್ಲಿ ಇರುತ್ತೆ. ಅದನ್ನ ಯಾವ ತರ ರಿಮೂವ್ ಮಾಡ್ಕೊಬೇಕು ಅನ್ನೋದು ಗೊತ್ತಿರಲ್ಲ, ಯಾವ ತರ ಅದನ್ನ ಹೆಂಗೆ ನಾವು ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಅದು ಹಾಗೆ ನಮ್ಮ ಒಳಗಡೆ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ಯಾವ ತರ ರಿಮೂವ್ ಮಾಡ್ಬೇಕು ಅಂದ್ರೆ, ಅಲ್ಲಿ ಮೆಡಿಟೇಷನ್ ಗಳಲ್ಲಿ ನಮ್ಗೆ ಆರಾಮಾಗಿ ಆಟೋಮೆಟಿಕ್ ಆಗಿ ಅದು ರಿಮೂವ್ ಆಗೋಂಥದ್ದು. ಯಾವ್ದೇ ಕಣ್ಣಿಗೆ ಅದು ರೌಂಡ್ ಆಗ್ತಿದ್ರಲ್ಲ ಮ್ಯಾಮ್, ಅದ ಏನು, ಹಲೋ, ಇದು ಅದೊಂದು ಮಾಡ್ತಿದ್ರಲ್ಲ ಅದು, ಅದರಿಂದ ಎಷ್ಟು ಎನರ್ಜಿ ಆಗಿರುತ್ತೆ ನಮ್ ಬಾಡಿ, ಎಷ್ಟು ಎಕ್ಸ್ಪೀರಿಯನ್ಸ್ ಅಂದ್ರೆ ಆಗಿಂದ ಹಾಗೇನೆ ಒಂದು ನೆಗೆಟಿವಿಟಿ ಅನ್ನೋದು ರಿಮೂವ್ ಆಗಿ ನಮ್ ಬಾಡಿ ಎಷ್ಟು ಫೀಲ್ ಆಗುತ್ತೆ ಒಂದು ಶಕ್ತಿಯುತವಾಗಿ ಅಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮತ್ತೆ ನಮ್ ಬಾಡಿಯಲ್ಲಿ ಉಸಿರಿಂದ ನಾವು ಪಾಸಿಟಿವ್ ನ ತಗೊಳ್ಳೋಂಥದ್ದಾಗ್ಲಿ, ಅದರಿಂದನೂ ಅಷ್ಟೇ ನಮ್ ಬಾಡಿ ಒಂದು ಹೋಗ್ತಾ ಹೋಗ್ತಾ ಒಂದು ಎನರ್ಜಿ ಆಗಿ ಬದಲಾವಣೆ ಆಗ್ತಾ ಇರುತ್ತೆ. ಒಂದು ಫೀಲ್ ಆಗುತ್ತೆ ನಮ್ದು ಏನು ಯಾವ ತರ ಆನಂದ ರೀತಿಯಲ್ಲಿ, ಅಂದ್ರೆ ಯಾವ್ದೇ ತರದ್ದು ಏನೇ ಅಡುಕು ತೊಡಕು ಯಾವ್ದೇ ತರ ಇಲ್ದಿರೋ ನಮ್ ಬಾಡಿ ಹೆಂಗೆ ಕ್ಲೀನ್ ಆಗುತ್ತೆ ಆ ತರ ಕ್ಲೀನ್ ಮಾಡೋಂತ ಪ್ರೋಸೆಸ್ ಇರುತ್ತೆ. ಅದ್ ನಂಗೆ ತುಂಬಾ ಇಷ್ಟ ಆಯ್ತು ಅಲ್ಲಿ ಬಂದು. ಮತ್ತೆ ಅಲ್ಲಿ ಊಟ ಉಪಚಾರ ಆದ್ರೂ ಅಷ್ಟೇ, ಎಲ್ಲಾ ತರದ್ದು ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು. ರೂಮ್ಸ್ ಆದ್ರೂ ಅಷ್ಟೇ. ಮತ್ತೆ ಇನ್ನ ಹೇಳ್ಬೇಕು ಅಂದ್ರೆ ಮ್ಯಾಮ್ ಎಲ್ಲಾರ್ನು ಒಂದು ಅತಿಥಿಗಳ ತರ ನೋಡ್ದಿರ, ನಮ್ಮ ಮನೆ ಜನ, ನಮ್ಮ ಮಕ್ಕಳು ಅನ್ನೋ ತರ ಟ್ರೀಟ್ ಮಾಡಿದ್ದು ತುಂಬಾ ಇಷ್ಟ ಆಯ್ತು. ಬಟ್ ಅಲ್ಲಿ ಪ್ರತಿಯೊಂದು ಮೆಡಿಟೇಷನ್ ಅತ್ಯಂತ ಒಂದು ಒಬ್ಬೊಬ್ರೆ ನಾವ್ ಮಾಡಕ್ ಆಗಲ್ಲ, ಗ್ರೂಪ್ ಇದ್ರಿಂದಾನೇ ಮಾಡ್ಬೇಕು. ನಾವ್ ಮನೇಲಿ ಬಂದು ನಾವ್ ಎಷ್ಟೇ ಪ್ರಯತ್ನ ಮಾಡಿದ್ರು ಅದನ್ನ ನಮ್ ಕೈಯಲ್ಲಿ ಮಾಡೋದಕ್ಕಾಗಲ್ಲ. ಬಟ್ ಅಲ್ಲಿ ಒಂದು ಗೈಡೆನ್ಸ್ ಕೊಟ್ಟು ನಾವ್ ಮಾಡಿದಾಗ ಅದು ಒಂದು ಆರ್ಡರ್ ವೈಸ್ ಆಗಿ ಹೋಗುತ್ತೆ. ಆ ಆರ್ಡರ್ ವೈಸ್ ಹೋದಾಗ ನಮ್ಗೊಂದು ರಿಸಲ್ಟ್ ಸಿಗುತ್ತೆ. ಅದ್ರಲ್ಲಿ ನನ್ಗೆ ಜಾಸ್ತಿ ಎಫೆಕ್ಟ್ ಹೊಡೆದಿದಂದ್ರೆ ಕಾಸ್ಮಿಕ್ ಎನರ್ಜಿ. ಆ ಕಾಸ್ಮಿಕ್ ಎನರ್ಜಿ ತುಂಬಾ ನನ್ಗೆ ಎಫೆಕ್ಟ್ ಅದ್ರದ್ದು ಫೀಲ್ ಆಯ್ತು ನನ್ಗೆ. ಇದನ್ನ ಹೇಳ್ತೀನಿ. ಬಟ್ ಆಮೇಲೆ ಇದರಿಂದ ನಡೆಯುವಂಥದ್ದು, ಹುಲ್ ಮೇಲೆ ನಡೆಯುವಂಥದ್ದು, ಅದು ಚೆನ್ನಾಗಿತ್ತು ಮ್ಯಾಮ್. ಮತ್ತೆ ವಿಶಸ್ನೆಲ್ಲ ಬರ್ಸಿದ್ರಲ್ಲ ನೀವು, ಮ್ಯಾನಿಫೆಸ್ಟೇಷನ್, ಅದಂತೂ ಅದೆಷ್ಟು ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ಅದು ಹೇಳೋದಕ್ ಸಾಧ್ಯ ಇಲ್ಲ. ಫೀಲ್ ಆಗುತ್ತೆ, ನಮ್ಗೆ ಫೀಲ್ ಆಗುತ್ತೆ ಸ್ವತಃ. ಆಮೇಲೆ ಒಬ್ರು ಬರ್ದಿದ್ರು ಅದ್ ಮಗು ಆಗ್ಬೇಕು ಅಂತ ಹೇಳ್ಬಿಟ್ಟು, ಅದ್ ಮುಟ್ಟಿದ ತಕ್ಷಣನೇ ನಮ್ ಮೈಯೆಲ್ಲ ಒಂದು ರೋಮಾಂಚನ. ಅದು ಅವ್ರ ವಿಶ್ ಫಿಲ್ ಆಗ್ಲಿ ಅಂತ ಆರೈಸೋದು, ಅದು ತುಂಬಾ ಚೆನ್ನಾಗಿತ್ತು. ಇನ್ನ ಮೆಡಿಟೇಷನ್ಸ್, ತ್ರಾಟಕ ಮೆಡಿಟೇಷನ್, ಅದು ತುಂಬಾ ಫೀಲ್ ಆಗುತ್ತೆ. ಇದೆಲ್ಲ ಉಪಯೋಗ ಇದೆ. ಈ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮಲ್ಲಿ ಯಾವ್ದೇ ತರದ್ದು ವರ್ಷಾನುಗಳಿಂದ ತುಂಬಿಕೊಂಡಿರೋಂತ ಯಾವ್ದು ಸ್ಟ್ರೆಸ್ ಇರುತ್ತೆ, ಯಾವ್ದು ಒಂದು ಒತ್ತಡ ಅನ್ನೋದು ನಮ್ಮ ದೇಹದಲ್ಲಿ ತುಂಬಿಕೊಂಡಿರುತ್ತೆ, ಅದು ಆಟೋಮೆಟಿಕ್ ಆಗಿ ರಿಮೂವ್ ಆಗುವಂತದ್ದು, ಕ್ಲೀನ್ ಆಗುವಂತದ್ದು. ಇದೆಲ್ಲರಿಗೂ ಅವಶ್ಯಕ ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ ಯಾವ ಇದ್ರಲ್ಲಿ ಏನ್ ತಗೊಂಡು ನಮ್ ಮೈಂಡ್ ಅಲ್ಲಿ ಹಾಕೊಂಡಿರ್ತೀವಿ, ಅದರಿಂದ ಯಾವ ತರ ನಾವು ಸಫರ್ ಮಾಡ್ತಿದೀವಿ ಅನ್ನೋದು ನಮ್ಗೆ ಗೊತ್ತೇ ಇರಲ್ಲ. ಬಟ್ ಅದನ್ನ ಹೆಂಗ್ ರಿಮೂವ್ ಮಾಡೋದು ಗೊತ್ತಿರಲ್ಲ, ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಸುಮ್ಮನೆ ಸಫರ್ ಮಾಡ್ತಾ ಇರ್ತೀವಿ, ಸಫರ್ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಬಟ್ ಈ ತರ ಬಂದಾಗ ಅದನ್ನ ರಿಮೂವ್ ಮಾಡೋಂಥದ್ದು ನೋಡ್ಬೇಕು. ರಿಮೂವ್ ಮಾಡ್ಕೊಂಡಾಗ ಅಲ್ವಾ ಒಂದು ಕ್ಲೀನ್ ಅಂತ ಆಗೋದು. ಅವಾಗ ನೆಕ್ಸ್ಟ್ ಬರುವಂತ ದಿನಗಳಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ರಿಸಲ್ಟ್. ಇದು ನನಗೆ ಇದು ಎಫೆಕ್ಟ್ ಹೊಡಿತಿತ್ತು, ಇವಾಗ ಯಾವ ತರ ಎಫೆಕ್ಟ್ ಹೊಡಿತೈತೆ ನನ್ಗೆ, ಇದರಿಂದ ನನ್ಗೇನಾದ್ರು ಪ್ರಾಬ್ಲಮ್ ಆಗ್ತಿದ್ಯಾ, ಅದ್ರಲ್ಲೇ ಗೊತ್ತಾಗುತ್ತೆ. ಅದ್ರದ್ದು ಯಾವ್ದೇ ಕಾರಣಕ್ಕೂ ಟಚ್ಚೇ ಮಾಡಲ್ಲ ಅದು. ನಮ್ಗೆ ಇವಾಗ ಯಾರ್ದೋ ಒಂದು ವ್ಯಕ್ತಿ ಮೇಲೆ ಕೋಪ ಇರುತ್ತೆ, ಬಟ್ ಈ ತರ ಎಲ್ಲ ಮೆಡಿಟೇಷನ್ ಮಾಡ್ಕೊಂಡ್ ಬಂದಾಗ ಆ ವ್ಯಕ್ತಿ ಬಂದ್ ಮುಂದೆ ನಿಂತ್ಕೊಂಡಾಗ ಏನು ವ್ಯಕ್ತಿ ಮೇಲೆ ಯಾವ್ದೇ ತರ ಫೀಲಿಂಗ್ಸ್ ಇರಲ್ಲ. ಇದನ್ನ ನಾನ್ ಚೆನ್ನಾಗಿ ನನಗ್ ಸಿಕ್ಕಿದ ರಿಸಲ್ಟ್ ಅಂದ್ರೆ ಇದು ಬೆಸ್ಟ್ ಅಂಡ್ ಬೆಸ್ಟ್. ಯಾವ ವ್ಯಕ್ತಿ ನೋಡಿದ್ರು ರಿಯಾಕ್ಟ್ ಆಗಲ್ಲ, ನಮ್ ಮೈಂಡ್ ನಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅದನ್ನ ಇದ್ ಮಾಡ್ತೀನಿ. ಆಮೇಲೆ ನೀವೇನು ಅದ ಹತ್ತಿಯಿಂದ ಅದೇ ಬೆಂಕಿ ನುಂಗದು, ಅದು ಸಿಕ್ಕಾಪಟ್ಟೆ ಭಯ ಬೀಳ್ತಾ ಇದ್ದೆ ನಾನು. ಇವಾಗ ಅದ್ರ ಮೇಲೆ ಭಯ ಇಲ್ಲ. ಆಮೇಲೆ ಇನ್ನ ಇಂಜೆಕ್ಷನ್ ತಗೊಳೋದಕ್ಕೆ ಸಿಕ್ಕಾಪಟ್ಟೆ ಭಯ ನನ್ಗೆ. ಅದ್ರಲ್ಲಿ ಚುಚ್ಚಿದ್ರೆ ಅಲ್ಲೂ ನಾನು ಇದ್ ಮಾಡ್ತಿದ್ದೆ. ಬಟ್ ಇವಾಗ ಏನನ್ ಇದ್ ಮಾಡಿದ್ರೆ
ನಂಗೆ ಅದ್ರದ್ದು ಫೀಲ್ ಆಗ್ಲಿಲ್ಲ, ಭಯ ಆಗ್ಲಿಲ್ಲ ಅಲ್ವಾ. ಇದು ನನ್ಗೆ ಬೇಕಾಗಿರೋ ಚೇಂಜಸ್. ನನ್ ಚಿಕ್ಕದ್ರಲ್ಲಿ ಇದ್ರಲ್ಲಿ ನನ್ ಭಯ ಬೀಳ್ತಿದ್ದೆ, ಇದಕ್ ನಂಗೆ ಬೇಕಾಗಿತ್ತು. ಮತ್ತೆ ಇನ್ನೊಂದ್ ಹೇಳ್ತೀನಿ ಮ್ಯಾಮ್, ನೀವು ಇದ್ರ ಮೇಲೆ ನಡೆಸಿದ್ರಲ್ವಾ, ಗ್ಲಾಸ್ ಗಾಜಿನ ವಾಕಿಂಗ್. ಮೇಲೆ. ಹಾ ಆ ಅದಾಗಿ ಬಂದಿದ್ ಒಂದ್ ವಾರಕ್ಕೆ ನಮ್ಮೂರಲ್ಲಿ ಜಾತ್ರೆ ಇತ್ತು. ಬಟ್ ಚಿಕ್ಕ ವಯಸ್ಸಿಂದ ನಾನ್ ಭಯ ಬೀಳ್ತಿದ್ದೆ. ಅದ್ರಲ್ಲಿ ಎಲ್ಲಾರ್ಗೂ ಅಲೋ ಇದೆ, ಆ ಜಾತ್ರೆಯಲ್ಲಿ ಕೊಂಡದ ಮೇಲೆ ನಡ್ಕೊಂಡ್ ಹೋಗೋದಕ್ಕೆ ಎಲ್ಲಾರ್ಗೂ ಅಲೋ ಇದೆ. ಬಟ್ ನಾನ್ ಚಿಕ್ಕ ವಯಸ್ಸಿಂದ ಪ್ರಯತ್ನ ಮಾಡ್ತಿದ್ದೀನಿ, ಮುಂದಕ್ಕೆ ಹೋಗಿ ಯಾವತ್ತೂ ನಡೆದಿಲ್ಲ. ಬಟ್ ಒಂದ್ ವಾರದಲ್ಲಿ ಅದ್ರಲ್ಲಿ ಹೋಗಿ ನಾನ್ ನಡ್ಕೊಂಡ್ ಹೋಗಿದ್ದೀನಿ. ಅದು ಓಹೋ ನನ್ಗೆ ಚೇಂಜಸ್ ಅಂದ್ರೆ ಆ ಧೈರ್ಯ. ಅವಾಗ ಆಗಿರ್ಲಿಲ್ಲ ಧೈರ್ಯ, ಬಟ್ ಇದಾದ್ಮೇಲೆ ನನ್ಗ್ ಬಂದಿದ್ ಧೈರ್ಯ. ಇಲ್ಲ ಗ್ರೇಟ್. ನನ್ಗೇನು ಆಗಲ್ಲ, ನಾನ್ ಮೈಂಡ್ ಫಿಕ್ಸ್ ಮಾಡ್ಕೊಂಡ್ರೆ ಅದ್ ಏನು ಆಗಲ್ಲ ಅಂತ ನಡೆದಿದ್ದು. ಅದು ಎಕ್ಸ್ಪೀರಿಯನ್ಸ್ ನಂಗೆ ತುಂಬಾನೇ ಚೆನ್ನಾಗಿತ್ತು ಮ್ಯಾಮ್. ಬಟ್ ಮ್ಯಾಮ್ ಬಗ್ಗೆ ಹೇಳಿದ್ರೆ ಒಳ್ಳೆ ಗೈಡ್ ಕೊಡ್ತಾರೆ. ಈ ತರ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು ನಮ್ಗೆ. ಬೇರೆ ಇದ್ರಲ್ಲೆಲ್ಲ ಹೋದ್ರುನು ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಲ್ಲ. ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ, ನಿಮಗ್ ಧನ್ಯವಾದಗಳು ಹೇಳ್ತೀನಿ. ನೀವು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಕ್ಲಾಸ್. ಇಲ್ಲ, ನಂಗೆಲ್ಲ ಕಲ್ಸಿದ್ದು ಎಲ್ಲ ಶ್ರೀದೇವಿ ಅಮ್ಮನೆ. ಅವ್ರಿಗೆ ನನ್ ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ಮ ಥ್ಯಾಂಕ್ಸ್ ಎಲ್ಲ ಅವ್ರಿಗೆ ಟ್ರಾನ್ಸ್ಫರ್ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಬಟ್ ಥ್ಯಾಂಕ್ ಈಗ ಯು ಸೋ ಮಚ್. ಆಗ್ತಿದ್ರೆ ಅಂದ್ರೆ ಯಾವ ಆ ವ್ಯಕ್ತಿಗಳು ಇರ್ತಾರೆ, ಸಫರ್ ಮಾಡುವಂತ ವ್ಯಕ್ತಿಗಳಿಗೆ ಅದು ತುಂಬಾ ಉಪಯೋಗ ಆಗುತ್ತೆ ಮ್ಯಾಮ್ ಇದು. ರಿಯಲಿ ರಿಯಲಿ. ಯಾಕಂದ್ರೆ ಗೊತ್ತೇ ಇರಲ್ವಲ್ಲ ಅವ್ರಿಗೆ, ಹೌದು, ಗೊತ್ತಿರಲ್ಲ ನಿಜ. ನಾನು ಎಲ್ಲಿ ಯಾವ ತರ ಇದಾಗಿದ್ದೀನಿ, ಇದಕ್ಕೆ ಯಾವ ತರ ನಮ್ ಪ್ರಾಬ್ಲಮ್ ಫೇಸ್ ಮಾಡಿದೀನಿ ಅನ್ನೋದೇ ಗೊತ್ತಾಗಾರ. ಈ ತರ ಮೆಡಿಟೇಷನ್ ಗಳು ಅಟೆಂಡ್ ಮಾಡಿದಾಗ ಯಾವ್ದೂನು ಅಲ್ಲ, ಯಾವ್ದೇ ತರದ್ದು ಎಲ್ಲಾ ಇದನ್ನು ಹೊರಗಡೆ ಬರೋಂಥದ್ದು. ಹೊರಗಡೆ. ಅದು ಮನುಷ್ಯನ್ ಬೇಕು. ಹೌದು. ಬಟ್ ಈ ಸುಮ್ನೆ ಜೀವನ ಕಳ್ದೋಗ್ಬಿಟ್ಟಿರುತ್ತೆ. ಈ ಸಿಕ್ಕಿರೋ ಅವಕಾಶನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ರಶ್ಮಿ ಮ್ಯಾಮ್. ಆಕ್ಚುಲಿ Thank you ರಶ್ಮಿ so ಮ್ಯಾಮ್ much. ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ರಿಯಲಿ ಅವರು ಟ್ರೈನಿಂಗ್ ಪ್ರೋಗ್ರಾಮಿಗೆ ಬಂದ್ರು. ಟ್ರೈನಿಂಗ್ ಪ್ರೋಗ್ರಾಮ್ ಮುಗಿಸ್ಕೊಂಡು ನಮ್ಮಲ್ಲಿ ಈಗ ಟ್ರೈನ್ ದ ಟ್ರೈನರ್ ಕೋರ್ಸ್ ತಗೊಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಗೆ ಅವ್ರಿಗೆ ಈ ಸರಿ ಬಂದಿದ್ರೆ ಈ ಸರಿನೇ ಅವ್ರಿಗೆ ಅವಾರ್ಡ್ ಆಗ್ತಿತ್ತು. ಅವರಿಗೆ ನೆಕ್ಸ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಅವ್ರಿಗೆ ಅವಾರ್ಡ್ ಇದೆ. ಹಾಗಾಗಿ ನಾನು ರಶ್ಮಿ ಮ್ಯಾಮ್ ಥ್ಯಾಂಕ್ಸ್ ಹೇಳ್ತೀನಿ. ರಿಯಲಿ ಎಷ್ಟು ಅವರು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಬಂದ್ಮೇಲೆ ಅವರಲ್ಲಿ ಚೇಂಜಸ್ ಆಯ್ತು ಅಂದ್ರೆ ಸಿಕ್ಕಾಪಟ್ಟೆ ಭಯ ಇತ್ತು ಅವ್ರಿಗೆ. ಸೊ ಅದ್ರೆಲ್ಲದ್ರಿಂದ ಹೊರಗಡೆ ಬಂದಿದ್ದು ಅಂದ್ರೆ ಅವರು ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇಂದ ಅಂತ ಹೇಳ್ತೀನಿ. ಥ್ಯಾಂಕ್ ಯು ರಶ್ಮಿ ಮ್ಯಾಮ್. ಮತ್ತೆ ಇನ್ನೊಂದೇನು ಅಂದ್ರೆ ಅವ್ರು ಬಿಸ್ನೆಸ್ ಕೂಡ ಮಾಡ್ತಿದಾರೆ, ಅದ್ರಲ್ಲಿ ಬಹಳ ಇನ್ವಾಲ್ವ್ಮೆಂಟ್ ಆಗಿದೆ. ಮುಂಚೆ ಅಷ್ಟು ಅವ್ರು ಅದ್ರಲ್ಲಿ ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ವಂತೆ. ಬಟ್ ಅವ್ರು ಏನ್ ಹೇಳಿದ್ದು ಅಂದ್ರೆ, ಇಲ್ಲ ಇಲ್ಲಿಂದ ಹೋದ್ಮೇಲೆ ಎಕ್ಸ್ಟ್ರಾ ಅವ್ರಿಗೆ ಏನಾಯ್ತು ಅಂದ್ರೆ ಇಂಟ್ರೆಸ್ಟ್ ಜಾಸ್ತಿ ಆಗಿ ಅವ್ರ ರಿಲೇಶನ್ಶಿಪ್ ಆಗಿರೋ ಪ್ರತಿಯೊಂದ್ರಲ್ಲೂ ಈಗ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಮಾಡೋದ್ರ ಜೊತೆಗೆ ಇನ್ನೊಂದ್ ಏನಂದ್ರೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಶ್ಮಿ ಮ್ಯಾಮ್. ಸೊ ಇಲ್ಲಿ ಹೇಳೋದೇನು ಅಂತ ಹೇಳಿದ್ರೆ, ಎಸ್ಪೆಷಲಿ ನಾನು ಮುಖ್ಯವಾಗಿ ಹೇಳೋದೇನಂದ್ರೆ, ಈ ಟ್ರೈನಿಂಗ್ ಪ್ರೋಗ್ರಾಮ್ ಏನಿದೆಯಲ್ಲ, ನಾನು ಕೂಡ ಹೋದ ವರ್ಷ ಆ ನಿಮ್ ತರನೇ ಇಲ್ಲಿಗೆ ಬಂದಿದ್ದು. ನಾನು ಹೆಂಗಿದ್ದೆ ಅಂತ ಹೇಳಿದ್ರೆ, ಬಹಳ ನನ್ ಫೋಟೋಸ್ ಯಾವಾಗಾದ್ರೂ ಟ್ರೈನಿಂಗ್ ಯಾರು ಬರ್ತಾರೋ ಅವ್ರಿಗೆ ಗೊತ್ತಾಗ್ತದೆ. ಬಹಳ ಏನಿಲ್ಲ, ಬಹಳ ಕನ್ಫ್ಯೂಷನ್ ಮೈಂಡ್ ಅಲ್ಲಿ ಇರ್ತಿದ್ದೆ. ಏನು ಇರ್ತಿರ್ಲಿಲ್ಲ, ಒಳ್ಳೆ ಗುರು ಇರ್ಲಿಲ್ಲ, ಒಳ್ಳೆ ಗುರಿ ಇರ್ಲಿಲ್ಲ, ಗುರಿನೇ ಇರ್ಲಿಲ್ಲ. ಏನಾಗ್ತಿ ಅಂತ ಹೇಳಿದ್ರೆ ಏನು ಇರ್ಲಿಲ್ಲ, ನನ್ ಗುರಿ ಅನ್ನೋದೇ ಇರ್ಲಿಲ್ಲ. ಏನೋ ಒಂದು ಲೈಫ್ ಅಲ್ಲಿ ಸುಮ್ನೆ ಇದೀನಿ, ನಡೀತಾ ಇದೀನಿ ಅನ್ನೋಂಗಿದ್ದೆ. ನನಗೆ ಶ್ರೀದೇವಿ ಅಮ್ಮ ಗುರು ಆಗಿ ಬಂದ್ಮೇಲೆ ನನಗೆ ಗುರಿ ಹೇಗ್ ಫಿಕ್ಸ್ ಮಾಡ್ಕೊಳ್ಬೇಕು ಅನ್ನೋದ್ ನಾನು ಕಲಿತಾ ಹೋದೆ. ಅದ್ರ ಜೊತೆಗೆ ಇನ್ನೊಂದ್ ಏನು ಅಂತ ಹೇಳಿದ್ರೆ, ನನ್ಗೆ ಎಲ್ಲರೂ ಮನೆಯಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ, ಜಾಸ್ತಿ ಮಾತಾಡ್ತಾ ಇದ್ದೆ, ಆದ್ರೆ ಅದನ್ನ ಸರಿಯಾಗಿ ಬಳಸ್ಕೊಳ್ತಾ ಇರ್ಲಿಲ್ಲ. ಬರೀ ಮಾತಾಡ್ತಿದ್ದೆ. ನೀ ಬರೀ ಮಾತಾಡ್ತಿ, ಏನು ಮಾಡಲ್ಲ ಅಂತ ಹೇಳ್ತಿದ್ರು. ನನ್ನನ್ನು ಯಾರು ಗುರ್ತಿಸ್ತಿರ್ಲಿಲ್ಲ. ನಾನ್ ವರ್ಕ್ ಮಾಡ್ತಾ ಇದ್ದೆ, ಅಲ್ಲೂ ಕೂಡ ನನ್ನನ್ನು ಯಾರು ಗುರ್ತಿಸ್ತಿರ್ಲಿಲ್ಲ. ನನ್ ಮನೆಯವರು ಕೂಡ, ನಮ್ಮ ಅಪ್ಪ ಅಮ್ಮ ಯಾರೆಲ್ಲ ಇದ್ದಾರೆ, ನನ್ ತಂದೆ ಗುರ್ತಿಸ್ತಿದ್ರು, ಆದ್ರೆ ಅವ್ರು ಇರ್ಲಿಲ್ಲ. ಅಚಾನಕ್ ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ತೀರ್ ಹೋದ್ರು. ನಾನು ಚಿಕ್ಕವಳಿದಾಗ್ಲೇನೆ ನನ್ ತಂದೆನ ಕಳ್ಕೊಂಡೆ. ನಂಗೆಲ್ಲ ಅವರೇ ಆಗಿದ್ರು. ಎಲ್ಲ ಅವರೇ ಆಗಿದ್ರು ಅಂದ್ರೆ ನಂಗೆ ಬಹಳ ಬುದ್ಧಿ ಹೇಳ್ತಿದ್ರು. ಅವ್ರಿಲ್ದೆ ನಾನು ಅವ್ರ ನೈಟ್ ರಾತ್ರಿ 12 ಗಂಟೆಗೆ ಬಂದ್ರು ಅವ್ರನ್ನ ಬಿಟ್ಟು ನಾನು ಊಟ ಮಾಡ್ತಿರ್ಲಿಲ್ಲ. ಕಾದಿದ್ದು ಅವ್ರು ಬಂದ್ಮೇಲೆ ಅವ್ರ ಜೊತೆಗೆ ಊಟ ಮಾಡಿ ಮಲಗ್ತಿದ್ದೆ. ಅಂದ್ರೆ ಅಷ್ಟು ಅಟ್ಯಾಚ್ಮೆಂಟ್ ನನ್ಗೆ ಅಪ್ಪನ ಜೊತೆಗಿತ್ತು. ಆದ್ರೆ ಅವ್ರದ್ದು ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ಡೆತ್ ಆದ್ರು. ಮತ್ತೆ ಅದಾದ್ಮೇಲೆ ಆಕ್ಸಿಡೆಂಟ್ ಅಲ್ಲಿ ನನ್ ತಮ್ಮನ ನಾನು ಕಳ್ಕೊಂಡೆ. ಅವನ್ ಮೇಲೆ ಬಹಳ ಇತ್ತು. ಅಂದ್ರೆ ಅಪ್ಪ ಹೋದ್ಮೇಲೆ ನಾನ್ ಜಾಸ್ತಿ ಯಾರಿಗೆ ಅಂತಂದ್ರೆ ತಮ್ಮನ್ ಜೊತೆಗ್ ಬಹಳ ಇದ್ದಿದ್ದೆ. ಏನಾದ್ರು ಅವ್ನ್ ನನಗ್ ಹೇಳ್ಕೊತಿದ್ದ, ನಾನು ಅವನಿಗೆ ಹೇಳ್ತಿದ್ದೆ. ಬಹಳ ಚೆನ್ನಾಗಿತ್ತು ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಮಧ್ಯೆ. ಆದ್ರೆ ಅವ್ನ್ ಆಕ್ಸಿಡೆಂಟ್ ಆಗಿ ನಾನು ಸ್ಟಡಿ ಮಾಡುವಾಗ ಇದಾಯ್ತು. ಅದಾದ್ಮೇಲೆ ಸ್ಟಡಿ ಲೋನ್ ಮಾಡಿದೆ ನಾನು. ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ, ನನ್ ತಮ್ಮ ಸಪೋರ್ಟ್ ಮಾಡ್ತಾನೆ ಅಂತ ಹೇಳಿ ಒಳ್ಳೆ ವರ್ಕ್ ಮಾಡ್ತಾ ಇದ್ದ. ಸ್ಟಡಿ ಲೋನ್ ಮಾಡಿ ನಾನು ಓದಕ್ಕೆಲ್ಲ ಇದು ಮಾಡಿದೆ. ನನ್ ತಮ್ಮ ಆಕ್ಸಿಡೆಂಟ್ ಆಗಿದ್ ಕಾರಣ ನಂದು ಲೋನ್ ಎಲ್ಲ ಬಹಳ ನನ್ಗೆ ತಲೆ ಮೇಲೆ ಬಂತು. ಅದಾದ್ಮೇಲೆ ಜಾಬ್ ಮಾಡಿ ಏನೇನೋ ಆಯ್ತು, ಎಲ್ಲ ಒಂದ್ ಸೆಟಲ್ಮೆಂಟ್ ಅಂತ ಆಯ್ತು. ಆದ್ರೂನು ಏನಿತ್ತು ಅಂತ ಹೇಳಿದ್ರೆ, ಒಂದು ಸರ್ಟನ್ ಗುರಿ ಫಿಕ್ಸ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಬಹಳ ನಾನು ಏನಾಗ್ತಿದ್ದೆ ಅಂತ ಹೇಳಿದ್ರೆ, ಗುರಿ ಗೊತ್ತಿಲ್ಲ. ಫ್ಯೂಚರ್ ಅಂತ ನೆನ್ಸ್ಕೊಂಡಾಗ ಭಯ ಆಗ್ತಿತ್ತು. ಯಾರ್ ನಂಬ್ಕೊಂಡಿವಿ, ನಮ್ ಜನ್ಮ ಕೊಟ್ಟು ನಮ್ ಜೊತೆಗಿರೋರೇ ನಮ್ಮಿಂದ ದೂರ ಆಗ್ತಾರೆ ಅಂದ್ರೆ
ಫ್ರೆಂಡ್ಸು ನಮ್ಗ್ ಬಂದಿರೋರು ನಮ್ ಜೊತೆಗೆ ಟೆಂಪ್ರವರಿ ಅಂದ್ರೆ ಜೀವನದಲ್ಲಿ ಅರ್ಧದಲ್ಲಿ ಬಂದಿರೋರು ಏನ್ ಶಾಶ್ವತವಾಗಿರ್ತಾರೆ ಅಂತೇಳಿ ಯಾರನ್ನು ನಂಬ್ತಾ ಇರ್ಲಿಲ್ಲ, ಯಾರನ್ನು ಹಚ್ಕೊಳಕ್ ಹೋಗ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಕೋಪ ಇತ್ತು. ಇವಾಗ್ಲೂ ಏನ್ ಕಡಿಮೆ ಆಗಿಲ್ಲ, ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಅಂದ್ರೆ ಈಗ ಒಳ್ಳೆದ್ರಲ್ಲಿ ಮಾಡ್ಕೊತಾ ಇದ್ದೀನಿ, ಅವಾಗ ಎಲ್ಲದ್ರಲ್ಲೂ ಮಾಡ್ಕೊಂತಿದ್ದೆ. ಸೊ ಇಲ್ಲಿಗ್ ಬಂದ ಮೇಲೆ ಟ್ರೈನಿಂಗ್ ಅಲ್ಲಿ ನಾನು ಏನು ಅಂದ್ರೆ ಸ್ವಲ್ಪ ಚೇಂಜಸ್ ಆಗಿದ್ದು ಅಂತ ಹೇಳಿದ್ರೆ ನಾನು ಕೋಪ ಕಂಟ್ರೋಲ್ ಮಾಡ್ಕೊಂಡೆ. ಯಾವ್ದ್ರಲ್ಲಿ ಮಾಡ್ಬಾರ್ದು, ಯಾವ್ದ್ರಲ್ಲಿ ಮಾಡ್ಬೇಕು ಅಂತ ಬಹಳ ನನ್ನನ್ನು ಎಷ್ಟು ತಿದ್ದಿದ್ದಾರೆ ಶ್ರೀದೇವಿ ಅಮ್ಮ ಅಂತ ಹೇಳಿದ್ರೆ ರಿಯಲಿ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಷ್ಟು ನಾನು ಅವ್ರಿಗೆ ಋಣಿಯಾಗಿರ್ತೀನಿ. ಅಷ್ಟು ನನ್ಗೆ ಒಂದ್ ಕಲ್ಲೆ ಅಂತ ಹೇಳ್ಬೋದು, ನನ್ ಕಲ್ಲು ತರಾನೇ ಇದ್ದಿದ್ದು. ನನ್ನನ್ನ ಈ ಮೂರ್ತಿ ಅಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಏನು ಅಂದ್ರೆ ದೇವಸ್ಥಾನದಲ್ಲಿ ಒಂದ್ ಕಲ್ ಮುಟ್ಟಿ ಹಣೆ ಮುಟ್ಟಿ ಹೋಗ್ತಾರಲ್ಲ, ಆ ತರದೊಂದು ಅಡಿಗಲ್ಲು ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಕೆಳಗಿರೋ ಒಂದು ಲೆವೆಲ್ಗೆ ಬರ್ತಾ ಇದ್ದೀನಿ ಅಂತ ನಾನು ಹೇಳ್ಬೋದು. ಹಾಗೆ ನನ್ಗೆ ಶ್ರೀದೇವಿ ಅಮ್ಮ ಈ ಲೆವೆಲ್ ವರ್ಗು ತಂದಿದ್ದಾರೆ. ಅವ್ರಿಗೆ ನಾನು ಎಷ್ಟು ಚಿರಋಣಿ ಆದ್ರೂ ಸಾಲದು. ಆದ್ರೆ ಇನ್ನೊಂದೇನು ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಂಗೆ ಈ ಟ್ರೈನಿಂಗ್ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಆದ್ರೆ ಅವ್ರು ಹೇಳುವಂತದ್ ಬಹಳ ಇಷ್ಟ ಆಗ್ತಿತ್ತು. ನಾನು ಅವಾಗ ಏನಾಯ್ತು ಅಂದ್ರೆ ಅಚಾನಕ್ ಆಗಿ ಹಿಂಗೇನೆ ನನ್ಗೆ ಹುಷಾರಿಲ್ದೆ ಹಾಸ್ಪಿಟಲ್ ಅಲ್ಲಿ ನಾನು ಡಾಕ್ಟರ್ ಹೇಳಿದ್ರು 15 ದಿನ ರೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ನಾನು ಸೇಲ್ ಬಗ್ಗೆಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೇಳಕ್ಕೆ ನನ್ಗೆ ಮನಸ್ಸು ಬರ್ತಾ ಇದೆ, ಹೇಳ್ತೀನಿ. ಅದಾದ್ಮೇಲೆ ನಾನು ಈ ಕೋರ್ಸ್ ಬಗ್ಗೆ ಎಲ್ಲ ನಿಮ್ಗೆ ಡೀಟೇಲ್ ಆಗಿ ಕೊಡ್ತೀನಿ, ಫಾಸ್ಟ್ ಆಗಿ ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ನಂಗೆ ಅಚಾನಕ್ ಶ್ರೀದೇವಿ ಅಮ್ಮ ಹೇಗ್ ಸಿಕ್ರು ಅಂತ ಹೇಳಿದ್ರೆ, ನನ್ಗೆ ಹುಷಾರಿಲ್ದಂಗಾಯ್ತು. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ, ಅವ್ರು ನಂಗೆ ಪರಿಚಯ ಆಯ್ತು. ಅದಾದ್ಮೇಲೆ ಇಷ್ಟು ಅಂದ್ರೆ ಆ ವಾಯ್ಸ್ ಅಲ್ಲಿ ಅಷ್ಟು ಶಕ್ತಿ ಇತ್ತು, ಅಷ್ಟು ಎನರ್ಜಿ ಇತ್ತು. ಹೆಂಗಿತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ಸಾಯ್ಬೇಕು ಅನ್ನೋನ್ಗೆ ಯಾಕೆ ಸಾಯ್ತೀಯ, ನಿನ್ಗೇನಾಗಿದೆ, ನಾನು ಇದೀನಿ, ಇಡೀ ಜಗತ್ತೇ ನಿನ್ ಜೊತೆಗಿದೆ ಅಂತ ಎದ್ದಿ ನಮ್ಗೆ ಬೆನ್ನು ಬಡದ್ ತಟ್ಟು ಸಾವಿನಿಂದನೇ ಹಿಂದೆ ಕರ್ಕೊಂಡು ಹೋಗುವಂತ ಶಕ್ತಿ ಆ ವಾಯ್ಸ್ ಅಲ್ಲಿ ಇದೆ ಅಂತ ನಾನು ಹೇಳ್ತೀನಿ. ರಿಯಲಿ ನಾನು ಹೇಳ್ತೀನಿ, ಅಂತ ಒಂದು ಆ ಎನರ್ಜಿ, ಆ ಶಕ್ತಿ ಅವರಲ್ಲಿ ಇದೆ. ನನ್ಗೆ ಹೀಗೆ ಹಾಸ್ಪಿಟಲ್ ಇದು ನನ್ಗೆ ಬಹಳ ಬೇಜಾರಾಗಿತ್ತು. 15 ದಿನ ಹೆಂಗ್ ಮಾಡೋದು ಏನು ಅಂತೇಳಿ ಎಲ್ಲೋ ಒಂದ್ ಕಡೆಗೆ ನಾನು ನೆಗೆಟಿವ್ ಓವರ್ ಥಿಂಕಿಂಗ್ ಜಾಸ್ತಿ ಮಾಡಕ್ ಶುರು ಮಾಡಿದ್ದೆ. ಈ ತರ ಎಲ್ಲ ಆಗಕ್ ಶುರುವಾಯ್ತು. ಆ ಟೈಮಲ್ಲಿ ನನ್ಗೆ ಸೀಕ್ರೆಟ್ ಆಫ್ ಸಕ್ಸಸ್ ಅನ್ನೋ ಒಂದು ಕೋರ್ಸ್ ಸಿಕ್ತು. ಆ ಕೋರ್ಸಿಗೆ ಜಾಯ್ನ್ ಆದೆ. ಆ ಕೋರ್ಸ್ ಮುಗಿಸಿದ್ಮೇಲೆ ನನ್ಗೇನಾಯ್ತು ಅಂದ್ರೆ ಆಫ್ಲೈನ್ ಟ್ರೈನಿಂಗ್ ಇದಿದ್ ಗೊತ್ತಾಯ್ತು. ಈ ಆಫ್ಲೈನ್ ಟ್ರೈನಿಂಗ್ ಬಂದ್ಮೇಲೆ ಈಗ ರಶ್ಮಿ ಮ್ಯಾಮ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡ್ರಲ್ಲ, ಅದೇ ರೀತಿ ನಾನು ಕೂಡ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಮಾಡಿದೆ. ಹೆಂಗ್ ಮಾಡ್ದೆ ಏನು ಅಂತ ಹೇಳಿ ಈ ಕೋರ್ಸ್ ಮೂಲಕ ನಾನು ನಿಮ್ಗೆ ಹೇಳ್ತೀನಿ. ಸೊ ಇಲ್ಲಿ ನೋಡ್ಬೋದು ನಾವು, ಇಲ್ಲಿ ನಮ್ದು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ 3 days ಅಲ್ಲಿ ನಾವ್ ಏನೇನ್ ತಗೊಳ್ಬಹುದು, ಏನೇನ್ ಕೋರ್ಸಸ್ ಇರುತ್ತೆ ಅಂತ ಹೇಳಿ ಇದ್ರ ಮೂಲಕ ನಾನ್ ಏನ್ ಕಲ್ತ್ಕೊಂಡೆ ಅಂತ ನಾನು ಎಲ್ಲರಿಗೂ ಹೇಳ್ಬೇಕು ಅಂತ ಅನ್ಕೊಳ್ತಿದೀನಿ. ಓಕೆ, ಎಲ್ರು ರೆಡಿ ಇದ್ದೀರಾ? ಎಲ್ರು ರೆಡಿ ಇದ್ದೀರಲ್ವಾ? ಮುಂದೋಗಣ್ವಾ? ಹ್ಯಾಂಡ್ ವೇವ್ ಮಾಡ್ಬೋದಾ? ಹಸನ್ ಸರ್ ರೆಡಿ ಇದ್ದೀರಿ? ಓಕೆ, ಥ್ಯಾಂಕ್ ಯು. ಮುಂದೆ ಹೋಗೋಣ ಎಲ್ರು. ಎಲ್ರಿಗೂ ಮತ್ತೊಮ್ಮೆ ನಾನು ಈ ಒಂದು ಏನು ಅಂದ್ರೆ ನಮ್ಮ ಈ ಕೋರ್ಸ್ ಬಗ್ಗೆ ಬಹಳಷ್ಟು ಜನರಿಗೆ ಇಂಟ್ರೆಸ್ಟ್ ಇದೆ. ಕೋರ್ಸ್ ಅಲ್ಲಿ ಇದ್ರ ಬಗ್ಗೆ ತಿಳ್ಕೊಬೇಕು, ನಾವು ಬರ್ಬೇಕು ಅಂತೇಳಿ ಎಲ್ಲರಿಗೂ ಈ ಒಂದು ಪರಿಚಯವನ್ನ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಮತ್ತೊಮ್ಮೆ ನಿಮ್ಗೆ ನಮ್ಮ 3 days ಟ್ರೈನಿಂಗ್ ಪ್ರೋಗ್ರಾಮ್ 18, 19, 20ನೇ ತಾರೀಕು ಬೀದರಲ್ಲಿ ಇರುವಂತಹ ನಮ್ಮ ಒಂದು ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿಯಿಂದ ನಾವು ಆಯೋಜನೆ ಮಾಡ್ತಿರುವಂತಹ ಅಡ್ವಾನ್ಸ್ ಮೈಂಡ್ ಮಾಸ್ಟರಿ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದರ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಾವಿಲ್ಲಿ ಮುಖ್ಯವಾಗಿ ಈ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ನಾವ್ ಏನ್ ಕಲಿತೀವಿ ಅಂತ ಹೇಳಿದ್ರೆ ರಿಲೇಶನ್ಶಿಪ್ ಬಾಂಡಿಂಗ್ ಅಂತ ಹೇಳಿ ಕೋರ್ಸ್ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ರಿಲೇಶನ್ಶಿಪ್ ಬಾಂಡಿಂಗ್ ಅಂತ ಹೇಳಿ ಇದು ಈ ಒಂದು ಸೆಷನ್ ಇರುತ್ತೆ. ಇಲ್ಲಿ ಮುಖ್ಯವಾಗಿ ಈ ಸೆಷನ್ ಅಲ್ಲಿ ಈ ರಿಲೇಶನ್ಶಿಪ್ ಬಾಂಡಿಂಗ್ ಅಂತ ನಾವೇನ್ ಹೇಳ್ತೀವಲ್ಲ, ಬಹಳ ನಮ್ ಲೈಫಲ್ಲಿ, ಎಲ್ಲರ ಲೈಫಲ್ಲಿ ಇವತ್ತು ಬಹಳ ಮುಖ್ಯ ಆಗಿದೆ ಅಲ್ವಾ? ಮುಖ್ಯ ಆಗಿದೆ ಇಲ್ವಾ? ಎಷ್ಟೋ ಸಂಸಾರಗಳು ಇವತ್ತು ನಾವು ನೋಡ್ತಾ ಇದೀವಿ, ಡೈವೋರ್ಸ್ ಆಗ್ತಾರೆ, ಹಂಗ್ ಛಿದ್ರ ಆಗಿ ಹೋಗುತ್ತೆ. ಯಾರಿಗೂ ಬರೀ ಇವತ್ತು ಹೆಂಗ್ ನ್ಯೂಕ್ಲಿಯರ್ ಫ್ಯಾಮಿಲಿಗಳನ್ನ ನೋಡ್ತಿದ್ವಿ. ಯಾಕೆ ಅಂತ ಹೇಳಿದ್ರೆ ಬಾಂಡಿಂಗ್ ಇಲ್ಲ ಅಲ್ಲಿ, ರಿಲೇಶನ್ಶಿಪ್ ಅಲ್ಲಿ ಅವ್ರಿಗೊಬ್ರಿಗೊಬ್ರಿ ಸಂಬಂಧಗಳ ಬೆಲೆನೆ ಗೊತ್ತಿಲ್ಲ ಅನ್ನೋ ರೀತಿ ಆಗಿದೆ ಅಲ್ವಾ? ಬಹಳಷ್ಟು ಇವತ್ತು ನಾವು ಅದನ್ನ ನೋಡ್ತಾ ಇದೀವಿ. ಸೊ ಇಲ್ಲಿ ರಿಲೇಶನ್ಶಿಪ್ ಬಾಂಡಿಂಗ್ ಅನ್ನುವಂಥದ್ದು ಒಂದು ಸೆಷನ್ ಇರುತ್ತೆ, ಬಹಳ ಅದ್ಭುತವಾಗಿರುತ್ತೆ. ಇಲ್ಲಿ ಬರೀ ಏನು ಅಂತ ಹೇಳಿದ್ರೆ ಪತಿ ಪತ್ನಿ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ತಂದೆ ತಾಯಿಗಳು ಮತ್ತೆ ಮಕ್ಕಳನ್ನ ಅವ್ರವ್ರ ವ್ಯಾಲ್ಯೂನ ಅವ್ರು ಅರ್ಥ ಮಾಡ್ಕೊಂಡು ಲೈಫ್ ಅಲ್ಲಿ ಸಕ್ಸಸ್ಫುಲ್ ಹೇಗಾಗ್ಬೇಕು ಅನ್ನುವಂತ ಒಂದು ರಿಲೇಶನ್ಶಿಪ್ ಬಾಂಡಿಂಗ್ ಅಂತ ಒಂದು ಸೆಷನ್ ಇರುತ್ತೆ. ಈ ಸೆಷನ್ ಅಲ್ಲಿ ಇದ್ರ ವರ್ತ್ ಎಷ್ಟಿದೆ ಅಂದ್ರೆ 49,999 ರೂಪಾಯಿ. ನೀವ್ ಯಾರು ನೋಟ್ ಮಾಡ್ಕೊಳ್ಳೋದ್ರೆ ಬರ್ಕೊಳ್ಬಹುದು, ಡೈರಿನಲ್ಲಿ ನೋಟ್ ಮಾಡ್ಕೊಳ್ಳಿ. ಇದರ ಕೋರ್ಸ್ ವರ್ತ್ ಎಷ್ಟಿದೆ ಅಂದ್ರೆ 49,999 ರೂಪಾಯಿ ಕೋರ್ಸ್ ಇದು. ಈ ಕೋರ್ಸ್ ಇದ್ರೊಳಗಡೆ ನಿಮ್ಗೆ ಸಿಗ್ತಾ ಇದೆ ಈ 3 days ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ. ಅದ್ರ ಜೊತೆಗೆ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿ, ಲಾ ಆಫ್ ಅಟ್ರಾಕ್ಷನ್ ನೀವು ನೋಡ್ತಾ ಇದ್ದೀರಿ ಇಲ್ಲಿ. ಲಾ ಆಫ್ ಅಟ್ರಾಕ್ಷನ್ ಅನ್ನುವಂಥದ್ದು ಈ ಕೋರ್ಸ್ ನ ವರ್ತ್ ಎಷ್ಟಿದೆ ಅಂತ ಹೇಳಿದ್ರೆ, ಒಂದೇ ನಿಮಿಷ,
11,999 ಇದೆ. ಹಾಗಾದ್ರೆ ಎಲ್ರ ಮನ್ಸಲ್ಲೂ ಕ್ವಶನ್ ಬರ್ಬೋದು, ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು ಅಂತ ಹೇಳಿದ್ರೆ, ನಾವ್ ಇವಾಗ 7 ಏರಿಯಾಸ್ ನೋಡಿದ್ವಿ. ನಮ್ ಜೀವನದಲ್ಲಿ ನಮ್ಗೆ ಸಕ್ಸಸ್ ಬೇಕು, ನಮ್ ಜೀವನದಲ್ಲಿ ಹಣ ಬೇಕು, ನಮ್ ಜೀವನದಲ್ಲಿ ನಮ್ಗೆ ಹ್ಯಾಪಿನೆಸ್ ಬೇಕು, ನಮ್ಗೆ ಪ್ರತಿಯೊಂದನ್ನು ಹೇಗೆ ನಾವು ಯೂನಿವರ್ಸ್ ಇಂದ ಅಟ್ರಾಕ್ಟ್ ಮಾಡ್ಬೇಕು, ಹೇಗೆ ನಾವು ಯೂನಿವರ್ಸ್ ಇಂದ ಪಡ್ಕೊಳ್ಬೇಕು ಅನ್ನುವಂಥದ್ದು ಅದು ಒಂದು ಲಾಜಿಕ್ ಇರುತ್ತೆ, ಅದು ಒಂದು ಮೆಥಡ್ ಇರುತ್ತೆ, ಅದೊಂದು ಟೆಕ್ನಿಕ್ ಇರುತ್ತೆ. ಅಂತ ಒಂದು ಟೆಕ್ನಿಕ್ ಅನ್ನ ಲಾ ಆಫ್ ಅಟ್ರಾಕ್ಷನ್ ಅಂತ ನಾವು ಹೇಳ್ತೀವಿ, ಮ್ಯಾನಿಫೆಸ್ಟೇಷನ್ ಕೂಡ ಅದಕ್ಕೆ ನಾವು ಹೇಳ್ತೀವಿ. ಆ ಒಂದು ಸೆಷನ್ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ವರ್ತ್ ಎಷ್ಟಾಗಿದೆ ಅಂದ್ರೆ 11,999 ರೂಪಾಯಿ ಇದೆ. ನೋಟ್ ಮಾಡ್ಕೊಳ್ಳಿ ಎಲ್ಲ, 11,999 ರೂಪಾಯಿ ಕೋರ್ಸ್ ವರ್ತ್ ಆಗಿದೆ. ಅದ್ರ ನಂತರ ಇಲ್ಲಿ ಬರುತ್ತೆ ಮತ್ತೊಂದು ಸೆಷನ್ ನಿಮ್ಗೆ ಇಲ್ಲಿ ಸಿಗುತ್ತೆ, ಸಕ್ಸಸ್ ಬ್ಲೂ ಪ್ರಿಂಟ್ ಅಂತ ಹೇಳಿ. ನಮ್ ಲೈಫ್ ಅಲ್ಲಿ ನಮ್ಗೆ ಬಹಳಷ್ಟು ಜನರಿಗೆ ಕನ್ಸಿದೆ, ನಾನ್ ಸಕ್ಸಸ್ ಆಗ್ಬೇಕು, ನಾನ್ ಅಚೀವ್ ಮಾಡ್ಬೇಕು, ನನ್ನನ್ನು ಯಾರು ಕೀಳರ್ಮೆಯಿಂದ ನೋಡಿದ್ರು, ನಾನು ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ನಮ್ಮನ್ನ ಬಹಳ ಡಿಗ್ರೇಡ್ ಅಲ್ಲಿ ನೋಡಿದ್ರು, ನನಗೆ ಡಿಮೋಟಿವೇಟ್ ಮಾಡಿದ್ರು, ನನ್ನನ್ನು ಅಳೆದಿದ್ರು, ನನ್ನನ್ನು ತಿರಸ್ಕಾರ ಮಾಡಿದ್ರು. ಅವರೆಲ್ಲರಿಗಿಂತ ನನ್ನ ಜೀವನದಲ್ಲಿ ನಾನ್ ಬರ್ಬೇಕು, ಮುಂದೆ ಬಂದು ನಾನು ಏನಾದ್ರು ಒಂದು ಅಚೀವ್ ಮಾಡ್ಬೇಕು, ನನ್ನ ಗುರಿಯನ್ನ ನಾನು ತಲುಪಬೇಕು, ನನ್ನ ಜೀವನದಲ್ಲಿ ನಾನು ಸಕ್ಸಸ್ ಆಗ್ಬೇಕು ಅಂತ ಯಾರೆಲ್ಲ ಬಯಸ್ತಿರೋ ಅಂತವ್ರಿಗೋಸ್ಕರ ಈ ಒಂದು ಸ್ಪೆಷಲ್ ಸೆಷನ್ ಇಲ್ಲಿ ಮಾಡ್ಲಾಗಿದೆ. ಅದ್ ಯಾವ್ದು ಅಂತ ಹೇಳಿದ್ರೆ ಸಕ್ಸಸ್ ಬ್ಲೂ ಪ್ರಿಂಟ್. ನಾ ಯಾವ ಒಂದು ಬ್ಲೂ ಪ್ರಿಂಟ್ ನ ಫಾಲೋ ಮಾಡಿದ್ರೆ ನಾನು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಒಂದು ಬ್ಯೂಟಿಫುಲ್ ಆಗಿರುವಂತ ವಂಡರ್ಫುಲ್ ಆಗಿರುವಂತ ಸೆಷನ್ ಇದೆ. ಈ ಸೆಷನ್ ನ ವರ್ತ್ ಎಷ್ಟಿದೆ ಅಂದ್ರೆ 49,999 ರೂಪಾಯಿ ಇದೆ ಇದು. ಓಕೆ, ಇದನ್ನ ನೋಟ್ ಮಾಡ್ಕೊಳ್ಳಿ. ಇದರ ನಂತರ ಮತ್ತೆ ಇಲ್ಲಿ ನಿಮ್ಗೆ ಬರುತ್ತೆ ಹೆಲ್ತ್ ಅನಾಲಿಸಿಸ್ ಅಂತ ಹೇಳಿ. ನಮ್ಮೆಲ್ರಿಗೂ ಮುಖ್ಯವಾಗಿರುವಂತದ್ದು ಯಾವ್ದು? ಹೆಲ್ತ್ ಅಂತ. ಶುರುನಲ್ಲೇ ಎಲ್ಲರೂ ಹೇಳಿದ್ರು ಯಾವ್ದು ಮುಖ್ಯ, ನಮ್ಗೆ ಏನ್ ಬೇಕು ಅಂತ ಹೇಳಿದಾಗ ಹೆಲ್ತ್ ಅಂತ ಹೇಳಿದ್ರು. ಹಾಗಾದ್ರೆ ಹೆಲ್ತ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ, ಮೆಂಟಲಿ ನಾವು ಹೇಗೆ ಫಿಟ್ ಆಗಿರ್ಬೇಕು, ಫಿಸಿಕಲಿ ನಾವು ಹೆಲ್ದಿಯಾಗಿ ಹೇಗಿರ್ಬೇಕು ಅನ್ನುವಂತ ಹೆಲ್ತ್ ಅನಾಲಿಸಿಸ್ ಅನ್ನುವಂತ ಒಂದು ಸೆಷನ್ ಕೂಡ ಇದರಲ್ಲಿ ಇರುತ್ತೆ. ಈ 3 days ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ಈ ಕೋರ್ಸ್ ಕೂಡ ಇರುತ್ತೆ. ಇದರ ಒಂದು ಆಕ್ಚುಲ್ ಪ್ರೈಸ್ ಎಷ್ಟಿದೆ ಅಂದ್ರೆ 15,999 ರೂಪಾಯಿ ಇದೆ. ನೋಟ್ ಮಾಡ್ಕೊಳ್ಳಿ ಎಲ್ಲ, 15,999 ರೂಪಾಯಿ ಈ ಕ್ಲೋಸ್ ಒಂದು ಫೀಸ್ ಆಗಿರುತ್ತೆ. ಇದಾದ್ಮೇಲೆ ಮನಿ ಮ್ಯಾಗ್ನೆಟ್ ಅಂತ ಹೇಳಿ ಸಾಕಷ್ಟು ಜನ ನಾವ್ ಹೇಳ್ತೀವಿ, ಎನ್ರೋಲ್ ಮಾಡ್ಕೊಳ್ಳಿ ಬನ್ನಿ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಹೇಳಿದಾಗ ಏನ್ ಹೇಳ್ತಾರೆ ಅಂದ್ರೆ, ಮೇಡಮ್ ಕಷ್ಟ ಇದೆ, ಫಿನಾನ್ಷಿಯಲಿ ಪ್ರಾಬ್ಲಮ್ ಇದೆ, ದುಡ್ಡಿಗೆ ಕಷ್ಟ ಇದೆ, ಅಡ್ಜಸ್ಟ್ ಮಾಡ್ತಾ ಇದೀವಿ, ನೋಡ್ತೀವಿ, ಸರಿ ಆಗ್ಲಿಲ್ಲ ಅಂದ್ರೆ ಮುಂದಿನ ಸರಿ ಬರ್ತೀವಿ, ಹಾಗೆ ಹೀಗೆ ಅಂತ ಹೇಳ್ತೀವಿ. ಅಫ್ಕೋರ್ಸ್ ಎಲ್ರಿಗೂ ಕಷ್ಟ ಇದೆ, ರಿಯಲಿ ಎಲ್ರಿಗೂ ಕಷ್ಟ ಇದೆ, ಇನ್ಕ್ಲೂಡಿಂಗ್ ಶ್ರೀದೇವಿ ಹೂಗಾರ್ ಅಮ್ಮ ಇದಾರಲ್ಲ ಅವ್ರಿಗೂ ಕೂಡ ಕಷ್ಟ ಇತ್ತು. ನಿಮ್ಗೆಲ್ರಿಗೂ ನೆನ್ಪಿರ್ಲಿ, ಇದೇ ಕೋರ್ಸ್ನೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಹಿಂದೆ 4 ವರ್ಷದ ಹಿಂದೆ 3.5 ಲಕ್ಷ ಕೊಟ್ಟು ಈ ಕೋರ್ಸ್ ನ ಮಾಡ್ಕೊಂಡ್ ಬಂದ್ರು. ಯಾಕೆ ಅಂತ ಹೇಳಿದ್ರೆ ಅವ್ರು ಹೋಗಿದ್ದು ಒಂದು ಉದ್ದೇಶಕ್ಕೆ, ನಾನು ಡಿಪ್ರೆಷನ್ ಇಂದ ಹೊರಗಡೆ ಬರ್ಬೇಕು ಅಂತ ಹೇಳ್ಕೊಂಡು ಹೋದ್ರು ಅವರು. ಡಿಪ್ರೆಷನ್ ಇಂದ ನಾನು ಹೊರಗಡೆ ಬರ್ಬೇಕು, ನಾನ್ ಸರಿ ಹೋಗ್ಬೇಕು, ಮೆಂಟಲಿ ಅವ್ರಿಗೆ ಏನಾಗಿತ್ತು ಅಂದ್ರೆ ಬಹಳ ಬಹಳ ಡಿಸ್ಟರ್ಬ್ ಆಗಿದ್ರು ಅವರು. ಯಾವ ಕಣ್ ಮುಚ್ಚಿ ಕಣ್ ತೆಗೆದ್ರು ನಾನು ಸಾಯ್ಬೇಕು, ಬದುಕೇನ್ ಮಾಡ್ಬೇಕು, ನಂಗೆ ಯಾರು ಇಲ್ಲ, ಎಲ್ಲ ಇದ್ರು ಒಂದು ನಿಮ್ ನೆನ್ಪಿರ್ಲಿ, ಹೆಲ್ತ್ ಅನಾಲಿಸಿಸ್ ಅನ್ನೋ ಸೆಷನ್ ಅಲ್ಲಿ ನಿಮ್ಗೆ ಬರುತ್ತೆ. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಮೆಂಟಲಿ ನಾನ್ ಹೆಲ್ದಿ ಆಗಿಲ್ಲ ಅಂತ ಹೇಳಿದ್ರೆ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನ್ ಫೀಡ್ ಆಗಿರುತ್ತೆ ಅಂದ್ರೆ, ವ್ಯಕ್ತಿ ಏನ್ ನೋಡಿದ್ರು ಸೂಸೈಡ್ ಮಾಡ್ಕೋಬೇಕು ಅನ್ಸ್ತಿರುತ್ತೆ, ಯಾರಿದ್ರು ನನ್ಗೆ ಯಾರು ಇಲ್ಲ ಅನಿಸ್ತಿರುತ್ತೆ, ಎಲ್ಲ ಇದ್ರು ಯಾವ್ದ್ರಲ್ಲೂ ಎಲ್ಲದ್ರಲ್ಲೂ ನಿರಾಸಕ್ತಿ ಅವ್ರಿಗೆ ಜಾಸ್ತಿ ಇರುತ್ತೆ. ಅವ್ರಿಗೆ ಒಂದೇ ಒಂದ್ ಕಾರಣದ ಎದುರುಗಡೆಗೆ ಏನು ಅಂತ ಹೇಳಿದ್ರೆ, ನಾನ್ ಏನಾರು ಮಾಡ್ಕೊಂಡು ಸಾಯ್ಬೇಕು, ನಾನ್ ಏನಾರು ಮಾಡ್ಕೊಂಡು ಈಗ ನನಗ್ ಬೇಡ ಈ ಜೀವನ, ನಾ ಬದುಕೋದೇ ಬೇಡ, ಎಲ್ಲಾದ್ರೂ ಹೋಗ್ಬಿಡ್ಬೇಕು, ಏನಾದ್ರು ಮಾಡ್ಕೊಂಡ್ಬಿಡ್ಬೇಕು, ದಿನ ಬದುಕಿ ನೋವು ಅನುಭವಿಸೋಕ್ಕಿಂತ ಒಂದಿನ ಸತ್ ಬಿಟ್ರೆ ಚಂದ ಅಲ್ಲ ಅಂತ ಹೇಳಿ ಅಷ್ಟು ವೇದನೆ, ಯಾತನೆಯನ್ನ ಮನಸ್ಸನ್ನ ಅನುಭವಿಸ್ತಾ ಇರುತ್ತೆ. ಹೇಳಕ್ ಆಗಲ್ಲ, ಹಸಿವಾಗೋದಿಲ್ಲ, ನಿದ್ರೆ ಜಾಸ್ತಿ ಬರ್ತಿರುತ್ತೆ, ಬಹಳ ಚಿಂತೆ ಇರುತ್ತೆ. ಇದೇ ಈ ಹಿಂಸೆ ತಾಳಕ್ಕಾಗ್ದೇನೆ ಏನ್ ಮಾಡ್ತಾರೆ ಅಂದ್ರೆ ಎಷ್ಟೋ ಸರಿ ಜನರು ಸುಸೈಡಿಗೆ ಅಟೆಂಪ್ಟ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಏನ್ ಹೇಳೋದು ಅಂತ ಹೇಳಿದ್ರೆ, ಮುಖ್ಯವಾಗಿ ಈ ಒಂದು ಡಿಪ್ರೆಷನ್ ಇಂದ ಹೊರಗಡೆ ಬರ್ಲಿಕ್ಕೆ ಶ್ರೀದೇವಿ ಅಮ್ಮ ಏನ್ ಮಾಡಿದ್ರು ಅಂದ್ರೆ, 4 ವರ್ಷದಿಂದ ಅವರು ಟ್ರೈನಿಂಗ್ ಪ್ರೋಗ್ರಾಮ್ಗೆ ಹೋದ್ರು, 3.5 ಲಕ್ಷ ಕೊಟ್ಟು ಕೋರ್ಸ್ ನ ಮುಗಿಸ್ಕೊಂಡ್ ಬಂದ್ರು. ಸೊ ಮುಗಿಸ್ಕೊಂಡ್ ಬಂದಿರುವಂತ ಕೋರ್ಸ್ ನ ಇವತ್ ನಮಗೆ ಕೊಡ್ತಾ ಇದ್ದಾರೆ. ಮನಿ ಮ್ಯಾಗ್ನೆಟ್ ಅನ್ನುವಂತ ಸೆಷನ್ ಮಾಡ್ತಾರೆ. ಎಸ್ಪೆಷಲಿ ಇದು ಯಾರಿಗೆ ಅಂತ ಹೇಳಿದ್ರೆ, ನಂಗೆ ದುಡ್ಡಿನ ಪ್ರಾಬ್ಲಮ್ ಇದೆ, ಕಷ್ಟ ಇದೆ, ಸಾಲ ಇದೆ, ಲಾಸ್ ಮಾಡ್ಕೊಂಡಿದೀನಿ, ಬಿಸ್ನೆಸ್ ಅಲ್ಲಿ ಹಂಗಾಗಿದ್ದೀನಿ, ಅಥವಾ ಏನೋ ಒಂದ್ ಮಾಡ್ಬೇಕು, ಇನ್ವೆಸ್ಟ್ ಮಾಡ್ಬೇಕು ಅಂತೇಳಿ ಯಾರಿಗೆಲ್ಲ ಕನಸಿದೆ ಅವರಿಗೋಸ್ಕರ ವಿಶೇಷವಾಗಿರುವಂತ ಒಂದು ಸ್ಪೆಷಲ್ ಕೋರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮನಿ ಮ್ಯಾಗ್ನೆಟ್ ಅನ್ನುವಂತ ಒಂದು ಸೆಷನ್ ಇದಾಗಿದೆ. ಈ ಕೋರ್ಸ್ ನ ಆಕ್ಚುಲ್ ಪ್ರೈಸ್ ಎಷ್ಟಿದೆ ಅಂದ್ರೆ 49,999 ರೂಪಾಯಿ. 49,999 ರೂಪಾಯಿ ಮನಿ ಮ್ಯಾಗ್ನೆಟ್ ಅನ್ನುವಂತ ಸೆಷನ್ ನ ಕೋರ್ಸ್ ವರ್ತ್ ಆಗಿದೆ. ಬರ್ಕೊಳ್ತಿದ್ದೀರಲ್ವಾ, ನೋಟ್ ಮಾಡ್ಕೊಳ್ತಿದ್ದೀರಾ? ಹಸನ್ ಸರ್ ಕೇಳಿಸ್ಕೊಂತಿದ್ದೀರಲ್ವಾ? ಓಕೆ, ಸೊ ಈ ಕೋರ್ಸ್ ಆಯ್ತು. ಅದಾದ ನಂತರ ಇಲ್ಲಿ ನೋಡ್ಬೋದು ಆಕ್ಟಿವ್ ಮೆಡಿಟೇಷನ್ ಅಂತ ಹೇಳಿ. ನಾವ್ ಹೇಳಿದ್ವಿ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿದ್ವಿ. ಟ್ರೈನಿಂಗ್ ಜೊತೆ ಏನಿರುತ್ತೆ ನಮ್ಗೆ? ಸ್ಪೆಷಲ್ ಮೆಡಿಟೇಷನ್ಸ್ ಇರುತ್ತೆ. ಆ ಸ್ಪೆಷಲ್ ಮೆಡಿಟೇಷನ್ಸ್ ಯಾವ್ದು ಅಂತ ಹೇಳಿದ್ರೆ ಆಕ್ಟಿವ್ ಮೆಡಿಟೇಷನ್ಸ್ ಅಂತ ಹೇಳ್ತೀವಿ. ಆಕ್ಟಿವ್ ಮೆಡಿಟೇಷನ್ಸ್ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಕುತ್ಕೊಂಡು ನಾವ್ ಎಷ್ಟು ಬೇಕಾದ್ರೂ ಮೆಡಿಟೇಷನ್ಸ್ ಮಾಡ್ಬೋದು.
ಅಂದ್ರೆ ಗುರು ಆನ್ಲೈನ್ ಅಲ್ಲಿ ನಾವು ಮಾಡ್ಬೋದು. ಆದ್ರೆ ಆಕ್ಟಿವ್ ಮೆಡಿಟೇಷನ್ಸ್ ಅಂತ ಅಂದ್ರೆ ಗುರುಗಳಾಗಿರ್ಬೋದು, ಮಾರ್ಗದರ್ಶಕರಾಗಿರ್ಬೋದು, ತರಬೇತುದಾರರು ಆಕ್ಚುಲಿ ಎದುರುಗಡೆ ಇರ್ಲೇಬೇಕಾಗುತ್ತೆ ಅಂತ ಒಂದು ಮೆಡಿಟೇಷನ್ ಸೆಷನ್ಸ್ ಇಲ್ಲಿರುತ್ತೆ. ನಾನ್ ಮನೇಲಿ ಮಾಡ್ಕೊಂತೀನಿ ಅಂದ್ರೆ ಇದು ಯಾರು ಮನೆ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಕಣ್ ಮುಚ್ಕೊಂಡು ನಾವು ಸೆಷನ್ಸ್ ಮೆಡಿಟೇಷನ್ ಮಾಡ್ತಾ ಇರ್ತೀವಿ. ಒಂದ್ ತಲೆ ಹೊಡ್ಕೋಬಹುದು, ಗೋಡೆ ಹೊಡ್ಕೋಬಹುದು, ಇಲ್ಲ ಬಿದ್ ಕಾಲ್ ಮುರ್ಕೋಬಹುದು, ಇಲ್ಲ ಏನೋ ಒಂದ್ ಆಗ್ಬೋದು. ಹಾಗಾಗಿ ಇಲ್ಲಿ ಮುಖ್ಯವಾಗಿರುವಂತದ್ದು ಆಕ್ಟಿವ್ ಮೆಡಿಟೇಷನ್ ಸೆಷನ್ಸ್ ಅಂತ ಇರುತ್ತೆ. ಈ ಸೆಷನ್ ಮಾಡುವಾಗ ಟೀಮ್ನವರು ನಮ್ಮನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಗುರುಗಳಾಗಿರ್ಬೋದು, ಒಂದು ಟೀಮೇ ನಮ್ ಹಿಂದೆ ನಮ್ ಸುತ್ತ ಇರುತ್ತೆ. ಸೊ ಹಾಗಾಗಿ ಆಕ್ಟಿವ್ ಮೆಡಿಟೇಷನ್ಸ್ ಇರುತ್ತೆ ಇಲ್ಲಿ. ಈ ಆಕ್ಟಿವ್ ಮೆಡಿಟೇಷನ್ಸ್ ಏನ್ ಮಾಡಿಸ್ತಾರೆ, ಈ ಮೆಡಿಟೇಷನ್ ನ ಕೋರ್ಸ್ ನ ವರ್ತ್ ಆಗಿದೆ 11,999. ನೋಟ್ ಮಾಡ್ಕೊಳ್ಳಿ ಎಲ್ಲ. ಸೊ ಅದಾದ್ಮೇಲೆ ಕಾಸ್ಮಿಕ್ ಹೀಲಿಂಗ್ ಅಂತ ಸೆಷನ್ ಇರುತ್ತೆ. ಕಾಸ್ಮಿಕ್ ಹೀಲಿಂಗ್ ಅಂತ ಹೇಳಿದ್ರೆ ಬ್ರಹ್ಮಾಂಡದ ಒಂದು ಶಕ್ತಿ, ವಿಶ್ವ ಶಕ್ತಿಯೊಂದಿಗೆ ನಾವು ಕಾಸ್ಮಿಕ್ ಹೀಲಿಂಗ್ ನ ಹೇಗ್ ಮಾಡ್ಕೊಳ್ಳೋದು, ನನ್ನನ್ನ ಹೇಗ್ ಜೋಡಿಸ್ಕೊಳ್ಳೋದು, ನನ್ನನ್ನ ನಾನು ಹೇಗ್ ಕ್ಲೆನ್ಸನಿಂಗ್ ಮಾಡ್ಕೊಳ್ಳುವಂತದ್ದು, ಆ ಒಂದು ಹೀಲಿಂಗ್ ಮಾಡ್ಕೊಳ್ಳುವಂತ ಒಂದು ಸೆಷನ್ ಇರುತ್ತೆ. ಈ ಸೆಷನ್ ನ ವರ್ತ್ ಎಷ್ಟಿದೆ ಅಂದ್ರೆ 9,999 ಇದೆ. ಸೊ ನೋಟ್ ಮಾಡ್ಕೊಳ್ಳಿ ಎಲ್ಲ. ಅದ್ರ ಜೊತೆಗೆ ಬಹಳಷ್ಟು ಜನ ಹೇಳ್ತಾರೆ, ಮೇಡಮ್ ಬಿಸ್ನೆಸ್ ಮಾಡ್ಬೇಕು ಅಂತಿದೀನಿ, ನಾನು ಏನಾದ್ರು ಮಾಡ್ಬೇಕು ಅಂತಿದೀನಿ, ನಂಗೊಂದ್ ಜಾಬ್ ಇದೆ ಬಟ್ ಸ್ಯಾಲ್ರಿ ಕಡಿಮೆ ಇದೆ, ಅದ್ರ ಜೊತೆಗೆ ಏನಾದ್ರು ಮಾಡ್ಬೇಕು ಅಂತ ಇದೀನಿ ಅಂತ ಹೇಳಿ ಸಾಕಷ್ಟು ಜನ ಕನ್ಸು ಇಟ್ಕೊಂಡಿರ್ತೀರಿ, ಸಾಕಷ್ಟು ಜನ ಬಯಸ್ತಾ ಇರ್ತೀರಿ. ನಿಮ್ಮಂತವ್ರಿಗೆಲ್ಲ ಒಂದು ವಿಶೇಷವಾಗಿರುವಂತ ಒಂದು ಕೋರ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಕೋರ್ಸ್ ಯಾವ್ದು ಅಂದ್ರೆ ಬಿಸ್ನೆಸ್ ಗ್ರೋತ್ ಪ್ಲಾನ್ ಅಂತ ಹೇಳಿ. ಬಿಸ್ನೆಸ್ ಗ್ರೋತ್ ಪ್ಲಾನ್ ಅಂತ ಹೇಳಿದ್ರೆ ನಾನು ಇರುವಂತ ನನ್ನ ಬಿಸ್ನೆಸ್ ಜೊತೆಗಾಗಿರ್ಬೋದು, ನಾನ್ ಮಾಡ್ತಿರುವಂತ ವರ್ಕ್ ಜೊತೆಗಾಗಿರ್ಬೋದು, ನಾನ್ ತಗೊಳ್ತಿರುವಂತ ಸ್ಯಾಲ್ರಿ ಜೊತೆಗಾಗಿರ್ಬೋದು, ಇನ್ನ ಅಡಿಷನಲ್ ಆಗಿ ನಾನು ಎಷ್ಟು ಅರ್ನ್ ಮಾಡ್ಬೋದು, ಎಷ್ಟು ನಾನು ಗಳಿಸಬಹುದು, ಇನ್ನ ಏನೇನ್ ಪ್ಲಾನ್ ಮಾಡಿ. ಈಗ ನಾವು ನೋಡಿರ್ಬೋದು ಅಂಬಾನಿ ಆಗಿರ್ಬೋದು, ಅಥವಾ ಯಾರ್ಯಾರೆಲ್ಲ ಒಂದು ರಿಚೆಸ್ಟ್ ಪರ್ಸನ್ ಅಂತ ಹೇಳ್ತೀವಿ, ಅವರು ಒಂದೇ ಬಿಸ್ನೆಸ್ ಮಾಡೋದಿಲ್ಲ, ಅವ್ರದ್ದು ಸಾವಿರಾರು ಬಿಸ್ನೆಸ್ ಇರುತ್ತೆ. ಸಾವಿರಾರು ಏನಿರುತ್ತೆ ಅಂದ್ರೆ ಅವ್ರದ್ದು ಪ್ರಾಜೆಕ್ಟ್ ಗಳು ನಡೀತಾ ಇರುತ್ತೆ. ಒಂದ್ ಬಂದ್ರೆ ಇನ್ನೊಂದಕ್ಕೆ ಇನ್ವೆಸ್ಟ್ ಮಾಡ್ತಾರೆ, ಅದರಿಂದ ಮತ್ತೊಂದನ್ನ ಇನ್ವೆಸ್ಟ್ ಮಾಡ್ತಾರೆ. ಈ ರೀತಿ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಹಳ ಹೈ ಲೆವೆಲ್ ಅವ್ರು ಏನಾಗ್ತಾರೆ ಅಂದ್ರೆ ಫಿನಾನ್ಷಿಯಲಿ ಗ್ರೋತ್ ಆಗ್ತಾರೆ. ರಿಚೆಸ್ಟ್ ಪರ್ಸನ್ ಆಗಿ ಅವರು ಈ ಏನ್ ಇರ್ತಾರೆ ನಮ್ಮ ಎದುರುಗಡೆ ಕಂಡು ಬರ್ತಾರೆ. ಹಾಗೆ ನಾವ್ ಆಗ್ಬೇಕು ಅಂತ ಹೇಳಿದ್ರೆ ಬಿಸ್ನೆಸ್ ಗ್ರೋತ್ ಪ್ಲಾನ್ ನ ನಾವ್ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು, ಬಿಸ್ನೆಸ್ ಗ್ರೋತ್ ಪ್ಲಾನ್ ಅನ್ನುವಂಥದ್ದು ಒಂದು ಕೋರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಕೋರ್ಸ್ ನ ಒಟ್ಟು ವರ್ತ್ ಎಷ್ಟಿದೆ ಅಂತ ಹೇಳಿದ್ರೆ 50,999 ರೂಪಾಯಿ ಇದೆ. ನೋಡಿ, ಇದು ಒಂದೇ ಕೋರ್ಸ್ ಮಾಡಿದ್ರೆ ಸಾಕು. ಶ್ರೀದೇವಿ ಅಮ್ಮ ಯಾವ್ಯಾವ ದೊಡ್ಡ ದೊಡ್ಡ ಕಂಪನಿಗಳು, ಮಲ್ಟಿ ನ್ಯಾಷನಲ್ ಕಂಪನೀಸ್ ಇದಾವೋ ಅಲ್ಲಿ ಹೋಗಿ ಈ ಕೋರ್ಸ್ ನ ಮಾಡಿದ್ರೆ ಸಾಕು. ಬೇಕಾದಷ್ಟು ನಮ್ಗೆ ಯಾವ್ದು ಸೆಷನ್ ಮಾಡೋದ್ ಬೇಡ, ಯಾವ್ದು ಟ್ರೈನಿಂಗ್ ಮಾಡೋದ್ ಬೇಡ, ಅಲ್ಲೇನೆ ಬಂದ್ಬಿಡುತ್ತೆ ಎಲ್ಲ. ಆದ್ರೆ ಸೇವಾ ಮನೋಭಾವ ಇದೆ, ನಮ್ದೊಂದು ಟ್ರಸ್ಟ್ ಇರುವ ಕಾರಣ ಟ್ರೈನಿಂಗ್ ನ ನಾವು ಕೊಡ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ಈ ಕೋರ್ಸು ಎಲ್ಲರಿಗೂ ತಲುಪುವಂತಾಗ್ಬೇಕು. ಪ್ರತಿಯೊಬ್ಬರ ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಯಾರೆಲ್ಲ ಸಾಧನೆಯ ಕನಸನ್ನು ಕಂಡಿರ್ತಾರೋ ಅವ್ರಿಗೋಸ್ಕರ ತಂದಿರುವಂತ ಕೋರ್ಸ್ ಆಗಿದೆ ಇದು. ಓಕೆ, ಮುಂದೆ ನೋಡೋಣ. ಇದನ್ನೆಲ್ಲ ನೋಟ್ ಮಾಡ್ಕೊಳ್ತಾ ಹೋಗಿ. ಇದ್ರ ಜೊತೆಗೆ 3 days ರೆಸಿಡೆನ್ಶಿಯಲ್ ಸ್ಪೆಂಡಿಂಗ್ ಇರುತ್ತೆ. ಮತ್ತೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ನೀವೆಲ್ರು ಇಲ್ಲಿ ಉಳಿತೀರಾ. ನೀವು ಈ ಟ್ರೈನಿಂಗ್ ಸೆಂಟರ್ ಅಲ್ಲಿ ನಮ್ ಜೊತೆಗೆ ನೀವು 3 days ಇಲ್ಲಿ ಸ್ಟೇ ಮಾಡ್ತೀರಾ. ಸ್ಟೇ ಮಾಡಿದಾಗ ಏನೇನ್ ಖರ್ಚು ಬರುತ್ತೆ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಫಂಕ್ಷನ್ ಹಾಲ್ ಅಂತ ಹೇಳಿದ್ರೆ 50,000, ಅದಕ್ಕೆ ಪರ್ ಡೇ ಎಷ್ಟಿರುತ್ತೆ 5,000 ಅಂತ ನೋಡ್ಬೋದು. ಮತ್ತೆ ಫುಡ್ ಏನ್ ಬರುತ್ತೆ ಅದು 3,000 ನಾವು ನೋಡ್ತಾ ಹೋಗ್ಬೋದು. ಮತ್ತೆ ರೂಮ್ಸ್ ಇದೆ, ಅದ್ರದ್ದು ಕೂಡ ರೆಂಟ್ ನಾವು ನೋಡ್ಬೋದು. ಆಕ್ಟಿವಿಟೀಸ್ ಐಟಮ್ಸ್ ನ ತರಿಸ್ತೀವಿ, ಮತ್ತೆ ಮಟೀರಿಯಲ್ಸ್ ಪ್ರೊವೈಡ್ ಮಾಡ್ತೀವಿ. ಫೋಟೋ ಅಂಡ್ ಮತ್ತೆ ವಿಡಿಯೋಗ್ರಾಫರ್, ಇಲ್ಲಿಂದ ಹೋದ ತಕ್ಷಣ ಮೇಡಮ್ ಫೋಟೋ ಕಳಿಸಿ ವಿಡಿಯೋ ಕಳಿಸಿ ಅಂತ ಹೇಳ್ತೀವಿ. ಅದೆಲ್ಲ ನಾವು ಫೆಸಿಲಿಟಿ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ವಿಡಿಯೋಗ್ರಾಫರ್, ಫೋಟೋಗ್ರಾಫರ್ ನ ನಾವು ಬುಕ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ಮೈಕ್ ಬೇಕಾಗುತ್ತೆ, ಸೌಂಡ್ ಸಿಸ್ಟಮ್ ನಮ್ಗೆ ಸರಿಯಾಗಿ ಬೇಕು, ಕ್ಲಾರಿಟಿ ಬೇಕು ಅಂತ ಹೇಳಿದ್ರೆ, ಎಫೆಕ್ಟಿವ್ ಆಗಿರ್ಬೇಕು ಅಂದ್ರೆ ಮೈಕ್ ಮತ್ತೆ ಸೌಂಡ್ ಸಿಸ್ಟಮ್ ನ ನಾವು ಅರೇಂಜ್ ಮಾಡ್ಬೇಕಾಗುತ್ತೆ. ಅದು ಬಂದು 2,000 ಇರುತ್ತೆ. ಮತ್ತೆ ವರ್ಕರ್ಸ್ ಬೇಕಾಗುತ್ತೆ. ನಿಮ್ಗೆಲ್ಲ ನೆನಪಿರ್ಲಿ, ನಾವೆಲ್ಲ ಆರಾಮಾಗಿದ್ದು ಹೋಗ್ತೀವಿ ಅಂತ ಹೇಳಿದ್ರೆ ರೂಮ್ ಕ್ಲೀನ್ ಮಾಡೋರ್ ಬೇಕಾಗುತ್ತೆ, ಎಲ್ಲ ಅಲೈನ್ಮೆಂಟ್ ಮಾಡೋರ್ ಬೇಕಾಗುತ್ತೆ, ಒಂದ್ ಸಿಸ್ಟಮ್ ಆಗಿರ್ಬೇಕಾಗುತ್ತೆ. ಒಂದ್ ಟ್ರೈನಿಂಗ್ ಹಾಲ್ ಆದ್ರೂ ಕೂಡ ನಾವ್ಯಾರು ಗುಡಿಸ್ತಿಲ್ಲ ಅಂತ ಹೇಳಿದ್ರೆ ಹಂಗಂಗೆ ಇರುತ್ತೆ. ಅಲ್ಲಿ ವರ್ಕರ್ಸ್ ಬೇಕಾಗುತ್ತೆ. ವರ್ಕರ್ಸ್ ಜೊತೆಗೆ ಇಲ್ಲಿ ಮಾಡಿಸುವಂತ ಮೆಡಿಟೇಷನ್ಸ್ ಹೆಂಗಿರುತ್ತೆ ಅಂದ್ರೆ ಬಹಳ ಹೈ ಫ್ರೀಕ್ವೆನ್ಸಿ ಮೆಡಿಟೇಷನ್ಸ್ ಇರುತ್ತೆ. ಈ ಮೆಡಿಟೇಷನ್ ಮಾಡುವಾಗ ಟೀಮ್ನವರು ಅಂದ್ರೆ ಶ್ರೀದೇವಿ ಅಮ್ಮನ ಜೊತೆಗೆ ಟೀಮ್ನವರು ಕೂಡ ಅವ್ರ ಜೊತೆಗೆ ಇರ್ಬೇಕಾಗತ್ತೆ. ಎಲ್ಲಿ ಏನಾದ್ರು ಒಂದ್ ಸ್ವಲ್ಪ ಯಾಮಾರಿದ್ರು ಕೂಡ ತಲೆ ಹೊಡ್ಕೋತಾರೆ, ಏನಾದ್ರು ಒಂದು ಅನಾಹುತ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೆಡಿಟೇಷನ್ ಮಾಡುವಾಗ ಹೈ ಫ್ರೀಕ್ವೆನ್ಸಿ ಲೆವೆಲ್ ರೀಚ್ ಆದಾಗ ಅಬ್ಸರ್ವ್ ಮಾಡ್ಲಿಕ್ಕೆ ಪ್ರತಿಯೊಂದು ನಿಮ್ಗೆ ಹೆಲ್ಪ್ ಇರ್ಬೋದು, ನಿಮ್ಗೆ ಏನೇ ಕೊಡುವಂತದ್ದು, ತರುವಂತದ್ದು, ನಿಮ್ಗೆ ಏನ್ ಫೆಸಿಲಿಟಿ ಬೇಕಾದ್ರೂ ಅದಕ್ಕೆ ಸ್ಪಂದಿಸುವಂತ ಒಂದು ಟೀಮ್ ಒಂದು ಬೇಕಾಗುತ್ತೆ. ಆ ಒಂದು ಟೀಮ್ನವ್ರಿಗೂ ಅವ್ರದ್ದು ಸ್ಯಾಲ್ರಿ ನಾವು ನೋಡ್ತಾ ಹೋದ್ವಿ ಅಂದ್ರೆ ಆಕ್ಚುಲಿ ಇದೆಲ್ಲ ಸೇರಿ 3 days ಗೆ ವರ್ತ್ ಎಷ್ಟಿದೆ ಅಂತ ಹೇಳಿದ್ರೆ ನೀವು ಬಂದು ಉಳಿದು ಇಲ್ಲಿ ಎಲ್ಲಾ ಫೆಸಿಲಿಟಿ ತಗೊಂಡು ಹೋಗೋದು ನಾವು ಟೋಟಲ್ ನೋಡಿದ್ವಿ ಅಂದ್ರೆ 40,000 ರೂಪಾಯಿ ಒಬ್ರಿಗೆ ಖರ್ಚು ಬರ್ತದೆ ಅಂತ ನಾವು ಹೇಳ್ತಾ ಹೋಗ್ಬೋದು 3 days ಗೆ. ಹಾಗಾದ್ರೆ
ಇಲ್ಲಿ ನಾವು ನೋಡ್ಬೋದು. ಓಕೆ ಮೇಡಮ್, ನೆಕ್ಸ್ಟ್ ಏನು ಅಂತ ನಿಮ್ಗೆಲ್ರಿಗೂ ಪ್ರಶ್ನೆ ಬರ್ಬೋದು. ಲಕ್ಷ ಅಂದ್ರಿ, 1000 ಅಂದ್ರಿ, ಮುಂದೇನು ಅಂತ ಎಲ್ಲರಿಗೂ ಇಷ್ಟ ಕೊಟ್ಟು ಬರಕ್ಕಾಗಲ್ಲ ಅಂತ ಆಲ್ರೆಡಿ ಜಡ್ಜ್ ಮಾಡಿರ್ತೀರಾ. ಹಾಗಾಗಿ ಅದೆಲ್ಲ ತೆಗ್ದಾಕ್ರಿ. ಇಲ್ಲಿ ನೋಡಿ, ಟುಡೇಸ್ ಆಫರ್ ಏನು ಅಂದ್ರೆ, ಇವತ್ತಿನ ನಿಮ್ಮ ಸ್ಪೆಷಲ್ ಆಫರ್ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ನಾವೇನ್ ಕೊಡ್ತಾ ಇದೀವಿ ಅಂದ್ರೆ, ಈ ರಿಲೇಶನ್ಶಿಪ್ ಬಾಂಡಿಂಗ್ ನಿಮ್ಗೆ ಫ್ರೀ ಆಗಿ ಸಿಗ್ತಾ ಇದೆ. ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ವಿ, ಲಾ ಆಫ್ ಅಟ್ರಾಕ್ಷನ್ ನಿಮ್ಗೆ ಫ್ರೀ ಆಗಿ ಸಿಗ್ತಾ ಇದೆ. ನೆನ್ಪಿರ್ಲಿ, ಲಾ ಆಫ್ ಅಟ್ರಾಕ್ಷನ್ ಇಂದ ಸಕ್ಸಸ್ ನ ಗೈನ್ ಮಾಡ್ಬೋದು ನೀವು. ಹೆಲ್ದಿ ರಿಲೇಶನ್ಶಿಪ್ ನ, ಹ್ಯಾಪಿನೆಸ್ ನ, ಸಕ್ಸಸ್ ಮತ್ತೆ ನಮ್ ಗೋಲ್ ಸೆಟ್ಟಿಂಗ್ ಮಾಡ್ಕೊಳ್ಳುವಂತದ್ದಾಗಿರ್ಬೋದು, ಪ್ರತಿಯೊಂದು ಲಾ ಆಫ್ ಅಟ್ರಾಕ್ಷನ್ ಇಂದ ನಾವು ಅಟ್ರಾಕ್ಟ್ ಮಾಡ್ಬೋದು. ಅದಕ್ಕೆ ಹೇಳ್ತಾರೆ ಆಕರ್ಷಣ ಸಿದ್ಧಾಂತ ಅಂತ ಹೇಳ್ತಾರೆ. ಇದಕ್ಕೆ ಏನು ಅಂದ್ರೆ, ಆ ಸಿದ್ಧಾಂತನೇ ಹೇಳುತ್ತೆ ನಿನ್ಗೆ ಏನ್ ಬೇಕು ನಾ ಅದನ್ನ ಕೊಡ್ತೀನಿ, ನೀ ಈ ವೇ ನಲ್ಲಿ ನಿನ್ನ ಯೋಚನೆ, ನಿನ್ನ ಥಾಟ್ಸ್ ಈ ರೀತಿಯಾಗಿರ್ಬೇಕು. ಕರ್ಮ ಸಿದ್ಧಾಂತ, ನೀನೇನ್ ಕರ್ಮ ಮಾಡ್ತೀಯ ಅದಕ್ಕೆ ಸರಿಯಾದ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ ನಿಂಗೆ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಫ್ರೀ ಆಗಿ ನಿಮ್ಗೆ ಸಿಗುತ್ತೆ. ಅದ್ರ ಜೊತೆಗೆ ನಾವು ನೋಡಿದ್ವಿ ಸಕ್ಸಸ್ ಬ್ಲೂ ಪ್ರಿಂಟ್ ಅಂತ ಹೇಳಿದ್ವಿ, ಅದು ಕೂಡ ಫ್ರೀ ಆಗಿ ನಮ್ಗೆ ಸಿಗ್ತಾ ಇದೆ. ಮತ್ತೆ ಹೆಲ್ತ್ ಅನಾಲಿಸಿಸ್ ಅನ್ನುವಂಥದ್ದು ನೋಡಿದ್ವಿ. ಇವತ್ತು ಬಹಳ ಮುಖ್ಯವಾಗಿರ್ಬೋದು. ನಮ್ ಟ್ರೈನಿಂಗ್ ಗೆ ಬರೋದೇನಂದ್ರೆ, ಮೇಡಮ್ ಡಯಾಬಿಟೀಸ್ ಜಾಸ್ತಿ ಆಗಿದೆ, ಅದನ್ನ ಕಡಿಮೆ ಮಾಡ್ಕೊಳ್ಬೇಕು, ಸ್ಟ್ರೆಸ್ ಜಾಸ್ತಿ ಆಗಿದೆ, ಡಿಪ್ರೆಷನ್ ಜಾಸ್ತಿ ಆಗಿದೆ, ಇದೆಲ್ಲದ್ರಿಂದ ಹೊರಗಡೆ ಬರ್ಬೇಕು, ನಾನ್ ಸರಿ ಹೋಗ್ಬೇಕು, ಚಂದ ಇರ್ಬೇಕು ಅಂತೇಳಿ ಯಾರೆಲ್ಲ ಬಯಸ್ತಾರೋ ಅವ್ರಿಗೆಲ್ಲ ಹೆಲ್ತ್ ಅನಾಲಿಸಿಸ್ ಅನ್ನುವಂಥ ಕೋರ್ಸ್ ಫ್ರೀ ಆಗಿ ನಿಮ್ಗೆ ಅವೈಲಬಲ್ ಇದೆ. ಅದ್ರ ಜೊತೆಗೆ ಮನಿ ಮ್ಯಾಗ್ನೆಟ್, ಇವತ್ತು ಯಾರಿಗೆ ಹಣ ಬೇಡ, ಪ್ರತಿಯೊಬ್ಬರಿಗೂ ಬೇಕಾಗಿದೆ, ಪ್ರತಿಯೊಬ್ಬರಿಗೂ ಅನಿವಾರ್ಯವಾಗಿರುವಂತದ್ದು ಮನಿ ಮ್ಯಾಗ್ನೆಟ್ ಅನ್ನುವಂಥದ್ದಾಗಿದೆ. ಈ ಮನಿ ಮ್ಯಾಗ್ನೆಟ್ ಅನ್ನುವಂಥ ಕೋರ್ಸ್ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ಫ್ರೀ ಆಗಿ ಸಿಗ್ತಾ ಇದೆ. ನೆನ್ಪಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಫ್ರೀ ಆಗಿ ಸಿಗ್ತಾ ಇದೆ. ಇದ್ರ ಜೊತೆಗೆ ಮತ್ತೆ ಆಕ್ಟಿವ್ ಮೆಡಿಟೇಷನ್ಸ್ ಅಂತ ಹೇಳಿದ್ವಿ. ನಿಮ್ ನೆನ್ಪಿರ್ಲಿ, ನನ್ ಲೈಫ್ ಅಲ್ಲಿ ನಾನು ಇಷ್ಟು ವಂಡರ್ಫುಲ್ ಇದ್ದೀನಿ. ಈ ಒಂದು ಹಾಟ್ ಸೀಟ್ ನನ್ಗಿದು ಗುರು ಸ್ಥಾನನೇ, ಇದು ನನ್ನ ಗುರುಗಳು ಕೊಟ್ಟಿರುವಂತ ಸ್ಥಾನ ಅಂತ ಹೇಳ್ತೀನಿ. ಈ ಒಂದು ಸ್ಥಾನದಲ್ಲಿ ಕುತ್ಕೊಂಡು ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ ಅವರ ಆಶೀರ್ವಾದ ಇದೆ, ಅವರ ಒಂದು ಬ್ಲೆಸ್ಸಿಂಗ್ ನನಗಿದೆ, ಅವ್ರು ನನ್ನ ಮೇಲೆ ಇಟ್ಟಿರುವಂತ ಟ್ರಸ್ಟ್ ಇಂದ ನಾನು ಇವತ್ತಿಲ್ಲಿ ಕುತ್ಕೊಂಡಿದ್ದೀನಿ. ಇದಕ್ಕೆ ಕಾರಣ ಏನು ಅಂದ್ರೆ ಆಕ್ಟಿವ್ ಮೆಡಿಟೇಷನ್. ನಾನು ಈ ಮೆಡಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ನನ್ನ ಲೈಫ್ ಅಲ್ಲಿ ಯೂನಿವರ್ಸ್ ನನ್ನಿಂದ ಏನ್ ಬಯಸುತ್ತೆ ಅನ್ನುವಂಥದ್ದು ನನಗೆ ಆಕ್ಚುಲಿ ಕ್ಲಿಯರ್ ಕಟ್ ಆಗಿ ನನಗೆ ಮೆಸೇಜ್ ಸಿಗ್ತಾ ಹೋಯ್ತು. ಯಾವ್ದು ಯೂನಿವರ್ಸ್ ಮೆಡಿಟೇಷನ್ ಅಂತ ನಾನು ಮಾಡಿದೆ. ಆ ಮೆಡಿಟೇಷನ್ ಮಾಡಿದಾಗ ನನ್ಗೆ ಯೂನಿವರ್ಸ್ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿರುವಂತದ್ದು ಏನು ಅನ್ನುವಂಥದ್ದು ನಂಗೆ ಸ್ಪಷ್ಟ ಆಗ್ತಾ ಹೋಯ್ತು. ಅಲ್ಲಿಂದ ಇಲ್ಲಿವರೆಗೂ ಆ ನಡೆಸಿರುವಂತ ದಾರಿಲಿ ನಾನು ಹೋಗ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ನಿಮ್ಗೂ ಕೂಡ ಈ ಒಂದು ಆಕ್ಟಿವ್ ಮೆಡಿಟೇಷನ್ ಅಂತ ಸೆಷನ್ ಫ್ರೀ ಆಗಿ ಸಿಗುತ್ತೆ. ಕಾಸ್ಮಿಕ್ ಹೀಲಿಂಗ್, ಯೂನಿವರ್ಸ್ ಜೊತೆಗೆ ನಾವು ಹೇಗೆ ಟಚ್ ಅಲ್ಲಿ ಇರ್ಬೇಕು, ಹೇಗೆ ಕನೆಕ್ಟ್ ಆಗಿ ಹೋಗ್ಬೇಕು ಅನ್ನುವಂಥದ್ದು, ಈ ಕಾಸ್ಮಿಕ್ ಹೀಲಿಂಗ್ ಮಾಡ್ಕೊಳ್ಳುವಂತ ಒಂದು ಸೆಷನ್ ಏನಿದೆಯೋ ಇದು ಬಹಳ ಅದ್ಭುತವಾಗಿದೆ. ಈ ಸೆಷನ್ ಕೂಡ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಅದ್ರ ಜೊತೆಗೆ ಬಿಸ್ನೆಸ್ ಗ್ರೋತ್ ಪ್ಲಾನ್, ನಾನು ಹೋಟೆಲ್ ಮಾಡ್ತಾ ಇದ್ದೀನಿ, ಅದ್ರ ಜೊತೆಗೆ ಇನ್ನೊಂದೇನ್ ಮಾಡ್ಬೋದು, ಮತ್ತೊಂದೇನ್ ಮಾಡ್ಬೋದು, ಹೀಗೆ ತುಂಬಾ ಜನ ಏನ್ ಮಾಡಿದ್ರು, ಶ್ರೀದೇವಿ ಅಮ್ಮನ ಹತ್ರ ಬರ್ತಾರೆ, ಗೈಡೆನ್ಸ್ ತಗೊಳ್ತಾ ಇರ್ತಾರೆ. ಒಂದ್ ಹೆಣ್ಮಕ್ಳು ಬಂದಿದ್ರು ಒಂದ್ಸರಿ ಟ್ರೈನಿಂಗ್ ಪ್ರೋಗ್ರಾಮ್ಗೆ, ನಂಗೆ ಏನು ಬರಲ್ಲ ಅಂತ ಹೇಳಿ ಬಂದಿದ್ರು. ಆದ್ರೆ ಅಮ್ಮ ಹೇಳಿದ್ರು, ಅವ್ರನ್ನ ಕೂರ್ಸ್ಕೊಂಡ್ ಮಾತಾಡಿದ್ರು. ಟ್ರೈನಿಂಗ್ ಮುಗಿದ್ಮೇಲೆ ಕೆಲವ್ರಿಗೆ ಕಳ್ಸಲ್ಲ, ಯಾರ್ಯಾರಿಗೆ ಪ್ರಾಬ್ಲಮ್ ಇರುತ್ತೆ, ಪರ್ಸನಲ್ ಮಾತಾಡ್ಬೇಕು, ಅವರೆಲ್ಲ ಉಳ್ಕೊಳ್ಬಹುದು. ಅವ್ರಿಗೆ ಕೇಳಿದ್ ಏನ್ ಬರುತ್ತೆ ನೋಡಿ, ನಿಮ್ಗೆ ಸ್ಪೆಷಲ್ ಏನ್ ಬರುತ್ತೆ ಅಂದ್ರೆ ಹೋಳಿಗೆ ಮಾಡಕ್ ಬರುತ್ತೆ ಅಂತ ಹೇಳಿದ್ರಂತವ್ರು. ನೋಡಿ, ಎಲ್ರಲ್ಲೂ ಒಂದ್ ಕಲೆ ಇರುತ್ತೆ ಅಂತ ಅದಕ್ಕೆ ಹೇಳೋದು. ಯಾರನ್ನು ನಾವು ಕೂಡ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರತಿಯೊಬ್ಬರಲ್ಲೂ ಒಂದೊಂದ್ ಕಲೆ ಇದೆ. ಹಾಗಾಗಿ ಆ ಹೆಣ್ಮಕ್ಳು ಹೇಳಿದ್ರಂತೆ ನಂಗೆ ಹೋಳಿಗೆ ಮಾಡಕ್ ಬರುತ್ತೆ. ಸರಿ, ನೀವ್ ಇದೇ ಬಿಸ್ನೆಸ್ ಯಾಕೆ ಮಾಡ್ಬಾರ್ದು? ಇವತ್ತು ಎಷ್ಟು ಚೆನ್ನಾಗಿ ಅವ್ರು ಹೋಳಿಗೆ ಮಾಡ್ತಾರೆ ಅಂದ್ರೆ, ಕರ್ನಾಟಕದಲ್ಲಿ ಸುಮಾರು ಕಡೆ ಅವ್ರ ಹೋಳಿಗೆ ಪ್ರಾಡಕ್ಟ್ ಏನಾಗ್ತಿದೆ, ರೆಡಿ ಆಗ್ತಾ ಇದೆ, ಎಲ್ಲಾ ಕಡೆ ಸೇಲ್ ಆಗ್ತಾ ಇದೆ. ಎಲ್ಲಾ ಕಡೆನೂ ಕೂಡ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅದನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಅವ್ರ ಬಿಸ್ನೆಸ್ ನಡೀತಾ ಇದೆ. ಹಾಗಾಗಿ ಬಿಸ್ನೆಸ್ ಗ್ರೋತ್ ಪ್ಲಾನ್ ಮಾಡ್ಲಿಕ್ಕೆ ಏನ್ ಕೋರ್ಸ್ ಇದೆಯಾ ಅದು ಕೂಡ ಇಲ್ಲಿ ನಿಮ್ಗೆ ಫ್ರೀ ಆಗಿ ಸಿಗ್ತಾ ಇದೆ. ಅದ್ರ ಜೊತೆಗೆ ಮತ್ತೆ ಇದೆಲ್ಲದೂ ಕೂಡ ನಿಮ್ಗೆ ಎಷ್ಟಕ್ ಸಿಗ್ತಾ ಇದೆ, ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕೇವಲ ಏನು ಅಂತ ಹೇಳಿದ್ರೆ 14,999 ರೂಪಾಯಿಗೆ ನಾವು ನೋಡಿದ್ವಿ. ಸಾಕಷ್ಟು ಕೋರ್ಸ್ ನ ವರ್ತ್ ಎಷ್ಟಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ನಾವು ಟೋಟಲ್ ಮಾಡ್ತಾ ನೋಡಿದ್ವಿ. ಈ ಒಂದು ಕೋರ್ಸ್ ನ ಇವತ್ತಿನ ಪ್ರೈಸ್ ಏನಾಗಿದೆ, ಈ ಸರಿ ಬರುವಂತ ಪ್ರತಿಯೊಬ್ರು ಪಾರ್ಟಿಸಿಪೆಂಟ್ಸ್ ಗೆ 14,999 ರೂಪಾಯಿ, ಕೇವಲ 14,999 ರೂಪಾಯಿಗೆ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ನ ಒಂದು ಸವಲತ್ತನ್ನ ನೀವು ಪಡ್ಕೊಳ್ತಾ ಇದೀರಿ ಅಂತ ಹೇಳ್ತಾ ಇದೀವಿ. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಇಲ್ಲಿ ಪ್ಲಾನ್ ಬಿ ಅಂತ ಹೇಳಿ ಬರುತ್ತೆ, ಪ್ಲಾನ್ ಎ ಅಂತ ಬರುತ್ತೆ. ಪ್ಲಾನ್ ಎ ನಲ್ಲಿ 14,999 ರೂಪಾಯಿನ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಪ್ಲಾನ್ ಬಿ, ಕೆಲವರು ಇರ್ತಾರೆ, ಮೇಡಮ್ ನಮ್ಗೆ 60 ವರ್ಷ ಆಗಿದೆ, ಮಕ್ಳಿಲ್ಲ, ನಮ್ಗೆ ಯಾರು ನೋಡ್ಕೊಳ್ಳೋರಿಲ್ಲ, ಏನ್ ಮಾಡ್ಬೇಕು? ಅವ್ರಿಗೆ ಪೆನ್ಷನ್ ಅಥವಾ ಇನ್ನೊಂದೇನೋ ವ್ಯವಸ್ಥೆ ಬರುತ್ತೆ. ಅವ್ರಿಗೋಸ್ಕರ ಏನಂದ್ರೆ ಡಿಸ್ಕೌಂಟ್ ಅಲ್ಲಿ ಅವರಿಗೆ 11,999 ರೂಪಾಯಿಗೆ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ನ ಕೊಡ್ಲಾಗ್ತದೆ. ಅದ್ರ ಜೊತೆಗೆ ಪ್ಲಾನ್ ಸಿ ಅಂತ ಹೇಳ್ತೀವಿ. ಯಾರೆಲ್ಲ ಮಕ್ಳಿದ್ದಾರೆ, ನಿಮ್ಗೆ ಮಕ್ಳಿದ್ದಾರೆ, ಮೇಡಮ್ ಮಕ್ಳನ್ನ ಬಿಟ್ಟು ಬರಕ್ಕಾಗಲ್ಲ, ಅವ್ರನ್ನ ಬಿಟ್ಟು ಯಾರು ನೋಡ್ಕೊಳ್ಳೋರಿಲ್ಲ ಅಂತ ಹೇಳಿದ್ರೆ ನೀವು ಮಕ್ಳನ್ನ ಕರ್ಕೊಂಡ್ ಬರ್ತಾ ಇದೀರಿ ಅಂದ್ರೆ ನೋಟ್ ಮಾಡ್ಕೊಳ್ಳಿ. ಮಕ್ಳಿಗೆ 9,999 ರೂಪಾಯಿ ಈ ಕೋರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಬರ್ಲಿಕ್ಕೆ ಅವಕಾಶ ಇರುತ್ತೆ. ಇದಕ್ಕೆ ಪ್ಲಾನ್ ಸಿ ಅಂತ ನಾವು ಹೇಳ್ತಾ ಇದೀವಿ. ಹಾಗಾದ್ರೆ ನೀವ್ ಯಾಕೆ ತಡ ಮಾಡ್ತೀರಿ? ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತ ಸುವರ್ಣ ಅವಕಾಶ ಇವತ್ತು ನಿಮ್ ಪಾಲಿಗೆ ಬಂದಿದೆ. ಸೊ ನೋಟ್ ಮಾಡ್ಕೊಳ್ಳಿ. ಕೇವಲ ನೀವು ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗೆ ಬಹಳಷ್ಟು ಜನ ಹೇಳಿದ್ರಿ ನಾವು ಬರ್ಬೇಕು, ಇದ್ರ ಫೀಸ್ ಬಗ್ಗೆ ಹೇಳಿ ಅಂತೇಳಿ 4,999 ರೂಪಾಯಿ ನೀವು
ಪೇ ಮಾಡ್ಬೇಕಾಗುತ್ತೆ. ಇದು ರಿಜಿಸ್ಟ್ರೇಷನ್ ಅಮೌಂಟ್ ಆಗಿರುತ್ತೆ ನಿಮ್ಮ ಸೀಟ್ ನ ಬುಕ್ ಮಾಡ್ಕೊಳಕ್ಕೆ. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬರ್ತಾರೆ, ನಮ್ಮ ಅತ್ತೆ ಬರ್ತಾರೆ, ಮಾವ ಬರ್ತಾರೆ, ನಮ್ಗೆ ಹಾಲ್ ಅಲ್ಲಿ ಇದ್ರು ಕೊಡಿ, ಚಾಪೆ ಆದ್ರೂ ಕೊಡಿ, ನಾವು ಮಲ್ಕೊಂತೀವಿ, ಟ್ರೈನಿಂಗ್ ಬರ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರಲ್ಲೂ ನಾವ್ ಹೇಳೋದೇನಂತ ಹೇಳಿದ್ರೆ ನಿಮ್ ಸೀಟ್ ನ ಬುಕ್ ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತೀವಿ. ಹಾಗೆ ಬಂದ್ರಿ ಅಂತ ಹೇಳಿದ್ರೆ ಇಲ್ಲಿ ಪ್ಲೇಸ್ ಇರೋದಿಲ್ಲ, 100% ಇರೋದಿಲ್ಲ. ನಿಮ್ಮನ್ ಮಲಗಿಸಿ ನೆಲದ ಮೇಲೆ ಮಲಗಿಸಿ ನಾವ್ ಹೆಂಗ್ ಮೇಲ್ ಮಲ್ಗಕ್ಕಾಗತ್ತೆ ಅಲ್ವಾ? ಹಾಗಾಗಿ ನೀವೇ ಯೋಚನೆ ಮಾಡಿ, ನಿಮ್ ಸೀಟ್ ಬುಕ್ ಆಗ್ಬೇಕು, ನಿಮ್ಗೆ ರಿಸರ್ವೇಶನ್ ಸಿಗ್ಬೇಕು ಅಂತ ಹೇಳಿದ್ರೆ ನೀವು 4,999 ರೂಪಾಯಿನ ನೀವು ನಿಮ್ಮ ಸೀಟ್ ನ ಬುಕ್ ಮಾಡ್ಕೊಳಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಯಾವ್ದಕ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಎಲ್ರಿಗೂ ನಿಮ್ಗೆ ಪ್ರಶ್ನೆ ಇರ್ಬೋದು. ಇಲ್ಲಿ ನಿಮ್ ನಂಬರ್ ಕಾಣ್ತಾ ಇದೆ ನೋಡಿ, ರಜನಿ SD ಅಂತ ಹೇಳಿ 9591937081 ಅಂತ ಹೇಳಿ, 9591937081 ಅಂತ ಹೇಳಿ. ಸೊ ಈ ನಂಬರ್ ನ ನೋಟ್ ಮಾಡ್ಕೊಳ್ಳಿ, ಯಾರ್ಯಾರಿಗೆ ಟ್ರೈನಿಂಗ್ ಬರ್ಲಿಕ್ಕೆ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ. ನಿಮ್ ನೆನ್ಪಿರ್ಬೋದು, ಆಲ್ಮೋಸ್ಟ್ ನಮ್ಮ ಸೀಟ್ ಗಳೆಲ್ಲ ಫುಲ್ ಆಗಿದೆ, ಕೇವಲ 2 ಅಥವಾ 3 ಸೀಟ್ ಮಾತ್ರ ಈಗ ಬಾಕಿ ಇದೆ. 2 ಅಥವಾ 3 ಸೀಟ್ಗಳು ಮಾತ್ರ ಬಾಕಿ ಇದೆ. ಯಾರಿಗೆ ಇನ್ನೂ ಬರ್ಬೇಕು ಅಂತ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ, ಅವ್ರು ಯಾರು ಇದನ್ನ ಮತ್ತೆ ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀವಿ. ಈಗ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ, ರಜನಿ SD ಅಂತೇಳಿ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಯಾವ್ದ್ರ ಮೂಲಕನಾದ್ರೂ ನೀವು ಮಾಡ್ಬೋದು. 9591937081 ಅಂತ ಹೇಳಿ ಈ ಒಂದು ನಂಬರ್ಗೆ ನೀವು ಫೋನ್ ಪೇ ನ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಯಾರ್ಯಾರಿಗೆ ಇನ್ನ ಯಾರೆಲ್ಲ, ಕೆಲವರೆಲ್ಲ ಬಹಳಷ್ಟು ಜನ ಇವತ್ತು ಕಾಲ್ ಮಾಡಿದಾಗ ಹೇಳ್ತಾ ಇದ್ರು, ಮೇಡಮ್ ನಾವು ಜಾಯ್ನ್ ಆಗ್ಲಿಕ್ಕೆ ಇಂಟ್ರೆಸ್ಟ್ ಇದೆ, ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳ್ತಿದ್ರಿ. ಅವ್ರಿಗೆಲ್ಲರಿಗೂ ಇವತ್ತಿನ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸೊ ಈಗ ಯಾರಿಗಾದ್ರೂ ಕನ್ಫ್ಯೂಷನ್ಸ್ ಇದ್ರೆ, ಏನಾದ್ರೂ ಇದ್ರೆ, ಹೊಸಬ್ರು ಯಾರಾದ್ರೂ ಬಂದಿದ್ರೆ, ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ಏನಾದ್ರೂ ಮಾಹಿತಿ ಬೇಕಾದ್ರೆ ಕೇಳ್ಬೋದು. ಇಲ್ಲಪ್ಪ ಅಂತ ಹೇಳಿದ್ರೆ ನೀವು ನಮ್ಗೆ ಫೋನ್ ಮಾಡ್ಬೋದು. ಇದೇನ್ ಫೋನ್ ನಂಬರ್ ಕೊಟ್ಟಿದೀವಲ್ಲ ನಿಮ್ಗೆ. ಓಕೆ, ಹಾ ಸರಿ. ಓಕೆ, ನಿಮ್ಗೆಲ್ರಿಗೂ ಈಗ ಒಂದು ಸರ್ಪ್ರೈಸ್ ಕಾದಿದೆ. ಈಗ ಎಲ್ರಿಗೂ ಒಂದು ಸರ್ಪ್ರೈಸ್ ಕಾದಿದೆ. ಅದೇನು ಅಂತ ಹೇಳಿದ್ರೆ ಶ್ರೀದೇವಿ ಅಮ್ಮ ಎಲ್ರ ಹತ್ರ ಅವ್ರದ್ದು ಈಗ ಮಾತಾಡ್ತಾರೆ. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ಸ್ವಲ್ಪ ಅನಿವಾರ್ಯ ಕಾರಣಕ್ಕಾಗಿ ವಿಡಿಯೋ ಆನ್ ಮಾಡ್ತಾ ಇಲ್ಲ. ಆದ್ರೆ ಪ್ರತಿಯೊಬ್ಬರಿಗೆ ಹೇಳೋದೇನು ಅಂದ್ರ, ಜೀವನದಲ್ಲಿ ನಮ್ಗೆ ಯೂನಿವರ್ಸ್ ನಮ್ಗೆ ಕೇವಲ ಅವಕಾಶ ಕೊಡುತ್ತೆ. ಆ ಅವಕಾಶವನ್ನ ನಾವು ಯಾರು ಸದುಪಯೋಗ ಮಾಡ್ಕೊಳ್ತೀವಿ ನೋಡ್ರಿ, ಅವ್ರು ಮಾತ್ರ ಬೆಳಿತೀವಿ. ಇಲ್ಲಂದ್ರ ಯಾವುದು ತನ್ನಿಂದ ತಾನೇ ಘಟಿಸೋದಿಲ್ಲ, ನಾವು ಅದಕ್ಕೆ ತಯಾರಾಗ್ಬೇಕಾಗುತ್ತೆ. ಹಾಗಾಗಿ ಆಕಾಶಕ್ಕಿಂತ ದೊಡ್ಡದು ಯಾವ್ದಾದ್ರೆ ಇದ್ರೆ ಅದು ಅವಕಾಶ ಇದೆ. ಯಾರೆಲ್ಲ ಈ ಅವಕಾಶವನ್ನ ಇಲ್ಲಿಯ ತನಕ ಬಳಸ್ಕೊಂಡಾರ ಅವ್ರೆಲ್ರೂ ಬೆಳೆದಿದ್ದಾರೆ. ಅವ್ರೆಲ್ರೂ ಇವತ್ತಿಗೂ ಇನ್ನ ಬೆಳಿತಾನೆ ಇದ್ದಾರೆ, ಮತ್ ಬೆಳೆದು ನಿಂತೇ ನಿಲ್ತಾರ. ಸಮಯ ಒಂದಿಷ್ಟು ಹೆಚ್ಚು ಕಡಿಮೆ ಆಗ್ಬೋದು, ಅವರ ಸಮಯ ಅವ್ರವ್ರಿಗೆ ಸಪೋರ್ಟ್ ಮಾಡೋದು. ಅಮ್ಮ ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಅಮ್ಮ ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಏನು ಅಂದ್ರೆ ಓಕೆ, ಎಲ್ರಿಗೂ ಕೇಳಿಸ್ತಿದೆ ಅಲ್ವಾ? ಸೊ ಅಮ್ಮ ಇರೋ ಕಡೆ ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ಇಶ್ಯೂ ಇಂದ ಅವ್ರ ಮಾತು ಸರಿಯಾಗಿ ಕೇಳಿಸಿಲ್ಲ ಅಂತ ಹೇಳ್ತಿದೀನಿ. ಓಕೆ, ಯಾರೆಲ್ಲ ಹೊಸಬ್ರು ಇದ್ದೀರಿ, ಇನ್ನು ಯಾರೆಲ್ಲ ಎನ್ರೋಲ್ ಮಾಡ್ಕೊಂಡಿಲ್ವೋ ಅವ್ರಿಗೆಲ್ಲರಿಗೂ ನಾನು ಮತ್ತೊಮ್ಮೆ ನಿವೇದಿತಾ ಹೂಗ ಟ್ರೈನರ್ಸ್ ಅಕಾಡೆಮಿಯಿಂದ ನಾನು ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗೆ ನಾನು ನಿಮ್ಗೆ ಹೃದಯಪೂರ್ವಕವಾಗಿ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈ ಒಂದು ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ. ಅಮ್ಮ ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ, ಆಕಾಶಕ್ಕಿಂತ ದೊಡ್ಡದೇನಿದೆ ಅಂತ ಹೇಳಿದ್ರೆ ಅವಕಾಶ ಇದೆ ಅಂತ ಹೇಳ್ತಾರೆ. ಈ ಅವಕಾಶ ಇವತ್ ನಮ್ ಪಾಲಿಗೆ ಬಂದಿದೆ ಅಂತ ಹೇಳಿದ್ರೆ ಇದನ್ನ ಸದುಪಯೋಗ ಪಡ್ಕೊಳ್ಳೋಣ. ಇದ್ರ ಒಂದು ಅವಕಾಶವನ್ನ ನಾವು ತಗೊಂಡು ನಮ್ ಲೈಫ್ ಅಲ್ಲಿ ಸಕ್ಸಸ್ ನ ರೀಚ್ ಆಗೋಣ ಅಂತ ಹೇಳ್ತಾ ಇದ್ದೀನಿ. ಓಕೆ, ಯಾರಿಗೂ ಡೌಟ್ಸ್ ಇಲ್ಲ ಅಂತ ಅನ್ಸುತ್ತೆ. ಹಾಗೇನೋ ಡೌಟ್ಸ್ ಇದೆ ಅಂತ ಹೇಳಿದ್ರೆ ನೀವು ಈಗೇನು ಫೋನ್ ಪೇ ನಂಬರ್ ಅಂತ ಹೇಳಿ ಕೊಟ್ಟಿದೀವಲ್ಲ, ಆ ಫೋನ್ ಪೇಗೆ ನೀವು ಕಾಲ್ ಮಾಡ್ಬೋದು. ಸಾಕಷ್ಟು ಜನ ನೀವು ಗ್ರೂಪ್ ಅಲ್ಲಿ ಇದ್ದೀರಾ, ಗ್ರೂಪ್ ಅಲ್ಲಿ ನೀವು ಬೇಕಾದ್ರೆ ಮೆಸೇಜ್ ಮಾಡ್ಬೋದು, ಅಥವಾ ನನ್ನ ನಂಬರ್ ಇದೆಯಲ್ವಾ ಅನನ್ಯ ಅಂತ ಹೇಳಿ ನನ್ನ ಹೆಸರು,
ನೀವು ಕಾಲ್ ಮಾಡ್ಬೋದು, ಏನ್ ಡೌಟ್ಸ್ ಇದ್ರು ನೀವು ಕೇಳ್ಬೋದು ಅಂತ ಹೇಳ್ತಾ ಇದ್ದೀನಿ. ಓಕೆ, ಮತ್ತೊಮ್ಮೆ ಫ್ರೀ ಸೆಷನ್ ಇದ್ದಾಗ ಸಿಗೋಣ ಅಂತ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.